ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ದಿನ ನಾವೆಲ್ಲರೂ ಪ್ರಾರ್ಥನೆಗೆ ಸೇರಿ ಬರುವಂತೆ ಕರ್ತನು ಕೊಟ್ಟ ಮಹಾಕೃಪೆಗಾಗಿ ನಾನು ಕರ್ತನ ವಂದನೆ ತಿಳಿಸ್ತೇನೆ. ನಾವು ದೇವರನ್ನು ಸ್ತುತಿಸಿ ಆರಾಧನೆ ಮಾಡುವ ಮುಂಚೆ ಒಂದು ವಾಕ್ಯವನ್ನು ನಾವು ಓದಿಬಿಟ್ಟು ನಾವು ಆರಾಧನೆಗೆ ಹೋಗೋಣ. ಇಲ್ಲಿ ಈ ಕೀರ್ತನಕಾರನು ಒಂದು ಮಾತನ್ನು ಬರೀತಾ ನೋಡಿ. 59ನೇ ಕೀರ್ತನೆ 16ನೇ ವಚನದಲ್ಲಿ ಒಂದು ಅದ್ಭುತವಾದ ಮಾತನ್ನು ಆತನು ಬರಿತಾನೆ. ನಾನಾದರೂ ಇಕ್ಕಟ್ಟಿನ ಕಾಲದಲ್ಲಿ ಅಥವಾ ಕಷ್ಟ ಕಾಲದಲ್ಲಿ ಆಶ್ರಯವೂ ದುರ್ಗವೂ ಆಗಿರುವ ನಿನ್ನ ಬಲವನ್ನು ಹಾಡಿ ಹೊಗಳುವೆನು. ಹಲ್ಲೆಲೂಯಾ! ಎಂಥ ಅದ್ಭುತವಾದ ಅನುಭವ ನೋಡಿ ಈ ಕೀರ್ತನಕಾರಂದು. ಈ ಕೀರ್ತನಕಾರನು ಹೇಳುವಂಥ ಮಾತು ನೋಡು. ನಾನಾದರೂ ಇಕ್ಕಟ್ಟಿನ ಕಾಲದಲ್ಲಿ ಆಶ್ರಯವೂ ದುರ್ಗವೂ ಆಗಿರುವ ನಿನ್ನ ಬಲವನ್ನು ಹಾಡಿ ಕೊಂಡಾಡುವೆನು. ನೋಡ್ತೀನಿ, ಇಕ್ಕಟ್ಟಿನ ಕಾಲದಲ್ಲಿ ಕಷ್ಟ ಕಾಲಗಳಂದರೆ ನಮ್ಮ ಸಂಗಡ ಯಾರೂ ಇರುವುದಿಲ್ಲ. ಕೆಲವು ಸಾತಿ ನಮ್ಮ ಸಂಗಡ ಇರಬೇಕಂತ ಆಸೆ ಇದ್ದರೂ ಅವರು ದೂರವಾಗಿ ಬಿಡ್ತಾರೆ. ಅಂಥ ಸಮಯದಲ್ಲಿ ಆಶ್ರಯವು ಯಾರಾಗಿದ್ದಾರೆ ಅಂದರೆ ನಮ್ಮ ಕರ್ತನೇ ಆಗಿದ್ದಾನೆ. ಹಲ್ಲೆಲೂಯಾ! ಸೊ ಉದಾಹರಣೆ ನಾವು ನೋಡ್ತೀವಿ, ಅದು ಭಾಳ ಸರಿ ಆ ಕಷ್ಟಾನುಭವಗಳು ನಮಗೆ ಬಂದಾಗ, ಯಾರೂ ಇಲ್ಲದಂಥ ಪರಿಸ್ಥಿತಿ ಬಂದಾಗ ಹೇಗಿರ್ತದೆ ಎಂಬುದನ್ನು ನೋಡುವಾಗ ಭಾಳ ಕಷ್ಟವಾಗಿರ್ತದೆ. ಆದರೆ ಅಂಥ ಸಂದರ್ಭಗಳಲ್ಲಿ ಮತ್ತು ನಾವೇನು ಮಾಡಬೇಕು ಎಂಬುದನ್ನು ಹೇಳ್ತದೆ. ಅಂದರೆ ಆತನು ಹೇಳ್ತಿದ್ದಾನೆ, ಇಕ್ಕಟ್ಟಿನ ಕಾಲದಲ್ಲಿ ಆಶ್ರಯವೂ ದುರ್ಗವೂ ಆಗಿರುವ ನಿನ್ನ ಬಲವನ್ನು ಹಾಡಿ. ದೇವರ ಬಲವನ್ನು ನಾವು ಯಾವಾಗ ಜ್ಞಾಪಕ ಮಾಡಿಕೊಳ್ಳಬೇಕಂದ್ರೆ, ನಮಗೆ ಕಷ್ಟಗಳು ಬಂದಾಗ, ನಮಗೆ ಹೋರಾಟಗಳು ಬಂದಾಗ, ನಮಗೆ ಯಾರೂ ಇಲ್ಲ ಅಂತ ಹೇಳಿಬಿಟ್ಟು ನಾವು ಆಚೆ ಈಚೆ ನೋಡುವವರಾಗಿರಬಾರ್ದು. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತೈತೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ. ದೇವರು ಹೇಳ್ತಾನೆ, ಕಷ್ಟ ಕಾಲದಲ್ಲಿ ಅವರಿದ್ದಾರೆ ಇವರಿದ್ದಾರೆ ಎಂಬುದಾಗಿ ಯೋಚನೆ ಮಾಡಲಿಕ್ಕೆ ಹೋಗಬೇಡ್ರಿ. ನನ್ನ ಸಂಗಡ ಯಾರೂ ಇಲ್ಲ ಅಂತ ನೀವು ಯೋಚನೆ ಮಾಡಬೇಡ್ರಿ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ. ಒಂದು ಸಲ ಹಲ್ಲೆಲೂಯಾ ಹೇಳೋಣ. ಹಲ್ಲೆಲೂಯಾ! ಸೊ ಅದಕ್ಕೆ ಕಷ್ಟ ಕಾಲದಲ್ಲಿ ಯಾರು ನಮ್ಮ ಮೊರೆಯನ್ನು ಕೇಳದೇ ಇರುವಾಗ, ಪ್ರೀತಿಯ ಸ್ನೇಹಿತರೆ, ನಮ್ಮ ಮೊರೆಯನ್ನು ಲಾಲಿಸುವನು ಯಾರು? ನಮ್ಮ ದೇವರು. ಹಲ್ಲೆಲೂಯಾ! ಅದಕ್ಕೆ ಭಕ್ತನು ಹೇಳ್ತಿದ್ದಾನೆ, ಇಕ್ಕಟ್ಟಿನ ಕಾಲದಲ್ಲಿ ಕಷ್ಟಗಳು, ಇನ್ನು ನಮಗೆ ಯಾವ ದಿಕ್ಕು ತೋಚದೇ ಇರುವಾಗ ಏನು ಮಾಡಬೇಕಂತ ಹೇಳುವಾಗ ಆತನು ಹೇಳ್ತಾನೆ, ದೇವರೇ, ಆಶ್ರಯವೂ ದುರ್ಗವಾಗಿರುವ ನಿನ್ನ ಬಲವನ್ನು ಆಡಿಕೊಂಡಾಡುವೆನು. ಹಲ್ಲೆಲೂಯಾ! ಅಂಥ ಟೈಮ್ನಲ್ಲಿ ಏನು ಮಾಡಬೇಕಂದ್ರೆ, ನಾವು ಮೌನವಾಗಿ ಯಾರ ಹತ್ರ ಇರದೆ ಬಂದುಬಿಟ್ಟು ಒಂದು ಸಾತಿ ದೇವರನ್ನು ದೃಷ್ಟಿಸ್ತಾ, ದೇವರನ್ನು ಕೊಂಡಾಡ್ತಾ, ಕರ್ತನೆ ನೀನು ಏನು ಮಾಡಿದಿ, ನೀನು ಎಂಥವನು ಎಂಬುದಾಗಿ ನಾವು ಹಾಡುವಾಗ ದೇವರು ನಮಗೆ ಅದ್ಭುತಗಳನ್ನು ಮಾಡುವನಾಗಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ! ಸೊ ಅದಕ್ಕೆ ಅಂಥ ಸಂದರ್ಭದಲ್ಲಿ ನಾವೇನು ಮಾಡಿಬಿಡ್ತೀವಿ, ಕುಗ್ಗಿ ಹೋಗೋದಲ್ಲ. ಆ ಸಂದರ್ಭದಲ್ಲಿ ಇಕ್ಕಟ್ಟಿನ ಸಂದರ್ಭಗಳು ಬಂದಾಗ ನಮಗೆ ಆಶ್ರಯವೂ ದುರ್ಗವೂ ಆಗಿರುವ ದೇವರ ಬಲ. ಅಂದರೆ ಅರ್ಥವೇನು? ನಾವು ಎಂಥ ದೇವರನ್ನು ನಂಬಿದ್ದೇವೆ? ಅಲ್ಲ, ನಾವು ಎಂಥ ದೇವರನ್ನು ಆಶ್ರಯಿಸಿದ್ದೇವೆ? ನಮ್ಮ ದೇವರೇನಾಗಿದ್ದಾನೆ? ಜೀವಿಸ್ತಾ ಇದ್ದಾನೆ. ನಮ್ಮ ದೇವರು ನಾವು ನೋಡ್ತೀವಿ, ಕಷ್ಟ ಕಾಲದಲ್ಲಿ ಭಕ್ತರಿಗೆ ಮಾಡಿರೋ ಸಹಾಯಗಳನ್ನು ನಾವು ನೆನೆಸುವಾಗ ನಮ್ಮ ದೇವರು ಇವತ್ತು ಕೂಡ ಬದಲಾಗದ ಅವನಾಗಿ ಇದ್ದಾನೆ. ಸೊ ಅದಕ್ಕೆ ಈ ದಿನ ಕೂಡ ಅಷ್ಟೇ, ನಾವು ಇಕ್ಕಟ್ಟಿನ ಕಾಲಗಳಲ್ಲಿ ನಮಗೆ ಆಶ್ರಯವೂ ದುರ್ಗವಾಗಿರುವಂಥ ಕರ್ತನನ್ನು ಆಡಿಕೊಂಡಾಡೋಣ. ಕುಗ್ಗಿ ಹೋಗೋದು ಬೇಡ. ಆಮೇನ್. ಎಷ್ಟೇ ಕಷ್ಟಗಳಿರಲಿ ನಾವೇನಾಗೋದು ಬೇಡ, ಕುಗ್ಗಿ ಹೋಗೋದು ಬೇಡ. ನಮ್ಮ ದೇವರನ್ನು ಕುರಿತು ಹಾಡಿ ನಾವು ಘನಪಡಿಸೋಣ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಕರ್ತನಿಗೆ ನಾವೆಲ್ಲರೂ ಎದ್ದು ನಿಂತೋಣ. ಕರ್ತನ ಸಮ್ಮುಖದಲ್ಲಿ ಎದ್ದು ನಿಂತು ಕರ್ತನಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ! ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಮ್ಮ ದೇವರೇ, ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಕೃಪೆ ಯಾವಾಗಲೂ ನಮ್ಮನ್ನು ಬಿಟ್ಟು ಹೋಗದಾಗಿದ್ದದಕ್ಕಾಗಿ ಸ್ತೋತ್ರ. ಕರ್ತನೇ, ನಾನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಅಂತ ಹೇಳಿದ ದೇವರೇ ಸ್ತೋತ್ರ. ಕಷ್ಟ ಕಾಲದಲ್ಲಿ ನನ್ನ ಬಳಿಗೆ ಬನ್ನಿರಿ ಅಂತ ಹೇಳಿದ ದೇವರೇ, ನಿನಗೆ ಸ್ತೋತ್ರ ಮಾಡ್ತೇನೆ. ಕರ್ತನೇ, ನಮ್ಮನ್ನು ಎಂದಿಗೂ ಕೂಡ ಅಸಡ್ಯ ಮಾಡದೇ ಇರುವ ದೇವರೇ, ನಾವು ನಿನಗೆ ಸ್ತೋತ್ರ ಮಾಡ್ತೇನೆ. ಅಯ್ಯ, ನಮ್ಮ ಅಪನಂಬಿಕಸ್ಥ ಸ್ಥಿತಿಗಳಲ್ಲಿ ನಿನ್ನ ನಂಬಿಕಸ್ಸಿಕೆ ಆದ ಕಾರ್ಯಗಳಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ.
ಸ್ವಾಮಿ ಈ ದಿನ ಸ್ವಾಮಿ ನಾವು ನಿನ್ನನ್ನು ಕೊಂಡಾಡ್ತಿರುವಾಗ ಇದನ್ನೆಲ್ಲ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಳುವಂತೆ ಸಹಾಯ ಮಾಡು. ನಮ್ಮ ಜೀವನದಲ್ಲಿ ನಿನಕ್ಕಿಂತಲೂ ಕರ್ತನ ಸ್ವಾಮಿ ಮತ್ತು ಶ್ರೇಷ್ಠವಾದವರು ಯಾರು ಕೂಡ ಇಲ್ಲ, ಒಬ್ಬರು ಕೂಡ ಇಲ್ಲ ಕರ್ತನದಕ್ಕೆ. ನಿನ್ನಂತೆ ಯಾರೂ ಇಲ್ಲ ಸ್ವಾಮಿ, ನಿನ್ನಂತೆ ಯಾರೂ ಇಲ್ಲ. ಹಲ್ಲೆಲೂಯ. ಇಂಥ ಮಹೋನ್ನತ ದೇವರು ನೀನು ನಮಗಿರುವಾಗ ನಮ್ಮ ಮನಸ್ಸು ಯಾವಾಗಲೂ ನಿನ್ನ ಮೇಲೆ ಇರುವಂತೆ ಕರ್ತನೆ, ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ನಿನ್ನನ್ನೇ ಸ್ಮರಿಸುವಂತೆ ಸಹಾಯ ಮಾಡು. ಯಾರ ಮೇಲೆ ಗುಣಗುಟ್ಟದೆ ಕರ್ತನೆ, ಯಾರ ಮೇಲೆ ಯಾವ ಸಮಸ್ಯೆಗಳು ನೋಡಿ ಭಯಪಡದೆ ನಿನ್ನಲ್ಲೇ ಸಂತೋಷಿಸಿ ಸಂಭ್ರಮಿಸಿ ಆನಂದಿಸುವಂತೆ ಸಹಾಯ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ. ಈ ದಿನ ಕರೆತಂದಂಥ ನಮ್ಮ ಪ್ರಿಯರಿಗಾಗಿ ಸ್ತೋತ್ರ ಮಾಡ್ತಾ ನಿನಗೆ ಘನ ಮಾನ ಮಹಿಮೆಗಳನ್ನು ಸಮರ್ಪಿಸ್ತಾ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇನೆ ಪ್ರೀತಿಯುಳ್ಳ ಪರಲೋಕದ ತಂದೆಯೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಾವೀಗ ಕರ್ತನ ಹಾಡಿ ಸ್ತುತಿಸೋಣ. ಮೊದಲನೇದಾಗಿ ನಿನ್ನಂಥ ದೇವರು ಯಾರೂ ಇಲ್ಲ ಅಂತ. ಆತನಂತರ ಯಾರಾದರಿದ್ದಾರಾ? ಆತನಂತೆ ಯಾರಾದರಿದ್ದಾರಾ? ನೋಡಿದ್ದೀರಾ ಆತನಂತೆ ಇದ್ದವ್ರನ್ನ ಯಾರನ್ನಾದರೂ? ಆಮೇನ್. ಹಲ್ಲೆಲೂಯ. ಈ ಹಾಡನ್ನು ಆಡ್ತಾ ನಾವು ಕರ್ತನನ್ನು ಮಹಿಮೆಪಡಿಸೋಣ. ಥ್ಯಾಂಕ್ ಯು ಜೀಸಸ್. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಆಮೆನ್. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನನ್ನ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ, ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ.
ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య. ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. ಆಮೆನ್. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಥ್ಯಾಂಕ್ ಯು ಜೀಸಸ್. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్ಯ ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ,
ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಓ ಕೃಪಾ ಪೂರ್ಣನೇ, ಮನ ಮರಗುವಾತನೇ, ನನ್ನ ಜೊತೆಗಾರನೇ, ಇಮ್ಮಾನುವೇಲನೇ. ಕೃಪಾ ಪೂರ್ಣನೇ, ಕೃಪಾ ಪೂರ್ಣನೇ, ಓ ಕೃಪಾ ಪೂರ್ಣನೇ, ಮನ ಮರಗುವಾತನೇ, ನನ್ನ ಜೊತೆಗಾರನೇ, ಇಮ್ಮಾನುವೇಲನೇ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಮರಣ ಜಯಿಸಿದಾತನೇ, ಜೀವಲೋಕದ ರಸನೇ, ಪುನರುತ್ಥಾನ ಜೀವವು ನೀನೇ ನನ್ನ ಯೇಸುವೆ. ಜಯಿಸಿದಾತನೇ, ಮರಣವ ಜಯಿಸಿದಾತನೇ, ಮರಣ ಜಯಿಸಿದಾತನೇ, ಜೀವಲೋಕದ ರಸನೇ, ಪುನರುತ್ಥಾನ ಜೀವವು ನೀನೇ ನನ್ನ ಯೇಸುವೆ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಮರಣ ಜಯಿಸಿದಾತನೇ, ಜೀವಲೋಕದ ರಸನೇ, ಪುನರುತ್ಥಾನ ಜೀವವು ನೀನೇ ನನ್ನ ಯೇಸುವೆ. ಜಯಿಸಿದಾತನೇ, ಮರಣವ ಜಯಿಸಿದಾತನೇ, ಮರಣ ಜಯಿಸಿದಾತನೇ, ಜೀವಲೋಕದ ರಸನೇ,
ಪುನರುತ್ಥಾನ ಜೀವವು ನೀನೇ ನನ್ನ ಯೇಸುವೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಯಾವ ಭಯವಿಲ್ಲ, ಯಾವ ಭಯವಿಲ್ಲ. ನಾವು ನಿಮ್ಮನ್ನೇ ಆರಾಧಿಸುವರಾಗಿದ್ದೇವೆ ಸ್ವಾಮಿ. ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ. ನೀನೇ ನನ್ನೊಡೆಯನು, ವರ್ಣಿಸಲು ಆಗದಷ್ಟು ಉನ್ನತ ನೀನೇ. ನೀನೇ ನನ್ನೊಡೆಯನು, ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ. ನೀನೇ ನನ್ನೊಡೆಯನು, ವರ್ಣಿಸಲು ಆಗದಷ್ಟು ಉನ್ನತ ನೀನೇ. ನೀನೇ ನನ್ನೊಡೆಯನು, ನನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ. ಸಕಲ ದೇವದೂತರು ನಿತ್ಯವೂ ಸ್ತುತಿಸುವ ಪರಿಶುದ್ಧ ಮಹಿಮೆಯ ದೇವ ನೀನೇ. ಸಕಲ ಜನಗಳು ಅಡ್ಡ ಬಿದ್ದು ಸ್ತುತಿಸುವ ಲೋಕದ ರಕ್ಷಕ ನೀನೇ ಯೇಸುವೇ. ಸಕಲ ದೇವದೂತರು ನಿತ್ಯವೂ ಸ್ತುತಿಸುವ ಪರಿಶುದ್ಧ ಮಹಿಮೆಯ ದೇವ ನೀನೇ. ಸಕಲ ಜನಗಳು ಅಡ್ಡ ಬಿದ್ದು ಸ್ತುತಿಸುವ ಲೋಕದ ರಕ್ಷಕನು ನೀನೇ ಯೇಸುವೇ. ಆರಾಧನೆಗೆ ಅರಸನೇ ನಿನ್ನನ್ನೇ ಸ್ತುತಿಸುವೆನು. ಆರಾಧನೆಗೆ ಅರಸನೇ ನಿನ್ನನ್ನೇ ಸ್ತುತಿಸುವೆನು. ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ.
ದಿನ ದಿನವೂ ನಿನ್ನ ನಾಮ ಸ್ತುತಿಸುವೆನು. ಪ್ರತಿಯೊಂದು ಸ್ಥಿತಿಯಲ್ಲಿ ಕರ ಹಿಡಿದು ನಡೆಸಿದೆ, ಪ್ರತಿ ಕ್ಷಣವೂ ನಿಂದೆಯ ಹೊಗಳುವೆನು. ನನ್ನನ್ನು ಪ್ರೀತಿಸಿ ಸಮಸ್ತವ ನೀಡಿದೆ, ದಿನ ದಿನವೂ ನಿನ್ನ ನಾಮವ ಸ್ತುತಿಸುವೆನು. ಪ್ರತಿಯೊಂದು ಸ್ಥಿತಿಯಲ್ಲಿ ಕರ ಹಿಡಿದು ನಡೆಸಿದೆ, ಪ್ರತಿ ಕ್ಷಣವೂ ನಿಂದೆಯ ಹೊಗಳುವೆನು. ಒಳ್ಳೆಯ ತಂದೆಯು ನೀನೇ, ಆರಾಧನೆಗೆ ಅರಸನೇ. ಒಳ್ಳೆಯ ತಂದೆಯು ನೀನೇ, ಆರಾಧನೆಗೆ ಅರಸನೇ. ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ. ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ, ನೀನೇ ನನ್ನೊಡೆಯನು. ವರ್ಣಿಸಲು ಆಗದಷ್ಟು ಉನ್ನತ ನೀನೇ, ನೀನೇ ನನ್ನೊಡೆಯನು. ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ, ನೀನೇ ನನ್ನೊಡೆಯನು. ಓಡಿಸಲು ಆಗದಷ್ಟು ಉನ್ನತ ನೀನು, ನೀನೇ ನನ್ನೊಡೆಯನು. ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ. Hallelujah, Thank you, ಸ್ವಾಮಿ. Jesus. ನಮ್ಮ ಒಳ್ಳೆಯ ಯೇಸುವೇ, ನಿಮಗೆ ವಂದನೆ, 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 ವಂದನೆ. ಯಾರು ಇಲ್ಲ ಕರ್ತನೆ. ರಿಬರಬರ ಔರಿಲ ಮರಶಂದೋ ರಿಬರಲ ಕ್ಷತೋರಲವ. ಔರಿಲಿ ಬರಲ ಕುರರಂದರರ ಭಾಷಲೋರಿ ಮಾರಲ ಸಖೇರೆ ರಿಬೆ. ಔರಿಲ ಮರಶಲೋರಿ ಬರಲ ಸಖೇರೆ ರಂದರರ ಬೂರಲ ಉಡರಲವ. ರಿಂಕರಲ ಕುರರಂದರರ ಕೇರಲಿ ಕೇರೆ ರಿಬೆ. ಔರಿಲಿ ಬರಲ ಕುರರರ ಶತೋರ ರಿಬೆ ಶಕೆ. ಔರಿಂಕರಲ ಬೂರಲ ಕಾರರಂದರಲ ಬೂರಲ ಡಾರಲ ಮೋಷತೋರಲ ಬಾಸ ಖೇರೆ ರಿಬೆ ಸಮೆ. ಔರಿ ಭಾಷಲೋರಿ ಮಾರಲ ಕುರರಬ. ಓ ಯೇಶುವಾ, ಯೇಶುವಾ, ಯೇಶುವಾ. Thank you, Jesus. Thank you, Jesus. ಓ ಯೇಸುವೇ, ನಿಮಗೆ ವಂದನೆ. Thank you, Jesus. ಊರಿಲ ಮರಶಲೋ Hallelujah. Mama Shandori Barabara Mama Shandori Riti Hasandori Kandara. ನನ್ನನ್ನು ಪ್ರೀತಿಸಿ ಸಮಸ್ತವ ನೀಡಿದೆ, ದಿನ ದಿನವೂ ನಿನ್ನ ನಾಮ ಸ್ತುತಿಸುವೆನು. ಪ್ರತಿಯೊಂದು ಸ್ಥಿತಿಯಲ್ಲಿ ಕರ ಹಿಡಿದು ನಡೆಸಿದೆ, ಪ್ರತಿ ಕ್ಷಣವೂ ನಿಂದೆಯ ಹೊಗಳುವೆನು. ನನ್ನನ್ನು ಪ್ರೀತಿಸಿ ಸಮಸ್ತವ ನೀಡಿದೆ, ದಿನ ದಿನವೂ
ನಿನ್ನ ನಾಮ ಸ್ತುತಿಸುವೆನು. ಪ್ರತಿಯೊಂದು ಸ್ಥಿತಿಯಲ್ಲಿ ಕರ ಹಿಡಿದು ನಡೆಸಿದೆ, ಪ್ರತಿ ಕ್ಷಣವೂ ನಿಂದೆಯ ಹೊಗಳುವೆನು. ಒಳ್ಳೆಯ ತಂದೆಯು ನೀನೇ, ಆರಾಧನೆಗೆ ಅರಸನೇ. ಒಳ್ಳೆಯ ತಂದೆಯು ನೀನೇ, ಆರಾಧನೆಗೆ ಅರಸನೇ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ಆರಾಧಿಸುವೆ ಶಿವ ನಿನ್ನ, ಆರಾಧಿಸುವೆ. ನಾವು ಈ ಒಂದು ಸಮಯದಲ್ಲಿ ವಾಕ್ಯವನ್ನು ನಾವು ಅರಿಕೆ ಮಾಡುವವರಾಗಿರೋಣ. ನಮ್ಮ ಬಾಯಿಗಳನ್ನು ತೆಗೆದು ನಮ್ಮ ವಾಕ್ಯವನ್ನು ನಾವು ಅರಿಕೆ ಮಾಡುವಾಗ ಆತನು ಹೇಳ್ತಾನೆ, ನಿಮ್ಮ ಅಗಲವಾದ ಬಾಯಿಗಳನ್ನು ತೆರೆಯಿರಿ, ನಾನು ತುಂಬಿಸುವೆನು ಎಂಬುದಾಗಿ. ನಾವು ಬಾಯಿಗಳನ್ನು ತೆಗೆದು ನಾವು ಅರಿಕೆ ಮಾಡುವಾಗ ಆತನು ನಮ್ಮ ಅರಿಕೆಯನ್ನು ಕೇಳಿ ಆತನು ಸಂಪೂರ್ಣವಾಗಿ ಆತನು ಜಯವನ್ನು ಕೊಡುವಂಥ ದೇವರು ಆತನಾಗಿದ್ದಾನೆ. ಅದಕ್ಕಾಗಿ ನಾವು ಈ ಒಂದು ಸಮಯದಲ್ಲಿ ನಾವು ಅರಿಕೆಯನ್ನು ನಾವು ಮಾಡುವವರಾಗಿರೋಣ. ಥ್ಯಾಂಕ್ ಯು ಜೀಸಸ್. ದೇವರ ಕೃಪೆಯಿಂದ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ನಾನು ನೀತಿವಂತನೆಂದು ನಿರ್ಣಯ ಹೊಂದಿದ್ದೇನೆ. ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವ ನನಗೆ ದೇವರ ನೀತಿ ದೊರಕಿದೆ. ಕ್ರಿಸ್ತನನ್ನು ನಂಬುವ ನಾನು ನೀತಿವಂತನಾಗಿದ್ದೇನೆ. ನಂಬಿಕೆಯಿಂದ ನೀತಿವಂತನಾದ ನನಗೆ ದೇವರೊಂದಿಗೆ ಸಮಾಧಾನವಾಗಿದೆ. ಅಂದರೆ ದೇವರೊಂದಿಗೆ ಅನ್ಯೋನ್ಯತೆ ಉಂಟಾಗಿದೆ. ನಾನು ದೇವರ ಅನ್ಯೋನ್ಯತೆಯಲ್ಲಿ ಹರ್ಷಿಸುತ್ತೇನೆ. ಕ್ರಿಸ್ತನನ್ನು ನಂಬುವ ನನಗೆ ದೇವರ ಕೃಪಾಶ್ರಯದೊಳಗೆ ಪ್ರವೇಶವಾಗಿದೆ. ಅಂದರೆ ಈಗ ನಾನು ದೇವರ ಕೃಪಾಶ್ರಯದೊಳಗೆ ಇದ್ದೇನೆ. ಕ್ರಿಸ್ತನನ್ನು ನಂಬುವ ನನಗೆ ಪವಿತ್ರಾತ್ಮನನ್ನು ಕೊಡಲ್ಪಟ್ಟಿದ್ದಾನೆ. ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ಧಾರಾಳವಾಗಿ ನನ್ನ ಹೃದಯದೊಳಗೆ ಸುರಿಸಲ್ಪಟ್ಟಿದೆ. ನನ್ನಲ್ಲಿರುವ ಪವಿತ್ರಾತ್ಮನು ಜೀವವನ್ನು ಉಂಟು ಮಾಡುವಾತನು. ಆದದ್ದರಿಂದ ನನ್ನ ದೇಹವು ಬದುಕುವುದು. ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವು ನೀತಿ ಎಂಬ ವರವನ್ನು ಹೊಂದಿರುವ ನಾನು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿದ್ದುಕೊಂಡು ನಿಶ್ಚಯವಾಗಿ ದೇವರ ಜೀವದಿಂದ ಆಳ್ವಿಕೆ ಮಾಡುವೆನು. ಆಮೆನ್. ಕ್ರಿಸ್ತನನ್ನು ನಂಬುವ ನಾನು ಕ್ರಿಸ್ತನಲ್ಲಿ ಸೇರಿಕೊಂಡಿದ್ದೇನೆ. ಕ್ರಿಸ್ತನಲ್ಲಿ ಸೇರಿರುವ ನಾನು ಆತನ ಮರಣ ಪುನರುತ್ಥಾನಗಳಲ್ಲಿ ಭಾಗಿಯಾಗಿದ್ದೇನೆ. ಅಂದರೆ ಆತನ ಮರಣದಲ್ಲಿ ಆತನೊಂದಿಗೆ ಸತ್ತಿದ್ದೇನೆ. ಆತನೊಂದಿಗೆ ಊಣಲ್ಪಟ್ಟಿದ್ದೇನೆ. ಆತನ ಪುನರುತ್ಥಾನದಲ್ಲಿ
ಆತನೊಂದಿಗೆ ಆತನೊಂದಿಗೆ ಎದ್ದು ಬಂದಿದ್ದೇನೆ. ಎದ್ದು ಬಂದಿದ್ದೇನೆ. ಆಮೆನ್. ಆಮೆನ್. ಆತನೊಂದಿಗೆ ಆತನೊಂದಿಗೆ ಸತ್ತ ನಾನು ಪಾಪದ ಪಾಲಿಗೆ ಸತ್ತು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದೇನೆ. ಆತನೊಂದಿಗೆ ಎದ್ದು ಬಂದ ನಾನು ದೇವರೊಂದಿಗೆ ದೇವರಿಗಾಗಿ ಜೀವಿಸುವವನು ಆಗಿದ್ದೇನೆ. ದೇವರ ಕೃಪೆಯಲ್ಲಿದ್ದ ನನ್ನ ಮೇಲೆ ಪಾಪವು ಅಧಿಕಾರ ನಡೆಸದು. ನನ್ನ ದೇಹವು ದೇವರ ನೀತಿಯ ಸಾಧನವಾಗಿರುವಂತೆ ಒಪ್ಪಿಸಿದ್ದೇನೆ. ಆಮೆನ್. Hallelujah. Thank you, Jesus. ಪರಿಶುದ್ಧಾತ್ಮರೇ ನಿನಗೆ ವಂದನೆ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ. ಮಹಿಮೆಯುಳ್ಳ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಾವು ಯೇಸು ಕ್ರಿಸ್ತನ ಕರ್ತನ ಮೂಲಕ ದೇವರ ಪ್ರಸನ್ನತೆಯಲ್ಲಿ ಕರ್ತನೆ ಸ್ವಾಮಿ ಸೇರಿ ದೇವರಲ್ಲಿ ಹರ್ಷಿಸುವಂತೆ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ದಿನ ನಾವು ಕೆಲವು ಸಮಯ ನಿನ್ನ ವಾಕ್ಯವನ್ನು ಕೇಳ್ತೇವೆ ಸ್ವಾಮಿ. ನಿನ್ನ ವಾಕ್ಯ ಬೀಳ್ತತೆ, ಕೇಳುವುದರ ಮೂಲಕ ಕರ್ತನ ನಂಬಿಕೆ ಬರ್ತದೆ ಎಂಬುದಾಗಿ. ಕರ್ತನೆ ಪ್ರತಿಯೊಬ್ಬರಿಗೆ ನಂಬಿಕೆಯನ್ನು ಉಂಟು ಮಾಡು. ನಾವೆಲ್ಲ ಮುಂದೆ ಇರುವಂಥ ಪ್ರಾರ್ಥನೆಗಳಲ್ಲಿ ಪರಿಶುದ್ಧಾತ್ಮ ದೇವರು ನಮ್ಮ ನಡೆಸಿಕೊಡು. ನಿನಗೆ ಘನ ಮಾನ ಮಹಿಮೆಗಳನ್ನು ಸಮರ್ಪಿಸ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ, ಪ್ರೀತಿಯುಳ್ಳ ಪರಲೋಕದ ತಂದೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಯಾವುದರಲ್ಲಿ ಹರ್ಷಿಸ್ತಾ ಇರಬೇಕು ನೋಡಿ. ಬೈಬಲ್ ವಚನ ಏನು ಹೇಳ್ತದೆ ನೋಡಿ. ಎಲ್ಲರೂ ರೋಮಾಪುರದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. ಹೀಗಿರಲಾಗಿ ನಾವು ಯಾವುದರಿಂದ ನೀತಿವಂತರಾದ ಕಾರಣ ನೀವು ನಾನು ನೀತಿವಂತರು ಅಂತ ನಂಬದಿದ್ದರೆ ನೀವು ನೀತಿವಂತರೇ ಆಗೋದಿಲ್ಲ. ಯಾಕಂದರೆ ನಾವು ನೀತಿವಂತರಾಗೋದು ಯಾವುದರಿಂದ? ಆಮೇನ್. ನಾವು ನೀತಿವಂತರಂತ ನಂಬಬೇಕಂತೆ. ಯಾಕಂದರೆ ನೀತಿ ಎಂಬುವಂಥದ್ದು ದೇವರು ನಮಗೇನು ಮಾಡಿದ್ದಾನೆ? ವರವಾಗಿ ಕೊಟ್ಟಿದ್ದಾನೆ. ಅರೆ, ನೀತಿವಂತರಂತ ಹೇಳಿದ ಮೇಲೆ ಏನಾದರೂ ತಪ್ಪು ನಡೀತದಾ? ತಪ್ಪು ನಡೀತಿದ್ದರೂ ಅದು ವರ ಹೋಗುವುದಿಲ್ಲ. ಅದಕ್ಕೆ ನಾನು ನೀತಿವಂತನಾಗಿರುವಂಥದ್ದು ದೇವರ ವರವೇ ಅಂತ ತಿಳಿದುಕೊಂಡ್ರೆ ನೀನು ನೀತಿಯಾಗಿ ಬ್ರತುಕ್ತೀಯ. ಸೊ ಅದಕ್ಕೆ ಇವಾಗ ಎಷ್ಟು ಜನ ನಂಬ್ತೀರಿ ನಾನು ನೀತಿವಂತನಂತ? ನಾವು ನೀತಿವಂತರಾಗಿರುವಂಥದ್ದು ಯಾವುದರಿಂದ ಅಂದರೆ ಸ್ವಂತ ಕ್ರಿಯೆಗಳಿಂದಲ್ಲ, ಯೇಸು ಕ್ರಿಸ್ತನು ನಮಗಾಗಿ ಮಾಡಿ ಮುಗಿಸಿದ ಕಾರ್ಯದಿಂದ ನಾವೇನಾಗಿದ್ದೀವಿ. ಸೊ ಆತನ ಕಾರ್ಯವನ್ನು ಮಾಡಿ ಮುಗಿಸಿ ನಮಗೆ ನೀತಿ ಎಂಬ ವರವನ್ನು ಕೊಟ್ಟುಬಿಟ್ಟಿದ್ದಾನೆ. ಸೊ ನೀತಿಯನ್ನು ವರವನ್ನು ಕೊಟ್ಟ ಮೇಲೆ ನೀನೇನು ಮಾಡಬೇಕು? ನಂಬಿಕೆಯಿಂದ ಸ್ವೀಕರಿಸಬೇಕು. ಈಗ ನಂಬಿಕೆಯಿಂದ ಸ್ವೀಕರಿಸಿ ನೀನೇನು ಹೇಳಬೇಕು? ಸ್ವಾಮಿ, ನಾನಿವತ್ತೇನಾಗಿದ್ದೇನೆ? ಜೋರಾಗಿ ಹೇಳಿ. ಏನಾಗಿದ್ದೇವೆ? ನೀತಿವಂತರಾಗಿದ್ದೇವೆ. ಅದಕ್ಕೆ ನಾವು ಏ ವಿಧವಾಗಿ ನೀತಿವಂತರಾದ ಕಾರಣ? ನಂಬಿಕೆಯಿಂದ ನೀತಿವಂತರಾದ ಕಾರಣ. ಹಲ್ಲೆಲೂಯಾ. ಓದ್ರಿ. ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ದೇವರಿಂದ ಏನುಂಟಾಗಿದೆ? ನಮಗೆ ಸಮಾಧಾನ. ದೇವರು ಕ್ರಿಸ್ತನ ಮೂಲಕ ನಮ್ಮ ಸಂಗಡ ಏನು ಮಾಡ್ಕೊಂಡಿದ್ದಾನೆ ಅಂದರೆ ದೇವರಿಗೂ ನಿನಗಿನ ವೈರತ್ವವಿಲ್ಲ. ಸಮಾಧಾನ ಉಂಟಾದ ಕಾರಣ ಇರೋಣ. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು. ಏನಾಗಿದ್ದೇವೆ? ನಿಜವಾಗಲೂ ಇದ್ದೀರ ಉಲ್ಲಾಸವಾಗಿ. ನಾವೇನು ಹೊಂದುತ್ತೇವೆ? ನಂಬಿಕೆಯಿಂದ ನೀತಿವಂತರಾದ ಕಾರಣ ಮತ್ತು ದೇವರ ಕೃಪಾಶ್ರಯದಲ್ಲಿ ಪ್ರವೇಶಿಸಿದ್ದೇವೆ. ಅದಕ್ಕೆ ಏನು ಮಾಡಿರಿ? ಯಾಕೆ ಉಲ್ಲಾಸ? ಆತ ನಿಶ್ಚಯವಾಗಿ ನಾವು ಎಲ್ಲಿ ಪ್ರವೇಶಿಸ್ತೇವೆ ನೋಡಿ. ನಿಶ್ಚಯವಾಗಿ ಮಹಿಮೆಯನ್ನು ಹೊಂದುವೆವೆಂಬ ಭರವಸೆಯಿಂದ ಏನು ಮಾಡೋಣ? ನಮ್ಮ ಉಲ್ಲಾಸ. ಭಾಳ ಸಾರಿ ಯಾಕೆ ಉಲ್ಲಾಸ? ನಮಗೆ ಉಲ್ಲಾಸನೇ ಇರೋದಿಲ್ಲ. ಯಾಕಂದರೆ ವಾಕ್ಯನೇ ಮರ್ತೋಗ್ಬಿಡ್ತೇವೆ. ನಮ್ಮ ಉಲ್ಲಾಸ, ನಮ್ಮ ಭರವಸೆ ಎಲ್ಲ ಬೇಡವಾದದರ ಮೇಲೆ. ಅದಕ್ಕೆ ನಾನು ನಂಬಿಕೆಯಿಂದ ನೀತಿವಂತನಾಗಿದ್ದೇನೆ, ದೈವ ಸನ್ನಿಧಿಯಲ್ಲಿ ನನಗೆ ಪ್ರವೇಶವಾಗಿದೆ. ಆಮೇನ್.
ನಾವೆಲ್ಲಿದ್ದೇವೆ? ದೇವರ ಸಮ್ಮುಖ. ಯಾರ ಸಮ್ಮುಖ ಎಷ್ಟು ಸಂತೋಷ ಕೊಡ್ತದೋ ಗೊತ್ತಿಲ್ಲಾಗಲಿ, ದೇವರ ಸಂತೋಷ ಮಾತ್ರ ನಮಗೇನು ಮಾಡ್ತದೆ? ಪರಿಪೂರ್ಣ ಸಂತೋಷ ಕೊಡ್ತದೆ. ಅದಕ್ಕೆ ವಿಶ್ವಾಸಿಯಾದವನು ಯಾವಾಗಲೂ ಸಂತೋಷಿಸ್ತಿರಬೇಕು. ಏನು ಮಾಡಬೇಕು? ನಮ್ಮ ಮನಸ್ಸಿಗೆ ಏನೇನೆಲ್ಲ ಬಂದಾಗ ಒಂದು ಸಾತಿ ಆಲೋಚನೆ ಮಾಡು. ಯಾಕೆ ಗೊತ್ತಾ? ನೀನು ಒಂದು ಸಾತಿ ಅಯ್ಯೋ ಅಂತ ಹೇಳಿದರೆ ಸೈತಾನ ನಾನು ಸಕ್ಸಸ್ ಆದೆ ಅಂತ ಕುಣಿದಾಡಿಬಿಡ್ತಾನೆ. ಅದಕ್ಕೆ ವೈರಿನ ನೋಡಿದಾಗೆಲ್ಲ ನೀನು ಸಂತೋಷ ಪಡ್ತಿರಬೇಕು. ನೀನು ಸಂತೋಷ ಪಟ್ಟಾಗೆಲ್ಲ ವೈರಿನ ಏನು ಮಾಡ್ತೀವಿ? ಅವಮಾನ ಮಾಡ್ತಾ ಇರ್ತೀವಿ. ಅಲ್ಲೂಯ್ಯ, ನೀನು ನನ್ನನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ನಾವೇನು ಮಾಡ್ತೀವಿ? ಸೈತಾನನನ್ನು ಅವಮಾನ ಮಾಡುವವರಾಗಿರ್ತೇವೆ. ಅಲ್ಲೂಯ್ಯ, ಪ್ರೈಸ್ ದಿ ಲಾರ್ಡ್. ಆದರೂ ಕೂಡ ಉಲ್ಲಾಸ ಎಷ್ಟು ನೋಡಿ, ಒಬ್ಬರೇ ಸ್ವರ ಅಲ್ಲೆಲೂಯ. ನಾವು ಮಿಷನ್ನವರಿಂದ ರಕ್ಷಣೆ ಹೊಂದಿದ್ರು ಮಿಷನ್ ಎಳಿತಾನೆ ಇರ್ತದೆ. ನಮ್ಮ ಕೆಲಸ ಮಿಷನ್ ಸಿಸ್ಟಮೇ, ಇಂಜಿನ್ ಎಳಿತಾ ಇರ್ತದೆ. ಹೇಳಿ ಒಂದು ಸಾರಿ ಬೋಲೋ ಪ್ರಭು ಯೇಸು ಮಹಾರಾಜ್ಗೆ ಅಲ್ಲೆಲೂಯ. ಹೀಗಿರ್ಬೇಕು ನಾವು ಯಾವಾಗಲೂ. ಇಲ್ಲಿ ಬಂದು ಓ ರೀಬಾ, ಅನ್ಯ ಭಾಷೆಗಳು ಮಾತಾಡೋದ್ರೆ ಹೆಂಗಿರಬೇಕು? ಲಿಖೊಂದು ಒಬ್ಬ ನಾವು ಅನ್ಯ ಭಾಷೆಗಳು ಮಾತನಾಡ್ತಿದ್ರೆ ಇನ್ನೊಬ್ಬರು ಬದಿಯಲ್ಲಿರೋರು ಆತ್ಮದಿಂದ ತುಂಬಿಬಿಡಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ಈಗ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕೇಳೋಣ, ಆದ ನಂತರ ಪ್ರಾರ್ಥನೆ ಮಾಡೋಣ. ನಾನು ಹೇಳಿದ್ದೆ ಆರಾಧನೆ ಮಾಡ್ತಾ ಇರಬೇಕು. ಆರಾಧನೆ ನಿಂತುವಾಗ ಏನಾಡಬೇಕು? ಅನ್ಯ ಭಾಷೆಗಳು ಮಾತನಾಡ್ತಿರ್ಬೇಕು. ಅನ್ಯ ಭಾಷೆಗಳು ಮಾತನಾಡ್ತಾ ದೇವರ ವಾಕ್ಯಗಳನ್ನೇ ಮಾಡಬೇಕು, ಅರಿಕೆ ಮಾಡ್ತಾ ಇರಬೇಕು. ಇದನ್ನು ಇನ್ನೂ ಹೆಚ್ಚು ಮಾಡಬೇಕು ನಾವು. ಇದರಲ್ಲೇ ಪವರ್ ಇರೋದು. ಇದೇ ಎಲ್ಲ ಪರಿಸ್ಥಿತಿಗಳನ್ನೇನು ಮಾಡೋದು? ಆರಾಧನೆ ಮಾಡ್ತಾ 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 ಭಾನುವಾರ ಕೂಡ ಇದ್ದ ಅಭ್ಯಾಸ ಕಲ್ರಿ. ಪ್ರತಿಯೊಬ್ಬ ವರ್ಷಿಪ್ ಲೀಡರ್ ಏನು ಮಾಡಿ ಆರಾಧನೆ ಹಾಡು ಮಾಡ್ತಾ ಮಾಡ್ತಾ ಹಾಡು ಆಗ್ತದ. ಇದು ಮ್ಯೂಸಿಕ್ ಹೋಗ್ತಾ ಇರ್ತದೆ. ಡಿಂದರ ಬಶಂದರ ಡಲಬಲ ಬಾಬಾರಿ ಖಾತವ್ರೆ ಡಿರಡಲ ಬಕುರ ಬಲಬರ ಬಲ ಬಾಬಾ ಶಂದ. ನೀವು ಅನ್ಯ ಭಾಷೆಗಳು ಮಾತನಾಡ್ತಾ ಬಿಡಬೇಡ್ರಿ, ಮತ್ತೆ ಹಾಡತ್ರಿ, ಆರಾಧನೆ ಮಾಡಿರಿ. ಕ್ಯಾಪೇ ಕೊಡಬೇಡ್ರಿ ದೇವರಿಗೂ ನಿಮಗೂ ಮಧ್ಯದಲ್ಲಿ. ಯಾರು ಎಂಟ್ರಾಗಲಿಕ್ಕೆ ಆಚೆ ನೋಡಲೇ ಬೇಡಿ. ಆಗ ನಿಜವಾಗಲೂ ನಾನು ಹೇಳ್ತೀನಿ, ಆ ಮಹತ್ತನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಈ ದಿನ ನಾವು ದೇವರ ವಾಕ್ಯವನ್ನು ಕೇಳೋಣ, ಮತ್ತು ಆದ ನಂತರ ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆಯನ್ನು ಮಾಡೋಣ ಆಗಿರೋಣ. ಹಲ್ಲೆಲೂಯಾ, ದೇವರ ನಾಮ ಸ್ತೋತ್ರವಾಗಲಿ. ದೇವರ ಪ್ರಸನ್ನತೆಯಲ್ಲಿ ನಾವಿದ್ದೇವೆ. ನಿಜ, ಆತನ ಪ್ರಸನ್ನತೆಯಲ್ಲಿ ಹರ್ಷ ಖಂಡಿತ ನಮಗುಂಟಾಗುವಂಥದ್ದಾಗಿರ್ತೈತೆ. ಹಲ್ಲೆಲೂಯಾ. ನಾವು ಯಾವಾಗಾದರೆ ಇದು ದೇವರ ಪ್ರಸನ್ನತೆಯಲ್ಲಿ ನಾವಿದ್ದೇವೆ ಎಂಬುದಾಗಿ ನಾವು ನಂಬುತ್ತಾ ಮತ್ತು ದೇವರನ್ನು ನಾವು ಸ್ತುತಿಸ್ತಾ ನಾವು ಬರ್ತೇವೋ, ಖಂಡಿತ ಹರ್ಷ ಅಂದರೆ ಪವಿತ್ರಾತ್ಮನಿಂದ ಉಂಟಾಗುವ ಆನಂದ ನಮ್ಮ ಹೃದಯಗಳನ್ನು ತುಂಬುವಂಥದ್ದಾಗಿರ್ತೈತೆ. ಪ್ರೈಸ್ ದಿ ಲಾರ್ಡ್. ಬಟ್ ಕೆಲವೊಮ್ಮೆ ನಾವು ಹಾಗೆ ಇರುವುದಿಲ್ಲ. ಯಾಕಂದರೆ ಪರಿಸ್ಥಿತಿಗಳು ನಮ್ಮ ಮನಸ್ಸನ್ನು ತುಂಬುವಾಗ ನಾವು ಬೇರೆ ರೆಲೆಮಲ್ಲಿ ಜೀವಿಸುವಂಥವರಾಗಿರ್ತೇವೆ. ಬಟ್ ನಾವು ತಿಳ್ಕೊಳ್ಬೇಕಾದಂಥ ಸಂಗತಿ ಏನಂದರೆ, ಯಾವ ಲೌಕಿಕವಾದ ಸಂಗತಿಗಳು ನಮ್ಮ ಮನಸ್ಸನ್ನು ಡಾಮಿನೇಟ್ ಮಾಡಲಿಕ್ಕೆ ನಾವು ಬಿಡಬಾರ್ದು. ಯಾಕಂದರೆ ನಾವು ದೇವರ ಆತ್ಮನಿಗೆ ಸಂಬಂಧಪಟ್ಟವರು ನಾವಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಒಂದು ಸಂಗತಿಯನ್ನು ಓದಿಕೊಂಡು ಸತ್ಯವೇದದಿಂದ ಮತ್ತು ದೇವರ ಮತ್ತು ಅದರಲ್ಲಿರುವ ಸಂದೇಶವನ್ನು ನಾವು ಮಾತಾಡಲಿಕ್ಕೆ ನಾವು ಹೋಗೋಣ. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಅರಣ್ಯಕಾಂಡ 11ನೇ ಅಧ್ಯಾಯ, ಅರಣ್ಯಕಾಂಡ. ಹಲ್ಲೆಲೂಯಾ. ಈ ಒಂದು ಅಧ್ಯಾಯದಲ್ಲಿ ನಾವು ನೋಡುವಾಗ, ಅರಣ್ಯಕಾಂಡ 11ನೇ ಅಧ್ಯಾಯ ಪ್ರಾರಂಭದಲ್ಲಿ ನಾವು ನೋಡುವಾಗ ಕೆಲವು ಸಂಗತಿಗಳು ಹೆಡ್ಲೈನಲ್ಲೇ ಅರಣ್ಯಕಾಂಡ 11ನೇ ಅಧ್ಯಾಯ ನಾವೀಗ ಓದಿರುವಂಥ ವಚನ 21ರಿಂದ 24 ತನಕ. ನಾವು ಈ ಅಧ್ಯಾಯದ ಪ್ರಾರಂಭದಲ್ಲಿ ನೋಡುವಾಗ ಕೆಲವು ಸಮಸ್ಯೆಗಳನ್ನು ಅಲ್ಲಿ ಮೋಶೆ ಎದುರುಗೊಳ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ನಾವು ನೋಡ್ತಿದ್ದೇವೆ, ಜನ ಎಲ್ಲ ಬಂದು ನಮಗೆ ಬರೀ ಮನ್ನಾ ತಿಂದು ತಿಂದು ನಮಗೇನಾಗಿದೆ, ಸಾಕಾಗಿದೆ, ನೀರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಸೌತೆಕಾಯಿ ಇಲ್ಲ, ಏನೂ ಇಲ್ಲ ಎಂಬುದಾಗಿ, ಅಂದರೆ ರುಚಿನೇ ಇಲ್ಲ ಎಂಬುದಾಗಿ ಇಸ್ರಾಯೇಲರು ಗುಣಗುಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಅವರಲ್ಲಿದ್ದ ಅನ್ಯರು ಕೆಲವರು, ಅಂದರೆ ಐಗುಪ್ತ ದೇಶದಿಂದ ಅವರು ಬಿಡುಗಡೆ ಹೊಂದಿ ಬರ್ತಿರುವಾಗ ಈವನ್ ಐಗುಪ್ತ ದೇಶೀಯರು ಸಹ ಕೆಲವರು ಇವರೊಟ್ಟಿಗೆ ಬಂದವರಾಗಿದ್ದಾರೆ. ಯಾಕಂದರೆ ನಿಮ್ಮ ದೇವರು ಪರಾಕ್ರಮ ಉಳ್ಳಂಥ ಆತನು ನಿಮ್ಮೊಂದಿಗೆ ನಾವು ಬರ್ತೇವೆ ಎಂಬುದಾಗಿ ಆ ಅನ್ಯರು ಸಮೇತ ಇವರು ಹಿಂದೆ ಬಂದವರಾಗಿದ್ದಾರೆ. ಬಟ್ ಅವರಲ್ಲಿರುವಂಥ ಒಂದು ಅನ್ಯ ಸ್ವಭಾವ ಇರ್ತೈತಲ್ವ, ಅದರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಮಾಂಸ ಇಲ್ಲ ಎಂಬುದಾಗಿ ಅವರು ಗುಣಗುಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮಗೆ ಮಾಂಸ ಇಲ್ಲ ಎಂಬುದಾಗಿ. ಅದು ಕೇಳಿ ಇಸ್ರಾಯೇಲರಿಗೆ ಮಾಂಸ ಸಹ ನೆನಪಾಯಿತು. ಅವ್ರು ನೀರುಳ್ಳಿ ಬೆಳ್ಳುಳ್ಳಿ ಮಾತ್ರ ನೆನಪು ಮಾಡ್ಕೊಂಡಿದ್ರು. ಈಗ ಅವರ ದೇಶದಿಂದ ಇವರು ಮಾಂಸವನ್ನು ಸಹ ನೆನಪು ಮಾಡ್ಕೊಳ್ತಾರೆ. ಮಾಡ್ಕೊಂಡು ಹೌದಲ್ಲ, ನಮಗೆ ಮಾಂಸನೇ ಇಲ್ಲ, ಐಗುಪ್ತ ದೇಶದಲ್ಲಿದ್ದಾಗ ನಮ್ಮ ಮಡಿಕೆಗಳ ಹತ್ರ ಕೂತ್ಕೊಂಡು ನಾವು ಸಮೃದ್ಧಿಯಾಗಿ ಮಾಂಸವನ್ನು ತಿಂತಿದ್ದೆವು, ಅರಣ್ಯದಲ್ಲಿ ಏನೂ ಸಹ ಇಲ್ಲ, ಬರೀ ಮನ್ನ ಬಿಟ್ಟರೆ ಎಂಬುದಾಗಿ ಅವರು ಗುಣಗುಡ್ತಾ ಇದ್ದಾರೆ. ಇದು ಗುಣಗುಟ್ಟಿ ಮೋಶೆ ಹತ್ರ ಬಂದು ಅವರೆಲ್ಲ ಹೇಳುವಾಗ ಮೋಶೆ ಬಹಳ ಕರೆಗೆ ಒಳಗಾಗ್ತಾನೆ. ಪ್ರೈಸ್ ದಿ ಲಾರ್ಡ್. ಕರೆಗೆ ಒಳಗಾಗಿ ದೇವ್ರ ಹತ್ರ ಬಂದರು. ಆತನು ಬೇಡುವಾತನಾಗಿರ್ತಾನೆ. ಸ್ವಾಮಿ, ಇವ್ರನ್ನೆಲ್ಲ ನಾನು ಹೆತ್ತಿದ್ದೇನಾ?
ಇವರು ನಾನು ಹೆತ್ತ ಮಕ್ಕಳ, ಇಷ್ಟು ಜನ ಬಂದು ನನಗೆ ಅದು ಇಲ್ಲ ಇದಿಲ್ಲ ಎಂಬುದಾಗಿ ನನ್ನ ಹತ್ರ ಗುಣಗುಡ್ತಾರಲ್ವಾ, ನಾನು ಇವ್ರಿಗೆ ಏನು ಮಾಡಲಿ, ನನಗೆ ಸಾಕಾಯ್ತು ಇಷ್ಟು ಜನ ನಾನು ಹೊತ್ತು ಸಾಗುವಂಥದ್ದು ಎಂಬುದಾಗಿ ಒಂದು ಫ್ರಸ್ಟ್ರೇಷನಲ್ಲಿ, ಬೇಸರದಲ್ಲಿ ದೇವರ ಹತ್ರ ಆತನ ಮೊರೆ ಇಡುವಂಥ ಆತನಾಗಿರ್ತಾನೆ. ಆಗ ದೇವರು ಆತನಿಗೆ ಉತ್ತರ ಕೊಡ್ತಾ ನಾವು ನೋಡ್ತೇವೆ 16ನೇ ವಚನದಿಂದ ಕೆಲವು ಸಂಗತಿಗಳನ್ನು ಹೇಳ್ತಾ ಬರ್ತಾರೆ. ಹಲ್ಲೆಲೂಯಾ. ನಿನಗೊಬ್ಬನಿಗೆ ಇವರನ್ನು ನಡೆಸಲಿಕ್ಕಾಗಲ್ಲಲ್ಲ, ಹಾಗಾದರೆ ನಿಮ್ಮ ಮಧ್ಯದಿಂದ 70 ಜನರನ್ನು ನೀನು ಆರಿಸಿಕೋ, ಅವರಿಗೆ ನಿನ್ನ ಮೇಲಿದ್ದಂಥ ಒಂದು ಅಭಿಷೇಕವನ್ನು ಅವರಿಗೆ ಸಹ ನಾನು ಅದರಲ್ಲಿ ಪಾಲು ಕೊಡ್ತೇನೆ ಎಂಬುದಾಗಿ ಅದೊಂದು ವಿಷಯ ಹೇಳ್ತಾರೆ. ನೆಕ್ಸ್ಟ್ ಆದ ಮೇಲೆ ಅವರು ಮಾಂಸ ಕೇಳಿದ್ದಾರಲ್ವಾ, ಅವರು ನಾನು ಅವರಿಗೆ ಮಾಂಸವನ್ನು ಒದಗಿಸ್ತೇನೆ, ಅವರು ಸಿದ್ಧರಾಗಿರಿ. ಒಂದು ದಿನ ಅಲ್ಲ, ಒಂದು ವಾರವಲ್ಲ, ತೀರಾ 1 ತಿಂಗಳು ಅವರು ತಿಂದು ಅವರು ಮೂಗಿನಲ್ಲಿ ಅದು ಬರುವ ತನಕ, ಕಾರುವ ತನಕ ಅವರು ಮಾಂಸ ತಿಂತಾರೆ ಎಂಬುದಾಗಿ ದೇವರು ಹೇಳ್ತಾನೆ. ಪ್ರೈಸ್ ದ ಲಾರ್ಡ್. ದೇವರು ಹೇಳುವಾಗ ಈಗ ಮೋಶೆ ಹೇಳುವಂಥ ಮಾತನ್ನು ನಾವೀಗ ಓದಿದ್ದೇವೆ 21ನೇ ವಚನದಿಂದ. ಈತನು ಹೇಳ್ತಾನೆ, ಸ್ವಾಮಿ ನೀನು 1 ದಿನ ಅಲ್ಲ, ಒಂದು ವಾರ ಅಲ್ಲ, 1 ತಿಂಗಳು ಸಮೃದ್ಧಿಯಾಗಿ ಮಾಂಸ ತಿನ್ನುವಷ್ಟು ನಾನು ಮಾಂಸ ಕೊಡ್ತೇನೆ ಅಂತೇಳಿ ಇವ್ರಿಗೆ ಹೇಳ್ತಿದ್ದೀಯಲ್ಲ, ನಿಮಗೆ ಏನಾಗಿದೆ? ಇಷ್ಟು ಜನಕ್ಕೆ ನಮ್ಮ ಸಂಗಡ 6 ಲಕ್ಷ ಕಾಲಾಳುಗಳಿದ್ದಾರೆ. ಹಲ್ಲೆಲೂಯ. ಅಂದರೆ ಬರೀ ಪುರುಷರು, ಯುದ್ಧ ಮಾಡುವಂಥ ಆ ರೀತಿ ಬಲ ಇರುವಂಥ ವ್ಯಕ್ತಿಗಳೇ 6 ಲಕ್ಷ ಜನ. ಮಿಕ್ಕ ಹೆಂಗಸರು ಮಕ್ಕಳು ಸೇರಿಸಿದರೆ ಎಲ್ಲರೂ ಲೆಕ್ಕ ಹಾಕ್ತಾರೆ 30 ಲಕ್ಷ ಇರ್ಬೋದು ಎಂಬುದಾಗಿ. ಇಷ್ಟು ಜನಕ್ಕೆ ಎಲ್ಲಿಂದ ಮಾಂಸ ಕೊಡ್ತೀಯ ನೀನು? ನಾವು ನಮ್ಮಲ್ಲಿದ್ದ ಎಲ್ಲ ದನ ಆಡುಗಳನ್ನು ಕುರಿಗಳನ್ನು ನಾವು ಕೊಯ್ಬೇಕೋ ಯೋಚನೆ ಮಾಡ್ತಾನೆ, ಅಥವಾ ಸಮುದ್ರದಕ್ಕೆ ಹೋಗಿ ಎಲ್ಲ ಮೀನುಗಳನ್ನು ನಾವು ಇಳ್ಕೊಂಡು ಬರಬೇಕು? ಅಷ್ಟು ತಂದರೂ ಸಾಕಾಗೋದಿಲ್ವಲ್ವಾ? ಇದು ಹೇಗೆ ಸಾಧ್ಯ ಎಂಬುದಾಗಿ ಹೇಳ್ತಾರೆ. ಆಗ ದೇವರು ಹೇಳುವಂಥ ಮಾತೇನು? ಯೆಹೋವನಾದ ನನ್ನ ಕೈ ಮೋಟಗೈಯೋ, ಈಗ ನನ್ನ ಮಾತು ನೆರವೇರುತ್ತದೋ ಇಲ್ಲವೋ ಈಗ ನೀನು ನೋಡುವಿ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಇಲ್ಲಿ ವಿಷಯವೇನೆಂದರೆ, ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಪ್ರೈಸ್ ದ ಲಾರ್ಡ್. ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ದೇವರ ವಾಕ್ಯ ಹೇಳ್ತೈತೆ, ನಾನು ಸರ್ವಶಕ್ತನು, ನರ ಪ್ರಾಣಿಗೆಲ್ಲ ದೇವರು, ನನಗೆ ಅಸಾಧ್ಯವಾದದ್ದು ಒಂದೂ ಉಂಟೋ ಎಂಬುದಾಗಿ. ಹಲ್ಲೆಲೂಯ. ದೇವರು ಅಂತ ಹೇಳುವಾಗಲೇ ಆತನ ಶಕ್ತಿಗೆ ಪರಿಮಿತಿ ಇಲ್ಲ, ಆತನ ಜ್ಞಾನಕ್ಕೆ ಪರಿಮಿತಿ ಇಲ್ಲ, ಆತನ ಪ್ರೀತಿಗೆ ಪರಿಮಿತಿ ಇಲ್ಲ, ಆತನ ಒಳ್ಳೆತನಕ್ಕೆ ಪರಿಮಿತಿ ಇಲ್ಲ. ಯಾವ ಪರಿಮಿತಿ ಇಲ್ಲದಂತ ಆತನೇ ದೇವರಾಗಿರ್ತಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ನಾವು ನೋಡ್ತೇವೆ, ಇಡೀ ಸೃಷ್ಟಿಯನ್ನು ನಾವು ನೋಡುವಾಗ ಇದು ಮನುಷ್ಯರಿಂದ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಮಗೆ ಸ್ಪಷ್ಟ. ದೇವರು ಸೃಷ್ಟಿ ಮಾಡಿರ್ತಾನಂತೇಳಿ. ಆದರೆ ಇಷ್ಟು ಅಗಮ್ಯವಾದ ಸೃಷ್ಟಿಯನ್ನು ಇದನ್ನು ನೋಡುವಾಗ ಇದನ್ನು ಹೇಗೆ ಆಯಿತು ಎಂಬುದಾಗಿ ಗ್ರಹಿಸಲಿಕ್ಕೆ ಸಾಧ್ಯವಿಲ್ಲದಂಥ ಈ ಸೃಷ್ಟಿಯನ್ನು, ಇದು ಅಷ್ಟು ಅದ್ಭುತವಾದ ಸೃಷ್ಟಿಯನ್ನು ದೇವರು ತನ್ನ ಬಾಯಿ ಮಾತಿನಿಂದ ಉಂಟು ಮಾಡಿರುವಂಥ ಆತನಾದರೆ, ಆತನಿಗೆ ಅಸಾಧ್ಯವಾದದ್ದು ಯಾವುದಾದ್ರೂ ಉಂಟೋ? ಇಲ್ಲವೇ ಇಲ್ಲ. ನಾವು ನೋಡ್ತೇವೆ, ಮನುಷ್ಯನ ವಿಷಯದಲ್ಲಿ ನೋಡೋದಾದರೆ ದೇವರು ಹೇಳ್ತಾನೆ, ನಾನು ನರಪ್ರಾಣಿಗೆಲ್ಲ ದೇವರೆಂಬುದಾಗಿ. ನರಪ್ರಾಣಿ ಅಂತ ಹೇಳುವಾಗ ಇದು ಏನೂ ಅಲ್ಲ ಅಂತ ಅಂದುಕೊಳ್ತೇವೆ. ಬಟ್ ನಮ್ಮ ಸೃಷ್ಟಿಯನ್ನು, ನಮ್ಮನ್ನು ದೇವರು ಉಂಟು ಮಾಡುವ ವಿಧವನ್ನು ನಾವು ಒಂದು ಸಾರಿ ಅದು ಧ್ಯಾನ ಮಾಡುವಂಥದ್ದಾದರೆ, ಭಕ್ತನಾದ ದಾವೀದನು ಹೇಳ್ತಾನೆ, ನನ್ನನ್ನು ಉಂಟು ಮಾಡಿರುವ ವಿಧವನ್ನು ನಾನು ಆಲೋಚಿಸುವಾಗ ನನಗೇನು ಉಂಟಾಗ್ತಾ ಇದೆ? ಭಯವು ನಡುಕ ಉಂಟಾಗ್ತಾ ಇದೆ. ಎಂಥ ಅದ್ಭುತವಾಗಿ ನಾನು ಉಂಟು ಮಾಡಲ್ಪಟ್ಟಿದ್ದೇನೆ. ಪ್ರೈಸ್ ದ ಲಾರ್ಡ್. ಯಾವ ಜ್ಞಾನವು ಇದು ನಾನು ಉಂಟು ಮಾಡಿದೆ ಎಂಬುದಾಗಿ ಆಶ್ಚರ್ಯವಾಗ್ತೈತೆ ಎಂಬುದಾಗಿ ದಾವೀದನು ಹೇಳ್ತಾನೆ. ಅಂದರೆ ಇಂಥ ಅದ್ಭುತವಾದ ಶರೀರವನ್ನು ಉಂಟು ಮಾಡಿ ಅದಕ್ಕೆ ಜೀವದಿಂದ ಅದನ್ನು ನಡೆಸಿರುವಂಥ ಕರ್ತನಿಗೆ ಅಸಾಧ್ಯವಾದದ್ದು ಒಂದಾದರೂ ಉಂಟೋ? ಹಲ್ಲೆಲೂಯ. ಆತನಿಗೆ ಅಸಾಧ್ಯವಾದದ್ದು ಒಂದು ಸಹ ಇಲ್ಲ. ಪ್ರೈಸ್ ದ ಲಾರ್ಡ್. ಅದಕ್ಕೆ ದೇವರು ಅಂತ ಹೇಳುವ ಅಸಾಧ್ಯವಾದದ್ದು ಒಂದು ಸಹ ಇಲ್ಲ. ಆತನಿಗೆ ದೇವರಲ್ಲಿ ಹೇಳ್ತಿದ್ದಾನೆ, ನನ್ನ ಕೈ ಮೋಟುಗೈಯೋ, ನಾನು ಕೈಲಾಗದವನಂತ ಅಂದುಕೊಂಡಿದೀಯಾ? ನನಗೆ ಶಕ್ತಿ ಇಲ್ಲ ಅಂತ ಅಂದುಕೊಂಡಿದೀಯಾ? ಈಗ ನನ್ನ ಮಾತು ನೆರವೇರ್ತೈತೋ ಇಲ್ಲವೋ ಈಗ ನೀನು ನೋಡುವಿ ಎಂಬುದಾಗಿ. ಅಂದರೆ ಸರ್ವಶಕ್ತನಾದ ದೇವರು ಏನಾದರೂ ಆತನ ಮಾತನ್ನು ಹೇಳಿರುವಂಥದ್ದಾದರೆ ಅದನ್ನು ನೆರವೇರಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ಕೊಟ್ಟ ಮಾತನ್ನು ನೆರವೇರಿಸದಷ್ಟು ಆತನ ಅಸಮರ್ಥನು ಅಲ್ಲವೇ ಅಲ್ಲ. ಪ್ರೈಸ್ ದ ಲಾರ್ಡ್. ಕಮನ್. ಹಲ್ಲೆಲೂಯ. ಎಲ್ಲರ ದೇವರು ಸರ್ವಶಕ್ತನು. ಆತನ ನುಡಿಯನ್ನು, ಆತನ ವಾಗ್ದಾನಗಳನ್ನು ಆತನು ನೆರವೇರಿಸಲು ಸಮರ್ಥನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಆದರೆ ಮೋಶೆಗೆ ಏನಾಯ್ತಂದರೆ, 1 ತಿಂಗಳು ಅವರು ಮಾಂಸ ತಿನ್ನುವಷ್ಟು ನಾನು ಕೊಡ್ತೇನೆ ಅಂತೇಳಿ ದೇವರು ಹೇಳುವಾಗ ಮೋಶೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನಲ್ವ, ಇದು ಹೇಗೆ ಸಾಧ್ಯ? ನಾವು ಸಮುದ್ರದ ಮೀನುಗಳನ್ನೆಲ್ಲ ತರಬೇಕಾ? ನಮ್ಮಲ್ಲಿರುವಂಥ ಅಂದರೆ ಅವರು ದನ ಕುರಿಗಳೊಟ್ಟಿಗೆ ಬಂದಿದ್ದಾರಲ್ಲ, ಅವೆಲ್ಲ ಕೊಯ್ಬೇಕಾ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ದೇವರ ಹತ್ರ. ಅಂದರೆ ಅದಕ್ಕೆ ಅಷ್ಟು ಕೊಟ್ಟರು 1 ತಿಂಗಳು ಇವರಿಗೆ ಸಾಕಾಗಲಿಕ್ಕೆ ಇಲ್ಲ ಎಂಬುದಾಗಿ ಆಲೋಚನೆ ಮಾಡ್ತಿದ್ದಾನೆ. ಇಲ್ಲಿ ದೇವರ ಮಾತನ್ನು ಸಂಶಯಿಸಿ ಈ ರೀತಿ ಮೋಶೆ ಮಾತಾಡಲಿಕ್ಕೆ ಕಾರಣವೇನು?
ಪ್ರೈಸ್ ದ ಲಾರ್ಡ್. ಎಷ್ಟೋ ಜನ ಭಕ್ತರನ್ನು ಸತ್ಯವೇದದಲ್ಲಿ ನಾವು ನೋಡ್ತೇವೆ ಅಲ್ವಾ. ಪಾಸ್ಟರ್ ಯಾವಾಗಲೂ ಒಂದು ಉದಾಹರಣೆಯನ್ನು ಕೊಡ್ತಿರ್ತಾರೆ. ಬರಗಾಲ ಬಂದಾಗ ಇಸ್ರಾಯೇಲ್ರಲ್ಲಿ ಪ್ರವಾದಿ ಹೇಳ್ತಾನೆ, ನಾಳೆ ಇಷ್ಟೊತ್ತಿಗೆ ಎಂತ ₹1 12 ಸೇರಿ ಗೋಧಿ, ₹1 24 ಸೇರಿ ಸೇರಷ್ಟು ಜವಗೋಧಿಯನ್ನು ಮಾರ್ತಾರೆ ಅಂತ ಹೇಳುವಾಗ ಅಲ್ಲಿರುವಂಥ ದ್ವಾರಪಾಲಕನ ಆ ವ್ಯವಹಾರ ನೋಡಿಕೊಳ್ಳುವಂಥ ವ್ಯಕ್ತಿ, ಇದು ಪರಲೋಕದ ಬಾಗಿಲುಗಳೆಲ್ಲ ತೆಗೆದರೂ ಸಹ ಇದು ಏನಾಗುವುದಿಲ್ಲ, ಸಾಧ್ಯವಿಲ್ಲ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಇಂಥ ಸಂಗತಿಗಳನ್ನು ಸತ್ಯವೇದದಲ್ಲಿ ಅನೇಕವನ್ನು ನಾವು ನೋಡುವಂಥವರಾಗಿರ್ತೇವೆ. ಈವನ್ ಮರಿಯಳು, ಯೇಸು ಸ್ವಾಮಿ ತಾಯಿಯಾದಂಥ ಮರಿಯಳು ಗರ್ಭವತಿ ಆಗುವುದಕ್ಕಿಂತ ಮುಂಚೆ ದೇವದೂತನು ಪ್ರತ್ಯಕ್ಷವಾಗ್ತಾನೆ. ಪ್ರೈಸ್ ದ ಲಾರ್ಡ್. ಕಮನ್ ಹಲ್ಲೆಲೂಯಾ. ಬಂದು ಮರಿಯಳೇ ನೀನು ದೇವರ ದಯ ಹೊಂದಿದ್ದವಳು ಅಂತ ಹೇಳುವಾಗ, ಇದೆಂಥ ಆಶೀರ್ವಾದ ಅಂದರೆ, ದಯ ಹೊಂದಿದ್ದೇನೆಂದರೆ ಏನೋ ದೊಡ್ಡ ಆಶೀರ್ವಾದ ನನಗೆ ಕಾದಿದೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತೈತೆ, ನಾವೆಲ್ಲರೂ ಏನನ್ನು ಹೊಂದಿದವರು? ದಯೆಯನ್ನು ಹೊಂದಿದವರು. ಎಲ್ಲರೂ ಹೇಳೋಣ, ನಾವೆಲ್ಲರೂ ಏನನ್ನು ಹೊಂದಿದವರು? ದೇವರ ದಯೆಯನ್ನು ಹೊಂದಿದವರು, ದೇವರ ಕೃಪೆಯನ್ನು ಹೊಂದಿದವರು. ಈಗ ನಾವು ಅರಿಕೆ ಮಾಡಿದೆವು, ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು ನಾವು ಹೊಂದಿದ್ದೇವಂತೆ. ಹಲ್ಲೆಲೂಯಾ. ಹಾಗಾದರೆ ದಯ ಹೊಂದಿದ್ದವಳೆ ಅಂತ ಒಂದು ಸಂದೇಶಕ್ಕೆ ಆಕೆ ಎಷ್ಟು ಅದಕ್ಕೆ ಈಡಾಗ್ತಾಳೆ ಅಂದರೆ, ಇದು ಏನು ಆಶೀರ್ವಾದ ನನಗೆ ಕಾದಿದೆ ಎಂಬುದಾಗಿ ಆಶ್ಚರ್ಯವಾಗಿ ಪ್ರಶ್ನೆ ಮಾಡ್ತಾಳೆ. ಪ್ರೈಸ್ ದ ಲಾರ್ಡ್. ಹಾಗಾದರೆ ಕೃಪೆಯನ್ನು ಧಾರಾಳವಾಗಿ ಹೊಂದಿದ್ದೇವೆಂದರೆ ಎಷ್ಟು ಆಶೀರ್ವಾದಗಳು ನಮಗೆ ಕಾದಿರಬಹುದು. ಪ್ರೈಸ್ ದ ಲಾರ್ಡ್. ಕಮನ್ ಹಲ್ಲೆಲೂಯಾ. ಎಲ್ಲರೂ ಹೇಳೋಣ, ದೇವರ ಕೃಪೆಯನ್ನು ಧಾರಾಳವಾಗಿ ನಾನು ಹೊಂದಿದ್ದೇನೆ. ಹಾಗಾದರೆ ನನಗಾಗಿ ಲೆಕ್ಕವಿಲ್ಲದಷ್ಟು ಮೇಲುಗಳು ಸಿದ್ಧವಾಗಿವೆ. ಪ್ರೈಸ್ ದ ಲಾರ್ಡ್. ನಮಗೆ ಪ್ರತಿ ಮಾತೊಂದು ಕಾಮನ್ ಆಗಿ ದಯ ಹೊಂದಿದ್ದೇವೆಂದರೆ, ದಯ ಅಂದರೆ ಕಾಮನ್, ನಮಗೆ ಅದು ಏನು ವಿಶೇಷವಲ್ಲ. ಬಟ್ ಮರಿಯಳಿಗೆ ಅದು ದೊಡ್ಡ ವಿಶೇಷವಾಗಿತ್ತು. ಪ್ರೈಸ್ ದ ಲಾರ್ಡ್. ಯಾವಾಗಾದರೆ ದೇವರ ವಾಕ್ಯ, ದೇವರ ನುಡಿಗಳು, ವಾಗ್ದಾನಗಳು ನಮಗೆ ಯಾವಾಗಾದ್ರೂ ಆಶ್ಚರ್ಯವಾಗಿ ನಾವು ತಗೊಳ್ತೇವೋ, ಅದ್ಭುತಗಳು ನಮ್ಮ ಹಿಂಬಾಲಿಸುವಂಥವಾಗಿರ್ತವೆ. ಪ್ರೈಸ್ ದ ಲಾರ್ಡ್. ಈಗ ಯೆಹೋವನಾದ ನನ್ನ ಕೈ ಮೋಟುಗೈಯೋ ಅಂತ ಹೇಳುವಾಗ, ದೇವರು ಸರ್ವಶಕ್ತನು, ನಂಗೆ ಅಸಾಧ್ಯವಾದದೊಂದು ಇಲ್ಲ ಹೇಳ್ತಾ ಇರ್ತಾನೆ. ನಾವು ಅದನ್ನು ಕಾಮನ್ ಆಗಿ ತಗೊಳ್ತಾ ಬರ್ತೇವೆ. ಬಟ್ ಆದರೆ ನನ್ನ ದೇವರ ಕೈ ಮೋಟುಗೈ ಅಲ್ಲ ಅಂಥೇಳಿ ಯಾವಾಗಾದರೆ ಅದನ್ನು ನಂಬಿಕೆಯಿಂದ ನಾವು ಸ್ವೀಕರಿಸ್ತೇವೋ, ದೇವರ ಮಹಿಮೆಗಳನ್ನು ನಾವು ಕಾಣುವಂಥವರಾಗಿರ್ತೇವೆ. ಪ್ರೈಸ್ ದ ಲಾರ್ಡ್. ಕಮನ್ ಹಲ್ಲೆಲೂಯಾ. ಮನುಷ್ಯರ ಮಾತು ನಮಗೆ ಕೇವಲವಾಗಿರ್ಬೋದು, ಬಟ್ ದೇವರ ಮಾತು ಬಹಳ ಅದ್ಭುತವಾದಂಥ ಮಾತು. ಅದಕ್ಕೆ ದೇವರ ದಯ ಹೊಂದಿದವಳೆ ಅಂತ ಹೇಳುವಾಗ ಮರಿಯಳು ಎಕ್ಸೈಟ್ ಆಗಿ ಕೇಳ್ತಾಳೆ, ಇದು ಎಂಥ ಆಶೀರ್ವಾದ, ನನಗೇನು ಆಶೀರ್ವಾದ ದೇವರು ಕೊಡ್ತಾ ಇದ್ದಾನೆ ಅಂಥೇಳಿ ಆ ದೂತನ ಬಾಯಿಂದ ನೆಕ್ಸ್ಟ್ ಏನು ಬರ್ತೈತೋ ಆಕೆ ಎದುರು ನೋಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಆತನು ಹೇಳ್ತಾನೆ, ನೀನು ಗರ್ಭಿಣಿಯಾಗಿ ಮಗುವನ್ನು ಹೆರುತ್ತಿ ಅಂತ ಹೇಳುವಾಗ ಪುರುಷ ಸಂಪರ್ಕ ಇಲ್ಲದವಳಲ್ಲ, ನನಗೆ ಹೇಗೆ ಇದು ಆದೀತು ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಇಲ್ಲಿ ಸಹ ದೇವರು ನೀನು ಗರ್ಭಿಣಿಯಾಗಿ ಮಗುವನ್ನು ಹೆರುವಿ ಅಂಥೇಳಿ ದೇವರ ಸಂದೇಶ ಆಕೆಗೆ ಬಂದಾಗ, ಇದು ಹೇಗೆ ಸಾಧ್ಯ, ಪುರುಷ ಸಂಪರ್ಕ ಇಲ್ಲದವಳಲ್ಲ ಎಂಬುದಾಗಿ ಪ್ರಶ್ನೆ ಮಾಡ್ತಾಳೆ. ಪ್ರೈಸ್ ದ ಲಾರ್ಡ್. ನಂತರ ಬೇರೆ ಸಂಗತಿ, ಯಾವಾಗಾದ್ರೆ ದೇವದೂತನು ವಿವರಿಸ್ತಾನೋ, ಕರ್ತನ ದಾಸಿ ಆತನ ಚಿತ್ತದಂತೆ ಆಗಲಿ ಎಂಬುದಾಗಿ ಒಪ್ಪಿಕೊಳ್ತಾಳೆ. ಹಲ್ಲೆಲೂಯಾ. ಮತ್ತಷ್ಟು ಮಾತ್ರವಲ್ಲ, ಸ್ನಾನಿಕನಾದ ಯೋಹಾನನ ತಂದೆ ತಾಯಿ ಎಲಿಜಬೆತ್, ಜಕರ್ಯ ಇವರು ದಿನ ತುಂಬಿದವರಾಗಿದ್ದಾರೆ, ಮುದುಕರಾಗಿದ್ದಾರೆ. ಇವರು ಯಾಜಕತ್ವ ಮಾಡುವಂಥ ಸಂದರ್ಭದಲ್ಲಿ ದೇವದೂತನು ಜಕರ್ಯನಿಗೆ ಪ್ರತ್ಯಕ್ಷನಾಗ್ತಾನೆ. ಗೊತ್ತುಂಟಲ್ವಾ? ಪ್ರೈಸ್ ದ ಲಾರ್ಡ್. ಈಗ ನಿನ್ನ ಹೆಂಡತಿ ದಿನ ತುಂಬಿದವಳು, ನೀನು ಮುದುಕನಾಗಿದ್ದಿ, ಬಟ್ ಈ ಪ್ರಾಯದಲ್ಲಿ ನಿನ್ನ ಹೆಂಡತಿ ನಿನಗೆ ಮಗುವನ್ನು ಹೆತ್ತುತ್ತಾಳೆ ಅಂಥೇಳಿ ಆತನು ಕರ್ತನ ಪ್ರವಾದಿ ಅಂತ ಅನಿಸಿಕೊಳ್ಳುತ್ತಾನೆ ಎಂಬುದಾಗಿ ಹುಟ್ಲಿಕ್ಕಿರುವಂಥ ಯೋಹಾನನ ಬಗ್ಗೆ, ಆತನು ಏನಾಗ್ತಾನೆ, ಏನು ಊಟ ಮಾಡ್ತಾನೆ, ಹೇಗೆ ಜೀವಿಸ್ತಾನೆ ಎಂಬುದಾಗಿ ಅಲ್ಲಿ ದೇವದೂತನು ಅಲ್ಲಿ ವಿವರಿಸ್ತಾ ಬರ್ತಾನೆ. ಆಗ ಜಕರ್ಯನು ಸಹ, ನಾವು ಮುದುಕರಾಗಿದ್ದೇವೆ, ನನ್ನ ಹೆಂಡತಿ ದಿನ ತುಂಬಿದವಳಾಗಿದ್ದಾಳೆ, ಇದು ಸಾಧ್ಯ ಹೇಗೆ, ಇದು ಸಾಧ್ಯವಿಲ್ಲ ಎಂಬುದಾಗಿ ಆತನು ಮಾತಾಡುವಾತನಾಗಿರ್ತಾನೆ. ಪ್ರೈಸ್ ದ ಲಾರ್ಡ್. ಹೀಗೆ ಅನೇಕ ಸಂದರ್ಭಗಳನ್ನು ನಾವು ನೋಡ್ತೇವೆ. ದೇವರ ವಾಗ್ದಾನಗಳು, ದೇವರು ಮಾಡುವಂಥ ಕಾರ್ಯಗಳು ನಮ್ಮ ಎದುರಲ್ಲಿ ಅವು ಬಂದಾಗ, ಅಂದರೆ ಸಂದೇಶವಾಗಿ ಅವು ಬಂದಾಗ ಜನ ಏನು ಮಾಡ್ತಾರಂದರೆ, ದೇವರ ಮಾತು ನೆರವೇರಲಿಕ್ಕೆ ಪ್ರಾಕೃತ ಸಂಬಂಧವಾಗಿ ಪರಿಸ್ಥಿತಿ ಅಸಾಧ್ಯವಾಗಿ ತೋಚುವುದರಿಂದ ಇದು ಸಾಧ್ಯ ಇಲ್ಲ, ಇದು ಹೇಗೆ ಸಾಧ್ಯ ಎಂಬುದಾಗಿ ಪ್ರಶ್ನೆ ಮಾಡಿ ಮತ್ತು ಅದೇ ಒಂದು ಸಾಧ್ಯ ಇಲ್ಲ ಅನ್ನುವಂಥ ಆಲೋಚನೆಯಲ್ಲೇ ಮುಂದುವರಿಯುವಂಥವರಾಗಿರ್ತಾರೆ. ಪ್ರೈಸ್ ದ ಲಾರ್ಡ್.
ಕಮನ್ ಹಲಲೂಯ. ಇಲ್ಲಿ ಮೋಶೆಸ್ ಅಷ್ಟೇ 6 ಲಕ್ಷ ಕಾಲಾಳುಗಳಿದ್ದಾರೆ. ಒಂದು ತಿಂಗಳು ಪೂರ ಅವರು 3 ಹೊತ್ತು ಮಾಂಸ ತಿನ್ನುವ ಹಾಗೆ ನಾನು ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಇದು ಹೇಳುವಾಗ ಆತನು ಯೋಚನೆ ಮಾಡಿದ್ದು ಸಮುದ್ರದ ಮೀನುಗಳ ವಿಷಯದಲ್ಲಿ. ಪ್ರೈಸ್ ಅಲ್ಲ, ಈ ಮೀನುಗಳೆಲ್ಲ ಹಿಡಿದು ತಂದರು, ಇವರಿಗೆ ಸಾಕಾಗ್ತೈತ ಲೆಕ್ಕಾಚಾರ ಸ್ಟಾರ್ಟ್ ಮಾಡಿದ. ಹಲಲೂಯ. ನಮ್ಮಲ್ಲಿರುವಂಥ ಎಲ್ಲ ದನ ಆಡು ಕುರಿಗಳನ್ನು ತಂದರೂ ಇದು 1 ತಿಂಗಳು ತಿನ್ನುವಷ್ಟು ಸಾಕಾಗ್ತೈತ ಅಂಥೇಳಿ ಲೆಕ್ಕಾಚಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ನಾವು ನೋಡ್ತೇವೆ ಯೇಸು ಸ್ವಾಮಿ ಸಹ ಈ ಲೋಕದಲ್ಲಿದ್ದಾಗ ಆತನು ಬೆಟ್ಟದ ಪ್ರಸಂಗ ಮಾಡ್ತಾನೆ. 3 ದಿನ ಬಂದಂಥ ಜನರಿಗೆ ದೇವರ ರಾಜ್ಯದ ಸಂಗತಿಗಳನ್ನು ಉಪದೇಶಿಸ್ತಾ ಬರ್ತಾನೆ. 3 ದಿನ ಆದ ನಂತರ ಶಿಷ್ಯರನ್ನು ಕರೆದು ಶಿಷ್ಯರು ಬಂದು ಹೇಳ್ತಾರೆ, 3 ದಿನ ಆಯಿತು, ಅವರೇನು ತಿನ್ನಲಿಲ್ಲ, ಅವ್ರು ಹೋಗಿ ಊಟಕ್ಕೆ ಏನಾದರೂ ತಗೊಂಡು ಬರಲಿ, ಅವರನ್ನು ಕಳಿಸಿಬಿಡು ಎಂಬುದಾಗಿ ಹೇಳುವಾಗ ಯೇಸುಸ್ವಾಮಿ ಹೇಳ್ತಾರೆ, ನೀವೇ ಅವರಿಗೆ ಊಟವನ್ನು ಬಡಿಸಿ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಆಗ ಅವ್ರು ಹೇಳ್ತಾರೆ, ಅಯ್ಯೋ ಇಷ್ಟು 1000 ಜನ 5,000 ಜನ ಇದ್ದಾರೆ, ಇವರಿಗೆ ನಮ್ಮಲ್ಲಿ ಎಲ್ಲಿಂದ ಊಟ ತರಬೇಕು, ಇವರಿಗೆ ತರಬೇಕಂದ್ರೆ ಎಷ್ಟು ಹಣ ಬೇಕು ಅಂಥೇಳಿ ಅವ್ರ ಹತ್ರ ಇದ್ದ ಹಣವನ್ನು ಕಂಪೇರ್ ಮಾಡಿಕೊಂಡ್ರು. ಅವರಲ್ಲಿ ಏನೆಲ್ಲ ಬುದ್ಧಿ ಉಂಟು ಎಂಬುದಾಗಿ ಅವರು ಆಲೋಚನೆ ಮಾಡಿದರು. ಇಷ್ಟು ಜನಕ್ಕೆ ಇದು ಸಾಧ್ಯ ಇಲ್ಲ ನಾವು ಊಟ ಬಡಿಸುವುದಕ್ಕೆ ಎಂಬುದಾಗಿ ಅವರು ಯೇಸು ಸ್ವಾಮಿಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಪ್ರೈಸ್ ದಿ ಲಾರ್ಡ್. ಕಮನ್ ಹಲ್ಲೆಲೂಯಾ. ಇದೆಲ್ಲ ನೋಡುವಾಗ ಅರ್ಥವಾಗುವಂಥ ಸಂಗತಿ ಏನಂದರೆ, ಅನೇಕ ಸಾರಿ ನಾವು ದೇವರ ಮಾತು ನಮ್ಮ ಸಂಗಡ ಬಂದಾಗ ನಾವು ನಮ್ಮ ಪರಿಸ್ಥಿತಿ ಆ ಮಾತು ನೆರವೇರಲಿಕ್ಕೆ ನಮ್ಮ ಪರಿಸ್ಥಿತಿಗಳಲ್ಲಿ ಸಾಧ್ಯ ಉಂಟಾ, ಮಾನವ ರೀತಿಯಾದ ಸಾಧ್ಯ ಉಂಟಾ, ವೈದ್ಯಕೀಯ ರೀತಿಯ ಸಾಧ್ಯ ಉಂಟಾ, ಆರ್ಥಿಕ ರೀತಿಯ ಸಾಧ್ಯ ಉಂಟಾ ಎಂಬುದಾಗಿ ಲೋಕದ ಪ್ರಕಾರ ನಾವು ಲೆಕ್ಕಾಚಾರ ಮಾಡ್ತೇವೆ ಅಥವಾ ಆಲೋಚನೆ ಮಾಡುವಂಥವರು ನಾವು ಆಗಿರ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಇದನ್ನೇ ಸತ್ಯವೇದ ಹೇಳ್ತೈತೆ, ಪ್ರಾಕೃತ ಸಂಬಂಧವಾದ ಮನಸ್ಸು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಅಂದರೆ ನಾವು ಮನುಷ್ಯ ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾನೆ, ಈ ಲೋಕದ ಮಧ್ಯದಲ್ಲಿದ್ದಾನೆ, ಲೋಕದಲ್ಲಿ ಅನೇಕ ಪರಿಸ್ಥಿತಿಗಳನ್ನು ಆತನು ಹಾದು ಹೋಗ್ತಾ ಇದ್ದಾನೆ. ಆದ್ದರಿಂದ ಲೋಕದ ಪ್ರಕಾರವೇ ಮನುಷ್ಯನು ಆಲೋಚಿಸುವಾತನು ಜೀವಿಸುವಾತನು ಆಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅದಕ್ಕೆ ಲೋಕದ ಪ್ರಕಾರವೇ ಆಲೋಚನೆ ಮಾಡ್ತಾನೆ, ಇದು ಸಾಧ್ಯನಾ ಅಸಾಧ್ಯನ ಎಂಬುದಾಗಿ. ಹಲ್ಲೆಲೂಯ. ಆದರೆ ದೇವರ ಮಕ್ಕಳು ನಾವು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟಿದ್ದೇವೆ. ಈ ವಿಶೇಷವೇನೆಂದರೆ, ನಾವು ಈ ಲೋಕದಲ್ಲಿ ಇದ್ದರೂ, ಲೋಕದಲ್ಲಿ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ಹಾದು ಹೋಗ್ತಿದ್ರೂ ಸಹ ದೇವರ ವಾಕ್ಯ ಹೇಳ್ತೈತೆ ನಾವು ಈ ಲೋಕದವರು ಅಲ್ಲ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ನಾವು ಈ ಲೋಕದವರು ಅಲ್ಲ ಎಂಬುದಾಗಿ. ಆ್ಯಕ್ಚುಲಿ ಯಾವ ಮನುಷ್ಯನೂ ಲೋಕದವನಲ್ಲ, ಎಲ್ಲರೂ ದೇವರಿಂದಲೇ ಬಂದವರು. ಬಟ್ ಆದರೆ ದೇವರಿಗೆ ಪಾಪದ ದೆಸೆಯಿಂದ ದೇವರಿಗೆ ದೂರವಾದ ಕಾರಣ ಅವರು ಕೇವಲ ತಮ್ಮನ್ನು ಶರೀರ ಸಂಬಂಧವಾಗಿ ಗುರುತಿಸಿಕೊಂಡು ಲೋಕದ ಮಟ್ಟಿಗೆ ತಾವೆಂಬುದಾಗಿ ಎಣಿಸಿಕೊಂಡವರಾಗಿದ್ದಾರೆ. ಆದರೆ ದೇವರಿಗೆ ಸ್ತೋತ್ರ, ಯೇಸು ಸ್ವಾಮಿ ಹೇಳ್ತಾನೆ, ನಾನು ನಿಮ್ಮನ್ನು ಲೋಕದೊಳಗಿಂದ ಪ್ರತ್ಯೇಕವಾಗಿ ಆರಿಸಿಕೊಂಡಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಲೋಕದೊಳಗಿಂದ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಆರಿಸಿಕೊಂಡಿದ್ದೇನೆಂದರೆ ನಮ್ಮನ್ನು ಮೇಲನ ಲೋಕಕ್ಕೆ ಸೇರಿಸಿದಾತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಅಂದರೆ ಪ್ರಾಕೃತ ಸಂಬಂಧವಾದ ಲೋಕದಿಂದ ಒಂದು ಆತ್ಮೀಕ ಸಂಬಂಧವಾದ ಲೋಕಕ್ಕೆ ನಮ್ಮನ್ನು ವರ್ಗಾಯಿಸಿರುವಂತಾತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಸುಪ್ರೀತಿ ಇವತ್ತು ವಾಕ್ಯ ಅರಿಕೆ ಮಾಡ್ತಿರುವಾಗ ಒಂದು ಮಾತು ಬಂತು, ನಮ್ಮಲ್ಲಿ ಯಾರಿದ್ದಾರೆ, ಪವಿತ್ರಾತ್ಮನು ಇದ್ದಾನೆ ಎಂಬುದಾಗಿ. ನಮ್ಮಲ್ಲಿ ಯಾರಿದ್ದಾರೆ? ಯೇಸು ಸ್ವಾಮಿ ನಂಬಿದಾಗ ನಮ್ಮೆಲ್ಲರಲ್ಲಿ ದೇವರ ಆತ್ಮನು ಕೊಡಲ್ಪಟ್ಟಿದ್ದಾನೆ. ಹಲ್ಲೆಲೂಯ. ಯಾವಾಗ ಅಂದರೆ ಪವಿತ್ರಾತ್ಮನು ನಮ್ಮಲ್ಲಿ ಬಂದನು, ಆತನು ನಮ್ಮನ್ನು ಲೋಕದವರಿಂದ ನಮ್ಮನ್ನು ಪ್ರತ್ಯೇಕ ಮಾಡಿರುವಂಥ ಆತನಾಗಿದ್ದಾನೆ. ಹಲ್ಲೆಲೂಯ. ನಾವು ಪ್ರಾಕೃತಿ ಸಂಬಂಧಿಗಳಾಗಿದ್ದೆವು. ಕೇವಲ ಈ ಪ್ರಪಂಚ ಮಾತ್ರ ನಮಗೆ ಗೊತ್ತಿತ್ತು, ಪ್ರಪಂಚದಲ್ಲಿ ಏನು ಸಾಧ್ಯವಾಗ್ತಿತ್ತು ಅದು ಮಾತ್ರ ನಮಗೆ ಗೊತ್ತಿತ್ತು, ಬರೀ ಪ್ರಾಪಂಚಿಕರು ನಾವಾಗಿದ್ದೆವು. ಬಟ್ ನಮ್ಮಲ್ಲಿ ಬಂದ ಪವಿತ್ರ ಆತ್ಮನು ಆ ಪ್ರಾಪಂಚಿಕತ್ವದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮನ್ನು ಮಾನವಾತೀತವಾದ ಲೋಕಕ್ಕೆ ಸೇರಿಸಿರುವಂಥ ಆತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ದೇವರ ವಾಕ್ಯ ಹೇಳ್ತೈತೆ, ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನ. ಈ ವಚನ ನಾವು ಯಾರು ಎಂಬುದನ್ನು ಕ್ಲಿಯರ್ ಮಾಡುವಂಥದ್ದಾಗಿರ್ತೈತೆ. 8ನೇ ಅಧ್ಯಾಯ 9ನೇ. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದರಿಂದ ಶರೀರ ಭಾವಾಧೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಕಮನ್ ಹಲ್ಲೆಲೂಯಾ. ಎಲ್ಲರೂ ಇಲ್ಲಿದ್ದೀರಾ? ಚಳಿ ಆಗ್ತಾ ಉಂಟಲ್ವಾ?
ಫಸ್ಟು ಶೆಕೆದು ಸಮಸ್ಯೆ, ಈಗ ಚಳಿದು ಸಮಸ್ಯೆ. ಹಲಲೂಯ ಹಲಲೂಯ. ದೇವರ ವಾಕ್ಯ ನೀವಾದರೂ ಅಂದರೆ ಅಲ್ಲಿ ಶರೀರ ಸಂಬಂಧಿಗಳು ಹೇಗಿರ್ತಾರೆ, ಆತ್ಮ ಸಂಬಂಧಿಗಳು ಹೇಗಿರ್ತಾರೆ. ಕಮಾನ್ ಹಲಲು 8ನೇ ಅಧ್ಯಾಯದಲ್ಲಿ ಪ್ರಾರಂಭದಿಂದ ದೇವರ ವಾಕ್ಯ ಆತ್ಮಿಕ ಜೀವಿತದ ಬಗ್ಗೆ ಹೇಳ್ತಾ ಬರುವಂಥದ್ದಾಗಿರ್ತೈತೆ. ಹಲಲುಯ. ಕ್ರಿಸ್ತನಲ್ಲಿ ಇರುವಂಥ ನಮಗೆ ಈಗ ಅಪರಾಧ ನಿರ್ಣಯವೂ ಇಲ್ಲವೇ ಇಲ್ಲ. ಯಾಕಂದರೆ ಕ್ರಿಸ್ತನಲ್ಲಿರುವ ನಾವು ಆತ್ಮನನ್ನು ಅನುಸರಿಸುವವರು ನಾವಾಗಿದ್ದೇವೆ. ಅಂದರೆ ಅಪರಾಧ ನಿರ್ಣಯದಿಂದ ಬಿಡುಗಡೆ ಮಾಡುವಂಥದ್ದು ಪವಿತ್ರಾತ್ಮನು. ಪ್ರೈಸ್ ದ ಲಾರ್ಡ್. ಪ್ರಾಪಂಚಿಕರು ಪಾಪಿಗಳಾಗಲಿ ದೇವರನ್ನು ನಂಬುವಂಥವರು, ದೇವರ ಮಾತುಗಳನ್ನು ನಂಬುವಂಥವರು, ಏನಾದರೂ ಈ ಲೋಕದಲ್ಲಿ ದೇವರು ಮಾಡ್ತಾನೆ ಅಂತ ವಾಕ್ಯ ಬಂದರೆ ಸಾಧ್ಯನ ಅಸಾಧ್ಯನೆಂಬುದಾಗಿ ದೇವರ ಶಕ್ತಿಯನ್ನು ಹೋಲಿಸಿಕೊಳ್ಳುವಂಥ ವ್ಯಕ್ತಿಗಳು. ಪ್ರೈಸ್ ದ ಲಾರ್ಡ್. ಇಲ್ಲಿ ನೋಡಿ ಅಲ್ಲ. ಹಲಲೂಯ. ಈಗ 1 ತಿಂಗಳು ಪೂರ ಅವರು ಮಾಂಸ ತಿಂತಾರಂದರೆ ಮೋಶೆ ಸಮುದ್ರವನ್ನು ನೋಡಿದ, ತಮ್ಮ ಮಧ್ಯದಲ್ಲೊಂದು ಆಡು ಕುರಿಗಳನ್ನು ಲೆಕ್ಕ ಮಾಡಿದ. ಬಟ್ ಆದರೆ ಪವಿತ್ರಾತ್ಮನನ್ನು ಹೊಂದಿರುವಂಥ ನಾವು ಈ ಪ್ರಾಪಂಚಿಕವಾದ ಸಂಗತಿಗಳನ್ನು ಲೆಕ್ಕ ಮಾಡುವಂಥದ್ದಲ್ಲ. ದೇವರ ಶಕ್ತಿಗಿದು ಸಾಧ್ಯನಾ? ದೇವರ ವಾಕ್ಯ ಎಂಥದ್ದಾಗಿದೆ, ದೇವರು ಯಾರಾಗಿದ್ದಾನೆ ಎಂಬುದಾಗಿ ಪರಲೋಕದ ಮಹಿಮೆಯೊಂದಿಗೆ ನಾವು ಆಲೋಚನೆ ಮಾಡುವಂಥವರಾಗಿರ್ತೇವೆ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಪೌಲನು ಹೇಳ್ತಾನೆ, ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿ ಕೊರತೆಯನ್ನು ನೀಗಿಸುವನು. ನಮಗೆ ಕೊರತೆಗಳಿದ್ದಾಗ ಇದು ಹೇಗೆ ನೀಗಿಸಲ್ಪಡ್ತೈತೆ? ಪ್ರಾಪಂಚಿಕವಾಗಿ ನಾವು ಆಲೋಚನೆ ಮಾಡುವಂಥದ್ದಾದರೆ ನಮಗಿರುವ ಕೊರತೆಗಳು, ನಮಗಿರುವ ಅಗತ್ಯಗಳು, ನಮಗಿರುವ ಸಂಗತಿಗಳು ಯಾವ ರೀತಿಯಲ್ಲಿ ಸಾಧ್ಯವಿಲ್ಲ ಲೋಕದ ಪ್ರಕಾರ. ಬಟ್ ಆದರೆ ನಮಗೆ ದೇವರು ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ. ಈಗ ದೇವರ ಪ್ರಭಾವದ ಐಶ್ವರ್ಯಕ್ಕೆ ನಾವು ಕನೆಕ್ಟ್ ಆಗಿದ್ದೇವೆ. ಅದರ ಒಂದು ಜ್ಞಾನ ದೇವರಾತ್ಮನು ನಮಗೆ ಕೊಟ್ಟಿರುವಂಥ ಆತನಾಗಿದ್ದಾನೆ. ಇಲ್ಲಿರುವ ನಮ್ಮ ಈ ಲೋಕದ ಖಜಾನೆಗಳಲ್ಲ, ಈ ಲೋಕದ ಯಾವ ಸಂಗತಿಗಳಲ್ಲ, ಪರಲೋಕದ ಖಜಾನೆಯ ಪರಿಚಯವನ್ನು ಪವಿತ್ರಾತ್ಮನು ನಮಗೆ ಮಾಡಿದ್ದಾನೆ. ಕಮನ್ ಹಲಲೂಯ. ಅದಕ್ಕೆ ಆತನು ಹೇಳ್ತಾನೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ. ಯಾಕಂದರೆ ಕಷ್ಟ ಕಾಲದಲ್ಲಿ ಕುಗ್ಗಿ ಹೋಗಬೇಡ್ರಿ. ಕುಗ್ಗಿ ಹೋಗೋದು ಯಾವಾಗ? ಲೋಕದಲ್ಲಿ ಮಾತ್ರ ನಮ್ಮ ಸಹಾಯ ಬರ್ತೈತಾ ಎಂಬುದಾಗಿ ನಾವು ನೋಡಿದಾಗ. ಪ್ರೈಸ್ ದ ಲಾರ್ಡ್. ಅದಕ್ಕೆ ನೀವು ಕುಗ್ಗಿ ಹೋಗಬೇಡ್ರಿ. ಕಷ್ಟ ಕಾಲದಲ್ಲಿ ನಾನಿದ್ದೇನೆ, ಇಲ್ಲಿ ನಿಮಗೆ ಸಹಾಯ ಕೊರತೆ ಆಗುವುದೇ ಇಲ್ಲ. ಪ್ರೈಸ್ ದ ಲಾರ್ಡ್. ಇಲ್ಲಿರುವ ಐಶ್ವರ್ಯ ದೊಡ್ಡದು, ಅಲ್ಲಿರುವ ಜೀವ ದೊಡ್ಡದು, ಅಲ್ಲಿರುವ ಹಸ್ತ ದೊಡ್ಡದು, ಅಲ್ಲಿರುವ ಕೈ ದೊಡ್ಡದು. ಪ್ರೈಸ್ ದ ಲಾರ್ಡ್. ಹಲಲೂಯ. ಅಲ್ಲಿ ದೇವರಿದ್ದಾನೆ, ಅಲ್ಲಿ ಕ್ರಿಸ್ತನಿದ್ದಾನೆ. ಅದಕ್ಕೆ ನನಗೆ ನೀವು ಮೊರೆಯಿಡಿರಿ, ನನ್ನನ್ನು ನೀವು ದೃಷ್ಟಿಸಿರಿ ಎಂಬುದಾಗಿ. ಹಲಲೂಯ. ಅದಕ್ಕೆ ಪವಿತ್ರಾತ್ಮನು ನಮಗೆ ಕೊಡಲ್ಪಟ್ಟದರಿಂದ ನಾವು ಬರೀ ಪ್ರಾಪಂಚಿಕವಾಗಿ ಮಾತ್ರ ಆಲೋಚನೆ ಮಾಡುವವರಲ್ಲ, ಮಾತ್ರ ಅಲ್ಲ, ಪ್ರಾಪಂಚಿಕವಾಗಿ ಆಲೋಚನೆ ಮಾಡುವವರೇ ನಾವಲ್ಲ, ನಾವು ದೈವಿಕವಾಗಿ ಮಾತ್ರ ಆಲೋಚನೆ ಮಾಡುವವರು ನಾವಾಗಿದ್ದೇವೆ. ಪ್ರೈಸ್ ದ ಲಾರ್ಡ್. ಕಮನ್ ಹಲಲೂಯ ಹಲಲೂಯ. ಅದಕ್ಕೆ ದೇವರು ಮೋಶೆಗೆ ಹೇಳ್ತಾನೆ, ನೀನು ಸಮುದ್ರದ ಮೀನುಗಳ ಬಗ್ಗೆ ಯೋಚನೆ ಮಾಡ್ತಿದ್ದೀಯಾ? ನಿಮ್ಮ ಮಧ್ಯದಲ್ಲಿರುವಂಥ ಆಡು ಕುರಿ ದನಗಳ ಬಗ್ಗೆ ಯೋಚನೆ ಮಾಡ್ತಿದ್ದೀಯಾ? ನಾನು ಅವುಗಳ ಬಗ್ಗೆ ಮಾತಾಡಿದ್ದಲ್ಲ, ನನ್ನ ಕೈ ಬಗ್ಗೆ ನಾನು ಮಾತಾಡಿದ್ದು. ಯೆಹೋವನಾದ ನನ್ನ ಕೈ ಮೋಟುಗೈಯೋ. ಪ್ರೈಸ್ ದ ಲಾರ್ಡ್. ದೇವರ ವಾಗ್ದಾನ ಏನಾದರೂ ಇರುವಂಥದ್ದಾದರೆ, ನಮ್ಮ ಪ್ರಾರ್ಥನೆ ದೇವರಿಗೆ ಏನಾದರೂ ಇರುವಂಥದ್ದಾದರೆ, ನಮ್ಮ ನಿರೀಕ್ಷೆ ದೇವರಲ್ಲಿ ಏನಾದರೂ ಇರುವಂಥದ್ದಾದರೆ ನಾವು ಆಲೋಚನೆ ಮಾಡಬೇಕು ದೇವರ ಮಹಿಮಾ ಶಕ್ತಿಯನ್ನು. ಹಲಲೂಯ. ದೇವರ ಸಮೃದ್ಧಿಯಾದ ಜೀವವನ್ನು. ಹಲಲೂಯ. ಮರಣವು ಮುಟ್ಟದಂಥ ಜೀವವಾತನದ್ದಾಗಿದೆ. ಹಲಲೂಯ. ಮರಣವು ಹಿಡಿದಿಡಲಾರದಂಥ ಜೀವಾತನದ್ದಾಗಿದೆ. ಹಲಲೂಯ. ದೇವರ ಮಹಾಶಕ್ತಿಯನ್ನು ನಾವು ಆಲೋಚನೆ ಮಾಡಬೇಕು. ಆಗ ನಮ್ಮ ಜೀವನದಲ್ಲಿ ನಂಬಿಕೆಯಿಂದ ನಾವು ದೇವರ ಕಾರ್ಯಗಳನ್ನು ನಾವು ನೋಡುವಂಥವರು ನಾವು ಆಗಿರ್ತೇವೆ. ಪ್ರೈಸ್ ದ ಲಾರ್ಡ್. ಅದಕ್ಕೆ ದೇವರ ವಾಕ್ಯ ಹೇಳ್ತೈತೆ, ನೀವು ದೇವರ ಕಡೆ ತಿರುಗಿಕೊಳ್ಳಿರಿ, ದೇವರನ್ನು ಕನೆಕ್ಟ್ ಆಗಿರಿ, ದೇವರ ಮಹಿಮೆಯನ್ನು ನೀವು ಕನೆಕ್ಟ್ ಆಗಿರಿ. ಪ್ರೈಸ್ ದ ಲಾರ್ಡ್. ದೇವರ ಸ್ವಭಾವವನ್ನು ನೀವು ಆಲೋಚನೆ ಮಾಡಿರಿ, ದೇವರ ಖಜಾನೆಯನ್ನು ಆಲೋಚನೆ ಮಾಡಿರಿ. ಹಲಲೂಯ. ದೇವರ ಸೌಖ್ಯವನ್ನು ಸೌಖ್ಯ ಕೊಡುವ ಆತನ ಹಸ್ತಗಳನ್ನು ನೀವು ಆಲೋಚನೆ ಮಾಡಿರಿ. ದೇವರನ್ನು ನಾವು ಕನೆಕ್ಟ್ ಆಗುವಂಥದ್ದಾದರೆ ನಾವು ಅದು ಆತ್ಮೀಕರು, ದೇವರನ್ನೇ ಕನೆಕ್ಟ್ ಆಗುವಂಥವರಾಗಿರ್ತೇವೆ. ಪ್ರೈಸ್ ದ ಲಾರ್ಡ್. ನೋಡ್ತೇವೆ, ಮೋಶೆ ಯಾವಾಗ ಪ್ರಾಪಂಚಿಕವಾಗಿ ಆಲೋಚನೆ ಮಾಡಿದ್ನೋ ಇದು ಸಾಧ್ಯನೇ ಇಲ್ಲ, ನಾನು ಜನರಿಗೆ ಹೇಗೆ ಹೇಳೋದು, ನೀನು ಹೇಳಂತ ಹೇಳಿರುವಂಥ ಮಾತು ಇದು ಸಾಧ್ಯನೇ ಇಲ್ಲ ಸ್ವಾಮಿ ಎಂಬುದಾಗಿ. ಆದರೆ ದೇವರು ಆತನನ್ನು ಬಲಪಡಿಸ್ತಾನೆ. ಮೋಶೆ, ನನ್ನ ಕೈ ಮೋಟುಗೈಯೋ, ನಾನು ಹೇಳಿರುವ ಮಾತು ಈಗ ನೆರವೇರುತ್ತದೋ ಇಲ್ಲವೋ ನೀನು ನೋಡುವಿ. ಅದು ಹೇಳಿದ ಕೂಡಲೇ ಮೋಶೆ
ಸಂಪೂರ್ಣವಾಗಿ ಟರ್ನಾದ ಹೇಳ್ತಾನೆ. ಆಗ ಹೋಗಿ ಆ ಮಾತುಗಳನ್ನು ತನ್ನ ಜನರಿಗೆ ತಿಳಿಸ್ತಾನೆ. ಈಗ ಕಾನ್ಫಿಡೆಂಟ್ ಬಂತು, ಇಲ್ಲಿಂದ ದೇವರು ಕಾರ್ಯ ಮಾಡೋದಲ್ಲ, ಅಲ್ಲಿಂದ ಕಾರ್ಯ ಮಾಡ್ತಾನೆ. ಆತನಿಗೆ ಅಸಾಧ್ಯವಾದದ್ದು ಒಂದು ಸಹ ಇಲ್ಲ, ಆತನಿಗೆ ಅಸಾಧ್ಯವಾದದ್ದು ಒಂದು ಸಹ ಇಲ್ಲ ಎಂಬುದಾಗಿ ಆತನ ಜನರಿಗೆ ಅದನ್ನು ತಿಳಿಸ್ತಾನೆ. ದೇವರು ಹೇಳಿದಂತೆ ದೇವರ ವಾಕ್ಯ ಹೇಳ್ತೈತೆ, ಯೆಹೋವನ ಕಡೆಯಿಂದ ಬಿರುಗಾಳಿ ಬೀಸಲಾಗಿ ತೂರ್ಪು ಕಡೆಯಿಂದ ಎಲ್ಲ ಪಕ್ಷಿಗಳು ಬಂದು ಅವರ ಪಾಳೆಯದಲ್ಲಿ 1 ಮೊಳದೆತ್ತರ ಬಿದ್ದವಂತೆ. ಪ್ರೈಸ್ ದ ಲಾರ್ಡ್. ಅಲ್ಲ, ಪ್ರತಿದಿನ ಬೀಳ್ತಾ ಇದ್ದು 30 ದಿನ ಸಹ ಅವರು ವಾಕರಿಕೆ ಬರುವಾಗೆ ಮಾಂಸವನ್ನು ತಿಂದವರವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ಲರೂ ಹೇಳೋಣ, ನನ್ನ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹಲ್ಲೆಲೂಯ. ನಾವು ಯಾವಾಗ ಕುಗ್ಗಿ ಹೋಗ್ತೇವೆ, ಯಾವಾಗ ಭಯಪಡ್ತೇವೆ, ಯಾವಾಗ ನಿರಾಶರಾಗ್ತೇವೆ ಅಂದರೆ ಪ್ರಾಪಂಚಿಕವಾಗಿ ನಾವು ಆಲೋಚನೆ ಮಾಡಿದಾಗ. ಆದರೆ ವಿಷಯವೇನೆಂದರೆ ನಾವು ಪ್ರಾಪಂಚಿಕರೇ ಅಲ್ಲ. ನಾವು ಯಾರಲ್ಲ? ಎಲ್ಲರೂ ಹೇಳೋಣ, ನಾವು ಪ್ರಾಪಂಚಿಕರ ಆತ್ಮಿಕರು. ಯೇಸುವನ್ನು ನಾವು ನಂಬಿದ್ದೇವೆ, ದೇವರ ಆತ್ಮನು ನಮ್ಮಲ್ಲಿ ಬಂದಿದ್ದಾನಂದರೆ ನಾವೆಷ್ಟು ಮಾತ್ರಕ್ಕೂ ಪ್ರಾಪಂಚಿಕರಲ್ಲ, ನಾವು ಆತ್ಮಿಕರಾಗಿದ್ದೇವೆ. ಅದಕ್ಕೆ ಪೌಲನು ಹೇಳ್ತಾನೆ, ನೀವು ಶರೀರ ಸಂಬಂಧಿಗಳು, ಶರೀರಾನುಸಾರಿಗಳು. ಓದಿ ಯಾಕ 8ನೇ ಅಧ್ಯಾಯ 9ನೇ ವಚನ. ನೀವಾದರೂ ನೀವು ಶರೀರ ಭಾವಾಧೀನರಲ್ಲ, ಯಾಕಂದರೆ ನಿಮ್ಮಲ್ಲಿ ಪವಿತ್ರಾತ್ಮನು ವಾಸವಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಎಲ್ಲರೂ ಹೇಳೋಣ, ನನ್ನಲ್ಲಿ ಪವಿತ್ರಾತ್ಮನು ವಾಸವಾಗಿದ್ದಾನೆ, ನಾನು ಶರೀರ ಅನುಸಾರಿಗಳಲ್ಲ. ನೀವು ಆತ್ಮಕ್ಕೆ ಅಧೀನರಾಗಿದ್ದೀರಿ. ನೀವು ಆತ್ಮಕ್ಕೆ ಅಂದರೆ ದೇವರ ಆತ್ಮನಿಗೆ ಸೇರಿದವರು ಆಗಿದ್ದೀರಿ ಎಂಬುದಾಗಿ. ನಾವು ದೇವರ ಆತ್ಮನಿಗೆ ಸೇರಿದವರಾಗಿರೋದರಿಂದ ನಾವು ನಂಬುವಂಥದ್ದು ಲೋಕವನ್ನಲ್ಲ, ನಾವು ನಂಬುವಂಥದ್ದು ದೇವರನ್ನು. ಪ್ರೈಸ್ ದ ಲಾರ್ಡ್. ದೇವರ ವಾಗ್ದಾನಗಳು ನಮ್ಮ ಎದುರಲ್ಲಿ ಬಂದಾಗ ಅಥವಾ ನಾವು ಪ್ರಾರ್ಥನೆ ಮಾಡ್ತಾ ದೇವರಿಂದ ನಾವು ನಿರೀಕ್ಷಿಸೋರಾಗಿದ್ದಾಗ ನಿರಾಶೆ ಆಗದೆ ನಾವು ಮುಂದೆ ಹೋಗತಕ್ಕದ್ದು ಕಾರಣವೇನೆಂದರೆ ನಾವು ಆತ್ಮಿಕರಾಗಿದ್ದೇವೆ. ನಾವು ಯಾವಾಗಲೂ ಸಹ ಪರಿಸ್ಥಿತಿಗಳ ಪ್ರಕಾರ ಇದು ಆಗ್ತೈತೋ ಇಲ್ಲೋ ಯೋಚನೆ ಮಾಡುವವರಲ್ಲ, ದೇವರ ಮಹಿಮಾ ಶಕ್ತಿಯ ಪ್ರಕಾರ ಇದು ಆಗ್ತೈತೋ ಇಲ್ಲೋ ನಾವು ನಂಬುವವರು ನಾವು ಆಗಿದ್ದೇವೆ. ಪ್ರೈಸ್ ದ ಲಾರ್ಡ್. ಇಷ್ಟೂ ಸಾಲ ಇರ್ಬೋದು, ನಾನು ಹೇಳ್ತೇನೆ, ಸಾಲ ಯಾವುದರಿಂದಲೂ ಆಗಿರ್ಬೋದು, ಏನೇ ಸಂಗತಿಗಳಾಗಿರ್ಬೋದು. ಈಗ ನಾವು ಅದರಿಂದ ಹೊರಗಡೆ ಬರಬೇಕಂದ್ರೆ ದೇವರನ್ನು ನಂಬುವುದು ಅವಶ್ಯ. ಪ್ರೈಸ್ ದ ಲಾರ್ಡ್. ಆತನು ಮಾತ್ರ ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅಬ್ರಹಾಮನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ನೋಡ್ತೇವೆ ರೋಮ ಪತ್ರಿಕೆ 4ನೇ ಅಧ್ಯಾಯ 19-20 ವಚನಗಳಲ್ಲಿ ಓದುವಾಗ ಅಲ್ಲಿ ಹೇಳ್ತೈತೆ, ದೇವರ ವಾಕ್ಯ ಹೇಳ್ತದೆ, ಅಬ್ರಹಾಮನು ವಾಗ್ದಾನ ಮಾಡಿದಾತನು ಅದನ್ನು ನೆರವೇರಿಸಲು ಸಮರ್ಥನು ಎಂಬುದಾಗಿ ಆತನಲ್ಲಿ ಪೂರಾ ಭರವಸವಿಟ್ಟು ಆತನನ್ನು ಘನಪಡಿಸುವ ದೃಢಚಿತ್ತನಾಗಿದ್ದು ದೇವರನ್ನು ಘನಪಡಿಸಿದನು ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ನಾನು ದೇವರ ವಾಗ್ದಾನದಾಗ ಎಷ್ಟೋ ಸಾರಿ ತಪ್ಪಿದ, ಎಷ್ಟೋ ಸಾರಿ ಸಂಶಯಪಟ್ಟ. ದೇವ್ರ ಹತ್ರ ಹೇಳ್ತಾನೆ, ಅಯ್ಯ ನಿನ್ನಿಂದ ಮಕ್ಕಳು ಹುಡ್ತಾರಂತ ಹೇಳುವಾಗ ಇಷ್ಮಾಯಿಲ್ ಇದ್ದಾನೆ, ಇವನನ್ನೇ ನೀನು ಆಶೀರ್ವಾದ ಮಾಡಿಬಿಡು ಅಂತೇಳಿ ದೇವರಿಗೆ ಹೇಳ್ತಾ ಬರ್ತಾನೆ. ಯಾಕಂದರೆ ಇನ್ನೆಲ್ಲೇ ಆಗ್ತೈತೆ, ನನ್ನ ಹೆಂಡತಿ ಮುದುಕಿ ಆಗಿದ್ದಾಳೆ, ನಾನು ಶಕ್ತಿಯನ್ನು ಕಳ್ಕೊಂಡ ವ್ಯಕ್ತಿ ಆಗಿದ್ದೇನೆ, ಇನ್ನೆಲ್ಲಿ ಮಕ್ಕಳಾಗ್ತಾರೆ, ಅದಕ್ಕೆ ಈತನಿದ್ದಾನಲ್ಲ ಇವನನ್ನೇ ಆಶೀರ್ವಾದ ಮಾಡು ಎಂಬುದಾಗಿ ಇಷ್ಮಾಯಿಲನನ್ನು ಮುಂದೆ ಹಾಕ್ತಾನೆ. ಪ್ರೈಸ್ ದ ಲಾರ್ಡ್. ಆದರೆ ದೇವರು ಹೇಳ್ತಾನೆ, ನಾನು ಸರ್ವಶಕ್ತನು, ನನಗೆ ಅಸಾಧ್ಯವಾದದ್ದು ಒಂದಾದರೂ ಉಂಟೋ? ಸಾರಳ ನಗ್ತಾಳೆ, ಬರೋ ವರ್ಷ ನಾನು ಬರುವಾಗ ನಿನಗೆ ಮಗುವಿರ್ತೈತೆ ಅಂತ ಹೇಳುವಾಗ ಸಾರಳ ನಕ್ಕಳೆ ಎಂಬುದಾಗಿ. ದೇವರು ಹೇಳ್ತಾನೆ, ಸಾರಾ ನೀನು ನಕ್ಕಿದ್ದೇನು? ನಾನು ದೇವರು, ನನಗೆ ಅಸಾಧ್ಯವಾದದ್ದು ಒಂದಾದರೂ ಉಂಟು. ಪ್ರೈಸ್ ದ ಲಾರ್ಡ್. ಕಮಾನ್. ಹಲ್ಲೆಲೂಯ. ನಾವು ನೋಡ್ತೇವೆ, ಯಾವಾಗಾದರೆ ತನ್ನ ಪರಿಸ್ಥಿತಿಯನ್ನು ನೋಡಿಕೊಂಡು ಅಬ್ರಹಾಮನಿಗೆ ಸಹ ಸಂಶಯ ಬಂತು, ದೇವರು ನನ್ನ ಗರ್ಭದಿಂದ ಅಥವಾ ನನ್ನ ಹೆಂಡತಿ ಗರ್ಭದಿಂದ ಸಾರಳಿಂದ ಸಂತಾನವನ್ನು ಕೊಡ್ತಾನೆ ಎಂಬುದಾಗಿ. ಆದರೆ ವಾಗ್ದಾನ ಮಾಡಿದಾತನನ್ನು ಯೋಚನೆ ಮಾಡಿದ್ನು, ಆತನಿಗೆ ಅಸಾಧ್ಯವಾದದ್ದಿಲ್ಲ. ವಾಗ್ದಾನ ಮಾಡಿದಾತನು ಅದನ್ನು ನೆರವೇರಿಸಲಿಕ್ಕೆ ಶಕ್ತನು ಆಗಿದ್ದಾನೆ. ವಾಗ್ದಾನ ಮಾಡಿದಾತನು ಮನುಷ್ಯನಲ್ಲ. ನಾನೇ ನಿಮ್ಮ ಸೌಖ್ಯದಾತನಂತ ಹೇಳಿರುವಾತನು ಮನುಷ್ಯನು ಅಲ್ಲ, ನಾನೇ ಯೆಹೋವ ಈರೇ, ನಿಮ್ಮ ಅಗತ್ಯಗಳನ್ನು ಪೂರೈಸುವಾತನಂತ ಹೇಳಿರುವಾತನು ಮನುಷ್ಯನು ಅಲ್ಲ. ಆತನು ದೇವರಾಗಿದ್ದಾನೆ. ಆತನು ಹೇಳಿದ ಮೇಲೆ ಅದನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ವಿಷಯವೆಲ್ಲ ಏನಂದರೆ ದೇವರ ವಾಗ್ದಾನಗಳು ನಮಗಿದ್ದಾವೆ,
ಅವು ಹೌದು ಆಮೇನ್ ಅಂತ ಹೇಳ್ತಿದ್ದಾವೆ. ಅವು ನಾವು ಅವು ನೆರವೇರ್ಪ ನಾವು ಖಂಡಿತ ನೋಡುವವರಾಗಿರ್ತೇವೆ. ಬಟ್ ನಾವು ಬಲಹೀನರಾಗದೆ ವಾಗ್ದಾನ ಮಾಡಿದಾತನನ್ನು ಯೋಚನೆ ಮಾಡುವಾಗ ಅದು ನೆರವೇರ್ತತೆ ಎಂಬುವಂಥ ದೃಢ ಚಿತ್ತದಿಂದ ನಾವು ಮುಂದೆ ಹೋಗುವಂಥವರು ನಾವು ಆಗಿರ್ತೇವೆ. ನಾವು ಪ್ರಾಪಂಚಿಕರಲ್ಲ. ಅವ್ರಿಗಾಗಲಿಲ್ಲಂತೆ ನಮಗೆ ಆಗೋದಿಲ್ವೇನೋ, ಅವ್ರಿಗೆ ಕಾಯಿಲೆ ಬಂದು ಹೋದ್ರಂತೆ ನಾವು ಹೋಗಿಬಿಡ್ತೇವೇನೋ. ಲೋಕದ ಪ್ರಕಾರ ಯೋಚನೆ ಮಾಡಬೇಡ್ರಿ, ದೇವರ ಮಹಿಮೆಯ ಪ್ರಕಾರ ಆಲೋಚನೆ ಮಾಡೋಣ. ನಾನೇ ನಿಮ್ಮ ಆರೋಗ್ಯದಾತನಂತ ಹೇಳಿರುವ ಆತನು ಎಂಥ ಕಾಯಿಲೆಯನ್ನು ಸಹ ಗುಣಪಡಿಸಿ ನಮ್ಮನ್ನು ಸ್ವಸ್ಥತೆ ಕೊಡಲಿಕ್ಕೆ ಆತನು ಶಕ್ತನಾಗಿ. ದೇವರು ಶಕ್ತನು. ಎಲ್ಲರೂ ಹೇಳೋಣ, ದೇವರು ಶಕ್ತನು, ದೇವರು ಶಕ್ತನು, ದೇವರು ಶಕ್ತನು. ಪ್ರೈಸ್ ದ ಲಾರ್ಡ್. ದೇವರ ಮಾತುಗಳನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. 1 ತಿಂಗಳು ಏನು ಕೊಡ್ತಾನೆ ದೇವರು? ಏನು ಹೇಳ್ತಾನೆ ದೇವರು? 6 ಲಕ್ಷ ಜನಕ್ಕೆ 1 ತಿಂಗಳು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಬರೇ ಮಾಂಸದ ಊಟ. 6 ಲಕ್ಷ ಬರೇ ಕಾಲ್ಬಲ. ಅವರ ಹೆಂಡತಿಯರು ಮಕ್ಕಳು ಎಲ್ಲ ಸೇರಿಸಿದರೆ ಬೈಬಲ್ ಪಂಡಿತರು ಹೇಳ್ತಾರೆ ಸುಮಾರು 30 ಲಕ್ಷ ಜನ ಇದ್ದಾರಂತೆ. ಎಷ್ಟು ಜನ? ಮೋಶೆ ದೇವರ ಕಾರ್ಯಗಳನ್ನೆಲ್ಲ ಅರಿತವನೇ ಹೇಳಿದ. ಹೌದಾ ಸ್ವಾಮಿ? ಅವನು ಕೂಡ ಬೇಸರ ಆಗಿಬಿಡ್ತೇನು, ಇಷ್ಟು ಸಾಕಾಗಿಬಿಟ್ಟಿದ್ದ ಜನರನ್ನು ನಡೆಸ್ಕೊಂಡು ಹೋಗಿ. ಅದಕ್ಕೆ ಲಾಸ್ಟ್ಗೆ ಸ್ವಾಮಿ ಏನು ನೀವು ಹಿಂಗೆ ಹೇಳಿದರೆ ನಾನು ಹೇಗೆ ಹೇಳೋದು ಈ ಜನಕ್ಕೆ? ಸುಮ್ಮನೆ ಹಿಂಗೆ ಹೇಳೋ ಈ ಮಾತನ್ನು ತೊಗೊಂಡೋಗಿ ನಾನು ಇವ್ರಿಗೆ ಹೇಳೋ ಬದಲು ನನ್ನನ್ನು ಏನು ಮಾಡಿಬಿಡು, ಕೊಂದುಬಿಡು. ಅದಕ್ಕೆ ನಮ್ಮ ನಂಬಿಕೆಗೆ ಆಧಾರ ಮೋಶೆ ಅಲ್ಲ, ನಮಗೆ ನಂಬಿಕೆಗೆ ಆಧಾರ ಯಾರು? ದೇವರ ವಾಕ್ಯ. ಅದಕ್ಕೆ ಕ್ರಿಸ್ತನ್. ಅದಕ್ಕೆ ಬೈಬಲ್ ವಾಕ್ಯ ಬೀಳ್ತದೆ, ನಾವು ಯಾರ ಮೇಲೆ ದೃಷ್ಟಿ ಇಡಬೇಕು? ನಮ್ಮ ನಂಬಿಕೆಯನ್ನು ನಮ್ಮ ನಂಬಿಕೆಯನ್ನು ಹುಟ್ಟಿಸುವವನು ಯೇಸುವನ್ನು ನೋಡ್ತಾ ಹೋಗ್ತಾ ಇದ್ದರೆ ನಾವು ಏನಾಗ್ತೀವಿ? ನಂಬಿಕೆ ಹುಡ್ತಾ ಬರ್ತಾ ಇರ್ತದೆ. ಅದಕ್ಕೆ ಕೆಲವು ಸಾತಿ ನಾವು ಸಮಸ್ಯೆಗಳನ್ನು ನೋಡ್ತಾ ಇದ್ದರೆ ಏನಾಗ್ತದೆ? ನಂಬಿಕೆ ಕುಗ್ಗಿ ಹೋಗ್ತಾ ಇರ್ತದೆ. ಅದಕ್ಕೆ ವಿಶ್ವಾಸಿಗಳಾಗಿರುವಂಥ ನಾವೇನು ಮಾಡಬೇಕು? ಇಷ್ಟು ದೊಡ್ಡ ದೇವರನ್ನು ಇಟ್ಟುಕೊಂಡ ಮೇಲೆ ನಮಗೆ ಇದ್ದಾಗ ನಾವು ನಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ಬೇಕು. ಏನು ಮಾಡಬೇಕು? ನಮ್ಮ ಮನಸ್ಸಿಗೆ ಹೇಳ್ಬೇಕೆ, ನನ್ನ ಮನಸ್ಸು ನೀನು ಯಾಕೆ ಕಳವಳ ಪಡ್ತೀವಿ? ಅದಕ್ಕೆ ದಾವೀದನ ಅನೇಕ ಸಾರಿ ತನ್ನ ಮನಸ್ಸಿಗೆ ಹೇಳ್ಕೊಳ್ತಿದ್ದ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನೀನು ಕುಗ್ಗಿ ಹೋಗಿರೋದೇನು? ಏನು ನನ್ನ ಮನಸ್ಸೇ ನೀನು ಕುಗ್ಗಿ ಹೋಗಿರೋದೇನು? ಕೆಲವು ಸಾತಿ ನಾವು ಎಷ್ಟು ಕುಗ್ಗಿ ಹೋಗಿಬಿಡ್ತೀವಿ ಅಂದರೆ ನಾವು ಪ್ರಾರ್ಥನೆ ಕೂಡ ಮಾಡ್ಕೊಳ್ಳೋದಿಲ್ಲ, ಬೈಬಲು ಓದೋದಿಲ್ಲ, ಚರ್ಚ್ಗೆ ಬರೋದಿಲ್ಲ, ನಮ್ಮ ಹಠದಲ್ಲಿ ನಾವು ನಿಂತ್ಕೊಂಡು ಹೋಗ್ತೀವಿ. ನೀವು ಆಲೋಚನೆ ಮಾಡಿ, ಅಂಥ ಮನಸ್ಸು ನಮಗೆ ಎಷ್ಟು ಮಾತ್ರಕ್ಕೇನಲ್ಲ, ಒಳ್ಳೆಯದೇ ಅಲ್ಲ. ಅದಕ್ಕೆ ನಮ್ಮ ಮನಸ್ಸನ್ನು ಯಾವಾಗಲೂ ನಾವೇನು ಮಾಡಬೇಕಂದ್ರೆ ಅದಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಮನಸ್ಸು ಹೇಳಿದಂಗೆ ನಾವು ಕೇಳಬಾರ್ದಾಗಲಿ, ನಾವು ಹೇಳಿದಾಗೆ ಮನಸ್ಸು ಕೇಳಬೇಕು. ಆಮೇನ್. ಯಾಕಂದರೆ ನಾವು ಯಾರು? ಆತ್ಮವಾಗಿದ್ದೇವೆ. ಹೌದಾ? ನಮಗೊಂದು ಮನಸ್ಸು ಕೊಡಲ್ಪಟ್ಟಿದೆ. ಸೊ ಅದಕ್ಕೆ ನಮ್ಮ ಮನಸ್ಸು ಬದಲಾಗಲೇಬೇಕು. ಬದಲಾಗಲಿಕ್ಕೆ ನೀನು ಪ್ರಯತ್ನ ಮಾಡದಿದ್ದರೆ ನಿನ್ನ ಜೀವನದಲ್ಲಿ ಯಾವಾಗಲೂ ಕೂಡ ಪ್ರಕೃತಿ ಸಂಬಂಧವಾದ ವ್ಯಕ್ತಿಯಾಗಿಯೇ ಪ್ರತಿ ಪರಿಸ್ಥಿತಿಗಳಿಗೆ ನೀನೇನು ಮಾಡ್ತೀವಿ? ಪ್ರತಿಕ್ರಿಯೆ ಮಾಡ್ತೀವಿ. ನಮ್ಗೆ ಯಾರಿಗಾದ್ರೂ ನಾವು ಹಣ ಕೊಡಬೇಕಾಗಿರ್ತದೆ. ಅವ್ರ ಹಣ ಕೇಳಿದು ಬಿಟ್ಟ ತಕ್ಷಣ ನಮ್ಮ ಮಾತುಗಳು ಹೆಂಗಿರ್ತವೆ? ನಾವೇನು ಓಡೋಗ್ತೀವ? ಇಸ್ಕೊಂಡ ಮೇಲೆ ಕೊಡಬೇಕಾ ತಾನೆ? ಅವರಿಗೆ ಕೊಟ್ಟಂಥ ಅವರಿಗೆ ಕೂಡ ಅಗತ್ಯಗಳು ಇರ್ತಾವ ಇಲ್ವಾ? ಅಗತ್ಯಗಳಿದ್ದಾಗ ಅವರು ನಮ್ಮ ಹಣ ಸ್ವಲ್ಪ ಕೊಡ್ರಿ ಅಂದರೆ ಏನಂತ ಹೇಳ್ತೀವಿ? ನಾವೇನು ಓಡೋಗ್ತೀವ? ಎಂಥ ಮನಸ್ಸು ನೋಡಿ ಕೆಲವು ಸಾರಿ ಅಲ್ಲ. ಅವರು ಕೇಳಿದ್ದಾರೆ, ನಾನು ಆ ಅಗತ್ಯಕ್ಕೆ ಅವರು ನಮಗೆ ಕೊಟ್ಟಿದ್ದಾರೆ. ನಾವು ಕೂಡ ಅವ್ರಿಗೆ ಏನು ಮಾಡಬೇಕು? ನಮ್ಮ ದೇವರು ಕೊಡ್ತಾನೆ ಬ್ರದರ್. ಕೆಲವು ಸಾತಿ ನನಗೆ ಕೂಡ ಬರ್ತದೆ, ನಿಮಗೆ ಮಾತ್ರ ಅಲ್ಲ, ನನಗೆ ಕೂಡ ಬರ್ತದೆ. ಬಂದಾಗ ನಾನು ಯೋಚನೆ ಮಾಡ್ತೀನಿ, ನಾನು ಆತ್ಮೀಯ ಮನುಷ್ಯನು, ನಾನು ಈ ಮನಸ್ಸು ಹೇಳಿದಾಗೆ ಕೇಳುವನಲ್ಲ. ನಾನು ಮತ್ತು ಸುನಂದ ನಾವು ಮಂಗಳೂರಿನಲ್ಲಿ ಸೇವೆ ಮುಗಿಸ್ಕೊಂಡು ನಾವು ಬರ್ತಾ ಇರ್ತಿರುವಾಗ ನಮ್ಮ ಶೀಟ್ ಹಾಕಿದವರು ಇಷ್ಟುವರೆಗೂ ಏನು ಮಾತಾಡಲಿಲ್ಲ. ಅವ್ರಿಗೆ 2.5 ಲಕ್ಷ ಕೊಡಬೇಕಿತ್ತು. ನಾನು ಅವ್ರಿಗೆ 50,000 ಕೊಟ್ಟಿದ್ದೆ. ಅವರಿಗೆ ಇನ್ನೊಂದು 50,000 ಕೊಡಲಿಕ್ಕೆ ಸ್ವಲ್ಪ ತಡ ಆಯಿತು. ತಡ ಆದಾಗ ನಾನು ಕೊಡ್ತೇನೆ ಸ್ವಾಮಿ ಅಂಥೇಳಿ ಪ್ರಾರ್ಥನೆ ಮಾಡ್ತಿದ್ದೆ. ದೇವರಿಗೆ ಸ್ತೋತ್ರ. ಅವರು ಕೇಳೋದ್ರೊಳಗೆ ಸ್ವಾಮಿ ನೀನು ಕೊಡ್ತೀಗ ಅಂತೇಳಿ. ಮತ್ತೆ ಅವ್ರ ಮನೆ ಫೋನ್ ಮಾಡಿ ನಮ್ಗೆ ಹೇಳಿದ್ರು, ಪಾಸ್ಟ್ರೇ ಬರೋ ತಿಂಗಳು 10ನೇ ತಾರೀಕು ಒಳಗೆ ನನಗೆ ಕೊಡಬೇಕಾದ ಹಣ ಎಲ್ಲ ಕೊಟ್ಟು ಬಿಡಬೇಕು ನೀವು, ಯಾಕಂದರೆ ನನ್ನ ಮಗನಿಗೆ ಫೀಸ್ ಕಟ್ಟಬೇಕು. ಅವ್ರಿಗೆ ಅಗತ್ಯ ಇದೆ. ಅದಕ್ಕೆ ನನಗೆ ಬ್ರದರ್ ಅಷ್ಟು ಆಗೋದಿಲ್ಲ ಬ್ರದರ್ ಅಂತ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆ ಹೇಳಿ? ನನ್ನ ದೇವರು ಶಕ್ತನಯ್ಯ. 1 ತಿಂಗಳು 30 ಲಕ್ಷ ಜನಗೆ ಮಾಂಸ ಕೊಟ್ಟಾಗ ನೀವು ಆಲೋಚನೆ ಮಾಡಿ, ಆತನಿಗೆ 2 ಲಕ್ಷ ಕೊಡಲಿಕ್ಕೆ ಅಸಾಧ್ಯವ? ಇಲ್ಲ. ನಾನು ಹೇಳಿದೆ, ಬ್ರದರ್ ನಾನು ಕೊಡ್ತಾ ಇರ್ತೇನೆ, ತಗೊಳ್ತಾ ಇರ್ರಿ ಅಂತೇಳಿ. ಏನು ಹೇಳಿದೆ? ನಾನು ಕೊಡ್ತಾ ಇರ್ತೀನಿ, ತಗೊಳ್ತಾ ಇರ್ರಿ. ಆದರೆ ಮನಸ್ಸು ಹೇಳ್ತೈತೆ,
ಎಲ್ಲಿದೆ? ಎಲ್ಲಿ ನೋಡಿದ್ರೂ ಆಧಾರವಿಲ್ಲ. ಎಲ್ಲಿ ನೋಡಿದ್ರು ಇನ್ನು ನಾನು ಅವರಿಗೆ ಹೇಗೆ ಕೊಡೋದು? ಒಂದು ಸಾತಿ ಕೊಡಬೇಕಾದ ಹಣವೆಲ್ಲ ಮುಂದೆ ಇದ್ದಾಗ ಇದಾಗ್ತದಾ? ಕೆಲವು ಸಾತಿ ಭಾಳ ಜನರು ಏನು ಮಾಡ್ತಾರೆ, ಇಂಥ ಸಮಸ್ಯೆಗಳು ಬಂದಾಗ ಏನು ಮಾಡ್ತಾರೆ, ಮಾಡಿಬಿಡ್ತಾರೆ, ಕೆಲಸ ಕೊಟ್ಬಿಡ್ತೀವಿ ಅಂತ. ಲಾಸ್ಟ್ಗೆ ಏನಾಗ್ತದೆ, ಭಯಪಟ್ಟು ಊರು ಬಿಟ್ಟು ಹೊಡೋಗ್ಬಿಡ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾಕಂದರೆ ಅವ್ರ ಗಮನ ಎಲ್ಲಿಗೆ ಹೋಗ್ಬಿಡ್ತದೆ, ಅದ್ರ ಮೇಲೆ ಹೋಗ್ಬಿಡ್ತದೆ. ಪ್ರಿಯರಾದರೆ ದೇವರಿಗೆ ಸ್ತೋತ್ರ. ನಾನು ಬಂದು ಕೂತು ಸುಮ್ಮನೆ ದೇವರಿಟ್ಟು ನಾನು ಸ್ವಾಮಿ, ನಾನು ನಿನ್ನ ಮಗ, ನಿನ್ನ ಸ್ವಾಸ್ಥ್ಯಕ್ಕೆ ಬಾಧ್ಯನು. ಯೇಸು ನಾಮದಲ್ಲಿ ನನಗಿರುವ ನಾನು ಯಾವುದಕ್ಕೆ ಬಾಧ್ಯನಾಗಿದ್ದೇನೋ ಅಲ್ಲಿಂದ ದುಡ್ಡು ಬರಲಿ ನಂದು ಯೇಸು ನಾಮದಲ್ಲಿ. ಹೌದಾ? ಬ್ಯಾಂಕಲ್ಲಿ ನಮ್ಮ ಅಕೌಂಟಿದ್ರೆ ಏನು ಮಾಡ್ತೀವಿ? ಹೋಗಿ ಸೈನ್ ಹಾಕಿ ಚೆಕ್ ಕೊಟ್ಟು ದುಡ್ಡು ಇಸ್ಕೊಂಬರ್ತೀವಲ್ಲ. ಹಾಗೆ ನಾನೇನು ಮಾಡಿದೆ, ಚರ್ಚ್ ಒಳಗೆ ಬಂದೆ, ಕೂತ್ಕೊಂಡೆ, ಅರ್ಧ ಗಂಟೆ ಅನ್ಯ ಭಾಷೆಗಳು ಮಾತನಾಡಿದೆ, ಚೆಂದಾಗಿ ಹೇಳಿದೆ, ಯೇಸು ನಾಮದಲ್ಲಿ ನಾನು ನಿನ್ನ ಮಗನಲ್ಲ. ಯಾರಾದರೆ ಯೇಸುವನ್ನು ನಂಬಿದವರು ದೇವರ ಮಕ್ಕಳು ಆಗಿದ್ದಾರೆ. ಮಕ್ಕಳಾಗಿದ್ದರೆ ನಾವೇನಾಗಿದ್ದೇವೆ? ಜ್ವರಗಳೇನಾಗಿದ್ದೇವೆ? ಬಾಧ್ಯರಾಗಿದ್ದೇವೆ. ನಾನು ಬಾಧ್ಯನಲ್ಲ, ಅದಕ್ಕೆ ನಾನು ಬಾಧ್ಯನಾಗಿರುವ ನನ್ನ ಆಸ್ತಿಯಲ್ಲಿ ಬರಬೇಕಾದ ಈ ಹಣ ಬರಲಿ ಯೇಸು ನಾಮದಲ್ಲಿ. ಪ್ರಾರ್ಥನೆ ಮಾಡ್ತಾ ಸ್ತೋತ್ರ ಮಾಡ್ತಾ ಆಯಿತು. ನಾನು ಹೇಳಿದೆ, ಇಲ್ಲ ಸ್ವಾಮಿ ನಾನು ಕೊಟ್ಟುಬಿಡ್ತೀನಿ, ಇಲ್ಲ ಸ್ವಾಮಿ ನಾನು ಕೊಟ್ಟುಬಿಡ್ತೀನಿ, ಇಲ್ಲ ಸ್ವಾಮಿ ನಾನು ಕೊಟ್ಟುಬಿಡ್ತೀನಿ ಅಂತ. ಆ ವ್ಯಕ್ತಿ ಕೂಡ ಯೋಚನೆ ಮಾಡಿರಲಿಲ್ಲ, ನಾನು ಒಂದೇ ಸಾತಿ ಅಷ್ಟು ಹಣ ಕೊಟ್ಟುಬಿಡ್ತೀನಿ ಅಂತೇಳಿ. ಒಂದೇ ಸಾತಿ 1 ಲಕ್ಷ ರೂಪಾಯಿ ಕೊಟ್ಬಿಟ್ಟೆ. ಮರುದಿವಸವೇ, ಅಷ್ಟುವರೆಗೂ ದುಡ್ಡಿಲ್ಲ, ಮರುದಿವಸ 1 ಲಕ್ಷ ಕೊಟ್ಬಿಟ್ಟೆ. ಹಲ್ಲೆಲೂಯಾ. ಪ್ರೀತಿಯಾದ ದೇವರ ಮಕ್ಕಳೇ, ನಮ್ಮ ಮನಸ್ಸುಂಟಲ್ಲ, ನಾನು ಹೇಳ್ತೀನಿ, ದುಶ್ಮನ್ ಎಲ್ಲಿಲ್ಲ. ದುಶ್ಮನೆಲ್ಲಿ? ನಾವು ವಾಕ್ಯ ಓದದೆ, ಪ್ರಾರ್ಥನೆ ಮಾಡದೆ, ವಾಕ್ಯಗಳನ್ನು ಅರಿಕೆ ಮಾಡದೇ ಇರುವಾಗ ನಮ್ಮ ಮನಸ್ಸಿನಲ್ಲಿ ನಮಗೆ ತಿಳಿಯದ ಹಾಗೆ ಒಂದು ದುಷ್ಟ ಆಲೋಚನೆ ಬೆಳೆದು ಬಿಡ್ತದೆ. ಅದು ಆ ಆಲೋಚನೆ ಹೇಗಿರ್ತದೆ ಅಂದರೆ ದೇವ್ರನ್ನ ಹತ್ಕೊಳ್ಳೋದಿಲ್ಲ. ಆ ಆಲೋಚನೆ ಯಾವಾಗಲೂ ನೋಡಿ ಏನಾಗುತ್ತೆ, ಪ್ರಕೃತಿ ಸಂಬಂಧವಾಗಿ ಆಲೋಚಿಸ್ತಿರ್ತದೆ. ಅದಕ್ಕೆ ಬೈಬಲ್ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಯಾವುದನ್ನು ಕೆಡವಿ ಹಾಕಬೇಕು? ದೇವರ ವಾಕ್ಯಕ್ಕೆ, ಆ ದೇವ ಜ್ಞಾನಕ್ಕೆ ವಿರೋಧವಾಗಿ ಏರಿಸಲ್ಪಡುವ ಪ್ರತಿ ಆಲೋಚನೆ. ಅದಕ್ಕೆ ನಾನು ಹೇಳ್ತೀನಿ, ವಿಶ್ವಾಸಿಗಳಾಗಿರುವಂಥ ನಾವು ನಮ್ಮ ಮನಸ್ಸನ್ನು ಹೇಗೆ ಮೇಂಟೈನ್ ಮಾಡ್ತಿರ್ಬೇಕಂದ್ರೆ, ಒಂದು ಆಲೋಚನೆ ಮಾಡು, ನಿನಗೆ ಬರುವ ಪ್ರತಿ ಆಲೋಚನೆ ದೇವರ ವಾಕ್ಯಕ್ಕೆ ಸರಿಯಾಗಿದೆಯಾ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆಯಾ? ಒಬ್ಬ ವ್ಯಕ್ತಿಯನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುವಾಗ, ಒಬ್ಬ ವ್ಯಕ್ತಿ ಬಗ್ಗೆ ಮಾತನಾಡುವಾಗ, ಪರಿಸ್ಥಿತಿಗಳು ಬಂದಾಗ ಜನರತ್ರ ನಾವು ರಿಯಾಕ್ಟ್ ಆಗುವಾಗ ನಾವು ಯಾವುದಕ್ಕೆ ನಾವು ವಶವಾಗ್ತಿದ್ದೇವೆ? ನನ್ನಲ್ಲಿ ಬರುವ ಆಲೋಚನೆ ಇದು ದೇವರ ಆಲೋಚನೆಯ? ಇದು ದೇವರ ವಾಕ್ಯ ಒಪ್ಪುಕೊಳ್ತದ? ದೇವರ ವಾಕ್ಯ ಒಪ್ಪುಕೊಳ್ಳದಿರುವಾಗ ಹೇಳ್ಬೇಕು, ನನ್ನ ಆಲೋಚನೆ ಯೇಸು ನಾಮದಲ್ಲಿ ನಾನು ಮುರಿದು ಹಾಕ್ತೇನೆ. ನನ್ನ ದೇವರ ವಾಕ್ಯವು ಹಾಗೆ ಹೇಳುವುದಿಲ್ಲ. ನನ್ನ ದೇವರ ವಾಕ್ಯವು ಆತನ ನಂಬಿದವರಿಗೆ ಆತನ ಅದ್ಭುತ ಮಾಡ್ತಾನೆ. ಅದಕ್ಕೆ ಸ್ವಾಮಿ, ನಾನು ನಿನ್ನ ನಂಬುತ್ತೇನೆ, ಅವ್ರು ಹಿಂಗೆ ಅಂದಿರೋದರಲ್ಲಿ ನಾನು ಬೇಸರ ಮಾಡಿಕೊಳ್ಳೋದಿಲ್ಲ. ಕರ್ತನೆ, ನೀನು ಅದ್ಭುತ ಮಾಡ್ತೀಗಿ, ಅವರು ನನ್ನನ್ನು ನೋಡಿ ಸಂತೋಷಿಸುವಾಗೆ ಮಾಡ್ತೀಗಿ ಎಂಬುದಾಗಿ ನಾವು ಅರಿಕೆ ಮಾಡೋದಿಲ್ಲ. ನಾವು ಯಾವುದನ್ನು ಅರಿಕೆ ಮಾಡೋದು? ಅವ್ರೇನು ಹಂಗೆಯಾ, ಅವ್ರೇನು ಹೀಗೆಯಾ? ಅದು ವಿಶ್ವಾಸ ಲಕ್ಷಣ. ಅಲ್ಲಿ ಹಾಗೆ ಮಾಡುವಾಗ ನಿನ್ನನ್ನು ನೀನು ಹಾಳು ಮಾಡ್ಕೊಂಡ್ಬಿಡ್ತೀಯ. ನಂಬಿಕೆಯಲ್ಲಿ ನಾವೇನಾಗೋದಿಲ್ಲ, ಬೆಳೀಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬಂದ ಪ್ರತಿ ಶೋಧನೆಗಳಲ್ಲಿ, ಬಂದ ಪ್ರತಿ ಸವಾಲುಗಳಲ್ಲಿ ನಿನ್ನ ಮನಸ್ಸನ್ನು ದೇವರ ಮೇಲೆ ಇಡಲಿಕ್ಕೆ ಪ್ರಯತ್ನ ಮಾಡು. ಏನು ಮಾಡು? ನನ್ನ ಮನಸ್ಸೇ, ನೀನು ಯಾಕೆ ಕಳವಳ ಪಡ್ತೀವಿ? ನಮಗೆ ದೇವರಿದ್ದಾನಲ್ಲ, ಆತನು ಮಾಡಿದ ಸಹಾಯ ಹೇಗೆ? ಸ್ವಂತ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವು ಕೊಡದೇ ಇರುವನೇ, ಆತನು ಎಲ್ಲದಕ್ಕೆ ಆತನ ಅದ್ಭುತ ಮಾಡದೇ ಇರುವನೇ, ನಾನು ಯಾಕೆ ಕುಗ್ಗಿ ಹೋಗಬೇಕು? ನಾನು ಯಾಕೆ ನಿರೀಕ್ಷೆ ಕಳ್ಕೊಳ್ಬೇಕು? ನನ್ನ ಆಶೆಗಳನ್ನೆಲ್ಲ ತೀರಿಸುವ ಅದ್ಭುತವಾದ ದೇವರು ನನಗಿದ್ದಾನಲ್ಲ ಅಂತ ನಮ್ಮ ಮನಸ್ಸಲ್ಲಿ ದೇವರ ಮೇಲೆ ಆಲೋಚನೆ ಬೆಳೆಸಬೇಕಾಗಲಿ. ಬೇರೆ ಪ್ರಯೋಜನವಿಲ್ಲದೆ, ನಮಗೆ ಸಹಾಯ ಬರದೇ ಇರುವಂಥ, ನಮ್ಮನ್ನು ಕುಗ್ಗಿಸುವಂಥ ಸಂಗತಿಗಳ ಮೇಲೆ ನಾವೇನು ಮಾಡಬಾರ್ದು? ಆಲೋಚನೆಗಳು ಬೆಳೆಸಬಾರ್ದು. ಯಾವಾಗಾದರೆ ನಮ್ಮ ಆಲೋಚನೆ ಪ್ರಕೃತಿ ಸಂಬಂಧವಾದದ್ದಾಗ್ತದಲ್ಲ, ಯುದ್ಧಗಳು ಇದ್ದೇ ಇರುವವು. ಯುದ್ಧಗಳು ಚೇಂಜ್ ಆಗಲ್ಲ. ಹೌದಾ? ದೇವರು ಯಾರಿಗೆ ಹೇಳ್ತಾನೆ? ಆಸನಿಗೆ. ನೋಡಿ, 2ನೇ ಪುನರುತ್ಥಾನಗಳು 2ನೇ ಪುನರುತ್ಥಾನಗಳು 16ನೇ ಅಧ್ಯಾಯ 9ನೇ ವಚನ ಓದ್ರಿ. ಯೆಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಚರಿಸ್ತಾ, ಯಾರ ಕಡೆಗೆ? ಎಲ್ರಿ, ಯಾರ ಕಡೆಗೆ? ತನ್ನ ಕಡೆಗೆ.
ಯಥಾರ್ಥ ಮನಸ್ಸು ಉಳ್ಳವರ ಕಡೆ. ಅದಕ್ಕೆ ಅಲ್ಲೇ ಬೆರಳಿಟ್ಕೊಳ್ರಿ. ಒಂದು 62 ಹಾಂ, ಏನಂತೆ? ನನ್ನ ಮನಸ್ಸು ದೇವರನ್ನೇ ನಂಬಿ. ಅದಕ್ಕೆ ನಮ್ಮ ಮನಸ್ಸು ಯಾರ ಮೇಲೆ ಇರಬೇಕಂತೆ ಹೇಳ್ರಿ? ಯಾರ ಮೇಲೆ? ದೇವರನ್ನೇ. ನಿನ್ನ ಮನಸ್ಸು, ನಾನು ಹೇಳ್ತೀನಿ, ನಿನ್ನ ಮನಸ್ಸಿನ ವಿಷಯದಲ್ಲಿ ನೀನು ಎಚ್ಚರಿಕೆ ಇಲ್ಲದಿದ್ದರೆ ಈ ಮನಸ್ಸು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ಬಿಡ್ತದೆ. ನಮಗೆ ಕೆಲವು ಸಾತಿ ನಮ್ಮ ಪ್ರಜ್ಞೆ ಇಲ್ಲದ ಹಾಗೆ ನಮ್ಮದು ತಪ್ಪಿದ್ರೂ ಬೇರೆಯವ್ರನ್ನ ಎಷ್ಟು ನಾವು ಅಂದಾಡ್ಕೊಂಡ್ಬಿಡ್ತಾ ಇರ್ತೀವಿ. ಅದು ಭಾಳ ತಪ್ಪದು. ಅದೇನು ಮಾಡ್ತದೆ ಗೊತ್ತಾ? ನಮ್ಮ ಜೀವಿತವನ್ನು ಅಪಜಯಕ್ಕೆ ನಡೆಸ್ತದೆ. ನಮ್ಮ ಜೀವನದಲ್ಲಿ ಎಲ್ಲರ ಮುಂದೆ ತಲೆ ಬೊಗ್ಗಿಸ್ಕೊಳ್ಳೋ ಹಾಗೆ ಮಾಡ್ತದೆ. ಆದರೆ ನೀನು ಆತನನ್ನೇ ದೃಷ್ಟಿಸು. ಮನಸ್ಸನ್ನು ಅಭ್ಯಾಸ ಮಾಡಿಕೊಂಡಿದ್ದೆ ಅನ್ಕೋ, ಆತನ ಕಡೆ ದೃಷ್ಟಿಸಿದವರು ಏನಾಗ್ತಾರೆ? ಪ್ರಕಾಶಿಸುವವರು. ಅವ್ರಿಗೆ ಆಶಾಭಂಗ ಆಗುವುದೇ ಇಲ್ಲ. ಅದಕ್ಕೆ ಇಲ್ಲಿ ಪ್ರವಾದಿ ಮಾತಾಡ್ತಾನೆ, ರಾಜನ ಅರಸನಾಗಿರುವಂಥ ಆಸನ ಸಂಗಡ ಏನಂತ? ಯೆಹೋವನ ಯೆಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿ ತನ್ನ ದೃಷ್ಟಿಯನ್ನು ಪ್ರಸರಿಸ್ತಿದ್ದಾನೆ. ಆತನ ದೃಷ್ಟಿ ನಿನ್ನ ನೋಡದೇ ಇರ್ತದ, ಬಟ್ ಆದರೆ ಆತನ ದೃಷ್ಟಿ ನಿನ್ನ ಮೇಲೇ ಬರುವಂತೆ ಮಾಡುವಂಥದ್ದು ಯಾವುದು ಗೊತ್ತಾ? ಆತನನ್ನೇ ನಂಬುವ ಮನಸ್ಸು. ಆತನನ್ನೇ ನಂಬುವ ಮನಸ್ಸು ಏನು ಮಾಡಿಬಿಡ್ತದೆ? ಆತನ ದೃಷ್ಟಿ ನಮ್ಮ ಮೇಲೆ ಇರುವಂತೆ ಮಾಡ್ತದೆ. ನೋಡಿ, ಇವನಿಗೆ ಎಷ್ಟು ಅವಮಾನ ಬಂದರು, ಇವನಿಗೆ ಎಷ್ಟು ಇದು ಬಂದರೂ ಕೂಡ ಇವನು ನನ್ನನ್ನೇ ಕೊಂಡಾಡ್ತಿದ್ದಾನೆ, ನನ್ನ ಕಡೆನೇ ದೃಷ್ಟಿಸ್ತಾ ಇದ್ದಾನೆ, ನನ್ನನ್ನೇ ಗಮನವಿಸ್ತಿದ್ದಾನೆ. ಹಾಗೇನಾಗ್ತದಂತೆ? ಯಥಾರ್ಥ ಮನಸ್ಸುಳ್ಳ ರಕ್ಷಣೆಗಾಗಿ ಮುಗಿತಲ್ಲಿ ನಮ್ಮೆಲ್ಲ ಪ್ರಾಬ್ಲಮ್ಸ್ಗೆ ಒಂದ್ಸತ ಅಲ್ಲೂ ಹೇಳಿ, ತನ್ನ ಪ್ರತಾಪವನ್ನು ತೋರಿಸಿಬಿಡ್ತಾನಂತೆ. ತಾನು ಏನು ಮಾಡಬಲ್ಲನೋ. ನಾವು ನೋಡ್ತೀವಲ್ಲ, ಏನು ಲಾವಕ್ಯಗಳು ಎಷ್ಟು ಬಿದ್ದುಬಿಡ್ತು? 1 ಅಡಿ ಎತ್ತರದಲ್ಲಿ, 1 ಮೊಳ ಎತ್ತರದಲ್ಲಿ ಅವರ ಪಾಳೆವೆಲ್ಲ ತುಂಬಿಬಿಡ್ತಂತೆ. ನಿಮಗೆ ಗೊತ್ತಾ? ಲಾವಕ್ಯ ನೋಡಿದ್ದೀರಾ? ಗೊತ್ತಾದರೂ ಅದ್ರ ಟೇಸ್ಟ್ ನೋಡಿದ್ದೀರಾ ನೀವು? ನಾನು ನೋಡಿದ್ದೀನಿ ಅದ್ರ ಟೇಸ್ಟ್, ಭಾಳ ಟೇಸ್ಟ್ ಅದು. ನಮ್ಮ ಅನಂತಪುರನಲ್ಲಿ ನಾನು ನನ್ನ ಭಾವ ಲಾವಕ್ಯನ ತಿನ್ನಲಿಕ್ಕೆ ಹೋಗ್ತಾ ಇದ್ದೀವಿ. ಭಾಳ ಟೇಸ್ಟ್ ಅದು, ಭಾಳ ಹೆಲ್ತಿ. ಪ್ರೈಸ್ ದಿ ಲಾರ್ಡ್. ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳ. ಅದಕ್ಕೆ ನಿನ್ನ ಮನಸ್ಸು ಯಾವಾಗ, ಇನ್ನೊಂದು ಹೇಳ್ತೀನಿ ನೋಡಿ, ಆತನನ್ನೇ ನಂಬುವ ಯಥಾರ್ಥವಾದ ಮನಸ್ಸನ್ನು ಪ್ರಾಕ್ಟೀಸ್ ಮಾಡಿದ್ವಿ ಅಂದ್ಕೊಳ್ಳಿ, ನಿನ್ನಷ್ಟು ಅದ್ಭುತವಾದ ವ್ಯಕ್ತಿ ಇನ್ನೊಬ್ಬರು ಇರೋದಿಲ್ಲ. ಹಲ್ಲೆಲೂಯಾ. ನೀನು ಎಲ್ಲರ ಹತ್ರ ಸಂತೋಷವಾಗಿರ್ತಿ, ಎಲ್ಲರ ಹತ್ರ ಸಮಾಧಾನವಾಗಿರ್ತಿ. ಯಾವ ಪರಿಸ್ಥಿತಿಯಲ್ಲಿ ನೋಡಿದ್ರು ಕೂಡ ಹಬ್ಬ ನಿನ್ನ ನೋಡಿದರೆ ಸಾಕು ಜನ ನಾವು ಕೂಡ ಪ್ರಾರ್ಥನೆಗೆ ಹೋಗಬೇಕು. ಕೆಲವು ಸಾಧ್ಯ ನಾವು ಇರ್ತೀವಿ, ನಾವು ಸುತ್ತಪಕ್ಕ ಜನರ ಮಧ್ಯದಲ್ಲಿ ನಾವು ಹೇಗಿರ್ತೀವಿ ನೋಡಿದ, ನಾವು ಮಾತ್ರ ಇವರು ಚರ್ಚೆಗೆ ಹೋಗಬಾರ್ದಪ್ಪ. ಯಾಕೆ ಹೇಳಿ? ಅಷ್ಟು ಕಿರಿಕಿರಿ ಇವರಲ್ಲ. ಅದಕ್ಕೆ ಹೇಳಿ, ನಮ್ಮ ಮನಸ್ಸು ಯಾರನ್ನು ಹತ್ಕೊಳ್ಬೇಕು? ಯೆಹೋವನ ದೃಷ್ಟಿ ಎಲ್ಲ ಕಡೆಗಳಲ್ಲಿ. ನೋಡಿ, ಇವತ್ತು ನೋಡಿ, ನಿನ್ನ ದೇವರು ಮೋಸಗಾರನ? ನಿನ್ನ ದೇವರು ಕೈ ಬಿಡುವವನ? ನಿನ್ನ ದೇವರು ನಿನ್ನ ರಕ್ಷಣೆಯನ್ನು ಆಲೋಚನೆ ಮಾಡಿ ನಿನಗಾಗಿ ತನ್ನ ಸ್ವಂತ ಮಗನನ್ನೇ ಕೊಡಲಿಕ್ಕೆ ಹಿಂಜಾರಲಿಲ್ಲವಲ್ಲ, ಆತನು ನಿನಗೆಲ್ಲವನ್ನು ಕೊಡದೇ ಇರ್ತಾನ? ಆತನು ಎಷ್ಟು ನೆಮ್ಮದಿಯಾಗಿರ್ಬೇಕಂದ್ರೆ, ನಮಗೆ ರಕ್ಷಣೆ ಕೊಟ್ಟ ದೇವರು, ನಮಗೆ ಪುತ್ರರ ಸ್ಥಾನವನ್ನು ಕೊಟ್ಟ ದೇವರು, ಪರಲೋಕದ ಸ್ವಾಸ್ಥ್ಯಕ್ಕೆ ನಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ ದೇವರು ನಮ್ಮನ್ನೊಂದು ಕ್ಷಣವಾದರೂ ಮರೆತಾನ? ಎಲ್ರಿಯ? ಅಂಥ ದೇವ್ರ ಮೇಲೆ ನಮ್ಮ ಮನಸ್ಸಿರುವುದಿಲ್ಲ. ಅದಕ್ಕೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ಪ್ರತಾಪವನ್ನು ತೋರಿಸುವನು. ನೀನು ಈ ಕಾರ್ಯದಲ್ಲಿ ಏನು ಮಾಡಿದಿ? ಬುದ್ಧಿಹೀನತೆ ಅಂದರೆ ಏನು? ನಮ್ಮ ಮನಸ್ಸು ದೇವ್ರ ಮೇಲೆ ಇಲ್ಲದೆ ಬೇರೆದ್ರ ಮೇಲೆ ಇರೋದೇ ಬುದ್ಧಿಹೀನ ಮನಸ್ಸು. ಸೊ ಅದಕ್ಕೆ ನೀನು ಆಲೋಚನೆ ಮಾಡ್ಕೊ, ನಿನ್ನ ಮನಸ್ಸು ಯಾವುದ್ರ ಮೇಲೆ ಇರಿಸಲಿಕ್ಕೆ ನೀನು ಪ್ರಯತ್ನ ಮಾಡ್ತಿದ್ದಿ? ಯಾವುದ್ರ ಮೇಲೆ? ನನ್ನ ಮನಸ್ಸುರೇನ? ಪ್ರೀತಿಯಾದ ದೇವರ ಮಕ್ಕಳೇ, ನಿಮ್ಮ ಮನಸ್ಸು ದೇವರ ಕಡೆ ಇರದಿದ್ದರೆ ನಿಜವಾಗ್ಲೂ ಹೇಳ್ತೀನಿ, ಅದರಷ್ಟು ಬುದ್ಧಿಹೀನತೆ ನೀನೇನು ಮಾಡಿದಂತೆ ಇದರಲ್ಲಿ. ನೋಡಿ, ನನ್ನ ಮೇಲೆ ಮನಸ್ಸಿಡಬೇಕಾಯ್ತು ಆಸಪ್ಪನೆ. ಯಾಕಂದರೆ ನೀನು ನನ್ನ ಮೇಲೆ ಮನಸ್ಸಿಟ್ಟಾಗ ನಾನೇನು ಮಾಡಿದೆ? ಕೂಶ್ಯರ ಲುಬಿಯರ ಸೈನ್ಯವನ್ನು ಏನು ಮಾಡಿದೆ? ನಾಶ ಮಾಡಿ ಸೋಲಿಸಿಬಿಟ್ಟು ನೀನು.
ಅಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಬಲಹೀನನ ಮೇಲೆ ಬಲವಂತನ ಬೀಳಲು ನಿನ್ನ ಹೊರತು ರಕ್ಷಕನಿಲ್ಲ ದೇವರೇ ಅಂತೇಳಿ ದೇವರ ಕಡೆ ನೋಡಿದಾಗ ಲುಬ್ಯ ಸೈನ್ಯವನ್ನೆಲ್ಲ ಏನು ಮಾಡಿಬಿಟ್ಟ, ಜಯಿಸಿಬಿಟ್ಟ. ಎಲ್ಲರಿಗೂ ನಡುಗುಂಟಾಗ್ಬಿಡ್ತು. ಏನಪ್ಪ ಆಸ ನಿಂಗೆ ಜಯಿಸಿಬಿಟ್ಟ, ಅವನ ಬಲ ಭಾಳ ಚಿಕ್ಕದು. ಆದರೆ ಈಗ ಸ್ವಲ್ಪ ದೊಡ್ಡವನಾದ. ಈಗೇನಾಯ್ತು, ಪರಿಚಯ ಜಾಸ್ತಿ ಆಯಿತು, ಸ್ವಲ್ಪ ಹಣ ಇತ್ತು. ಇನ್ನು ಹಣದ ಮೇಲೆ ಮನಸ್ಸು, ಜಯ ಹೊಂದಿದ ಮೇಲೆ ಉಂಟಲ್ಲ ನಮಗೆ, ಇನ್ನು ಅದೇ. ಅದಕ್ಕೆ ಇವನೇನು ಮಾಡ್ದ, ಲೂಬ್ಯ ಇವ್ರ ಮೇಲೆ ಆತ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟ. ಆಗ ದೇವರು ಹೇಳ್ತಾನೆ ಏನಂತೆ, ಇದರಲ್ಲಿ ನೀನು ನಿನ್ನ ಮನಸ್ಸನ್ನು ಅದರ ಕಡೆ ತಿರುಗಿಸಿಬಿಟ್ಟಲ್ಲ, ಇದು ಬುದ್ಧಿಹೀನವಾದ ಕಾರ್ಯ. ಇಂದಿನಿಂದ ನಿನಗೆ ನೋಡಿ, ಕೆಲವು ಸತಿ ಯಾಕೆ ವೃದ್ಧಿ ಆಗೋದಿಲ್ಲ ನಾವು, ಕೆಲವು ಸತಿ ಯಾಕೆ ನಾವು ಆಶೀರ್ವದಿಸಲ್ಪಡೋದಿಲ್ಲ, ಯಾಕೆ ನಮ್ಮ ಜೀವನದಲ್ಲಿ ಯಾವಾಗಲೂ ಸಮಸ್ಯೆಗಳೇ ನಮ್ಮ ದೇವರು ಮೌನವಾಗಿದ್ದಾನ? ನಿನ್ನ ಮನಸ್ಸು ಆತನ ಮೇಲಿಲ್ಲ, ನನ್ನ ಮನಸ್ಸೆಲ್ಲ ಯಾವ್ದ್ರ ಮೇಲೆ? ಸ್ವಾಮಿ ಹೆಂಗಯ್ಯ ಇದೆಲ್ಲ ಆಗ್ತದೆ? ಅಲ್ಲ, ಸ್ವಾಮಿ ಎಂಬ ಮಾತೇ ಬರೋದಿಲ್ಲ. ಆ ಬ್ಯಾಂಕಲ್ಲಿ ಎಷ್ಟು ದುಡ್ಡುಂಟು, ಈ ಬ್ಯಾಂಕಲ್ಲಿ ಎಷ್ಟು ದುಡ್ಡುಂಟು, ಅದೇನು ಇದೇನು, ಇದೇ ಯೋಚನೆ ಆಗಲಿ. ಸ್ವಾಮಿ ನೀನಿದ್ದೀಗಲ್ಲಯ್ಯ, ನನಗೆ ಯಾಕೆಯ ಭಯ? ನಮ್ಮ ಮನಸ್ಸಿಗೆ, ನನ್ನ ಮನವೇ ನೀನೇನು ಕುಗ್ಗಿ ಹೋಗ್ತಿ, ಯಾಕೆ ನೀನು ಭಯಪಡ್ತಿ? ದೇವರು ನನ್ನ ಸಂಗಡಿದ್ದಾನೆ, ಆತನು ನನ್ನ ಕೈ ಬಿಡುವುದಿಲ್ಲ. ಆತನು ತನ್ನ ಮಗನನ್ನೇ ನನಗಾಗಿ ಕೊಟ್ಟಿದ್ದಾನೆ. ನನಗೆ ರಕ್ಷಣೆ ಕೊಟ್ಟು ಆತನ ಸ್ವಾಸ್ಥ್ಯಕ್ಕೆ ನನ್ನನ್ನು ಬಾಧ್ಯನಾಗಿ ದೇವರಿಟ್ಟಿದ್ದಾನೆ. ಹಲ್ಲೆಲೂಯಾ. ನನ್ನ ಜೀವಿತದ ಪ್ರತಿ ಅಗತ್ಯಗಳನ್ನು ಆತನು ಹೇಗೆ ನೀಗಿಸ್ತಾನೆ? ನಿನ್ನ ಮನಸ್ಸು ಎಷ್ಟು ಆತುಕೊಳ್ಳುತ್ತದೋ ದೇವರನ್ನು, ಅಷ್ಟು ಜಯ ನೋಡ್ತೀವಿ. ನಿನ್ನ ಮನಸ್ಸು ಎಷ್ಟು ದೂರ ಹೋಗ್ತದೋ ಅಷ್ಟು ಯುದ್ಧಗಳು ನೋಯ್. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ ಏನಂತೆ, ನೀವು ಇಹಲೋಕ ನಡವಳಿಕೆಯನ್ನು ಅನುಸರಿಸದೆ. ಅಂದರೆ ಅರ್ಥವೇನು ಇಹಲೋಕ ನಡವಳಿಕೆ ಅಂದರೆ? ಭಾಳ ಜನ ಇಹಲೋಕ ನಡವಳಿಕೆ ಅಂದರೆ ಏನು, ಲೋಕದ ಜನರು ಇದ್ದಾಗೆ ಕಲರ್ ಡ್ರೆಸ್ ಹಾಕ್ಬಾರ್ದು, ವೈಟ್ ಆ್ಯಂಡ್ ವೈಟ್ ಹಾಕಬೇಕು, ಏನೇನೆಲ್ಲ ಮಾತಾಡ್ತಾರೆ. ಅದಲ್ಲ, ಇಹಲೋಕದ ಜನರು ನಡೆಯುವ ಹಾಗೆ. ಇಹಲೋಕ ಜನರು ಯಾವುದನ್ನು ಆಧಾರ ಮಾಡ್ಕೊಳ್ತಾರೆ? ನಾವಾದರೆ ಪರಲೋಕ ಭಾವಾದಿರು ಎಲ್ರಿ, ಅಂದರೆ ನಾವು ಪರಲೋಕಕ್ಕೆ ಸೇರಲ್ಪಟ್ಟವರು ಎಲ್ರಿ. ನಾನು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಪರಲೋಕ ಭಾವಾಧೀನ, ಅಂದರೆ ನಾನು ಪರಲೋಕಕ್ಕೆ ಸಂಬಂಧಪಟ್ಟವನು. ನಾನು ಒಂದು ಸಂಗತಿ ಹೇಳ್ತೀನಿ ನೋಡಿ, ನಮ್ಮ ಪ್ರತಿಯೊಂದು ಅಗತ್ಯಗಳು ಹೇಗೆ ನೀಗಿಸಲ್ಪಡ್ತಾವೆ ಗೊತ್ತಾ? ಹೇಗೆ ನೀಗಿಸಲ್ಪಡ್ತಾವೆ ಹೇಳಿ? ಏನಂತ ಹೇಳ್ತೀರಿ? ಆತನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ. ನಿನ್ನ ಮನಸ್ಸು ಹಿಂಗೆ ಕ್ರಿಯೇಟ್ ಮಾಡ್ಕೋ, ಸ್ವಾಮಿ ನಾನು ಏನಿದ್ದರೂ ನನಗೆ ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕೊಡ್ತೀನಿ ಅಂತ ಹೇಳ್ತೀವಲ್ಲ. ಹಾಗಾದರೆ ದೇವರು ಹೇಗೆ ಸಪ್ಲೈ, ಆಗ ಪರಲೋಕ ಹೇಗಿರ್ತದೆ? ಅಲ್ಲ, ಅದೇ ನಮ್ಮ ಐಶ್ವರ್ಯ, ನಮ್ಮ ಕೊರತೆಗಳು ಆತನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಆಲೋಚನೆ ಮಾಡು. ಅದನ್ನು ಧ್ಯಾನ ಮಾಡು. ನಾವು ಏನು ಅಂದ್ಕೊಳ್ಳಿ, ಸ್ವಾಮಿ 3 ಸೆನ್ಸ್ ಸಿಕ್ಕರೆ ಸಾಕು. ಎಷ್ಟು ಸಿಕ್ಕರೆ ಸಾಕು? ಅದಕ್ಕೆ ನಾವು 3 ಸೆನ್ಸ್. ಒಂದು ಸಾತ್ತಾದರೂ ಯೋಚನೆ ಮಾಡಿರಿ, ಸ್ವಾಮಿ ಅಂಬಾನಿ ಅದಾನಿ ಇವರು ಕೆಲಸಕ್ಕೆ ಬಾರದವರಿಗೆ ಅಷ್ಟೇ ನಾವು ಹೆಂಗಿರಬೇಕು? ಕೆಲವರು ಏನು ಹೇಳ್ತಾರೆ, ನಮಗೆ ಪರಲೋಕ ಸಿಕ್ಕರೆ ಸಾಕು. ಎಲ್ಲ ನಾಟಕ. ಸರಿ, ಸಿಕ್ಕರೆ ಸಾಕಂದರೆ ಆಯಿತು, ನೀನು ಆಶಿಸಿದಷ್ಟು ದೇವರು ಕೊಡ್ತಾನೆ. ಆದರೆ ನಾವು ಸ್ವಾಮಿ ನಿನ್ನ ಪ್ರಭಾವದ ಐಶ್ವರ್ಯದ ಪ್ರಕಾರ. ಕೆಲವರು ಮಾತ್ರ ಇದನ್ನು ನಂಬಿದ್ದಾರೆ ಈ ಲೋಕದಲ್ಲಿ. ಭಾಳ ಜನ ದೇವರ ಮಕ್ಕಳು ನಂಬುತ್ತಾ ಇಲ್ಲ. ಯಾಕಂದರೆ ಅವ್ರಿಗೆ ಡೌಟ್, ಎಲ್ಲಿಂದ ಬರ್ತದೆ, ಎಲ್ಲಿಂದ ಬರ್ತತೆ ಅಂತ ನಂಬೋದು. ಇದ್ದವರ ವಿಷಯದಲ್ಲಿ ಗುಣಗುಟ್ಟೋದು, ಅವ್ರಿಗೆ ಬರೇ ಆಸೆ ಮಾರೆ, ಅವ್ರಿಗೆ ಹೊಟ್ಟೆ ಕಿಚ್ಚು ಮಾಡೋದು. ಒಬ್ಬ ಸೇವಕರಿದ್ದಾರೆ, ಕೆನೆತ್ ಕೋಪ್ಲ್ಯಾಂಡ್ ಅಂತೇಳಿ. ಆ ವ್ಯಕ್ತಿಗಿರುವ ಫ್ಲೈಟು ಕೇಳಿದರೆ ನಿಮ್ಗೆ ಆಶ್ಚರ್ಯ ಆಗ್ತದೆ. ಅಮೇರಿಕಾ ದೇಶದ ಪ್ರೆಸಿಡೆಂಟಿಗಿಲ್ಲಂತೆ. ಕೆಲವರು ಪ್ರಶ್ನೆ, ಅಲ್ಲ ಫಸ್ಟೇ ಯಾಕೆ ಫಸ್ಟ್ ಅವ್ರಿಗೆ ಅಷ್ಟು ದೊಡ್ಡದು? ಅರೆ ನಾನೇನು ಮಾಡೋದಯ್ಯ, ದೇವರು ಆತನ ಸ್ಟೈಲ್ ಪ್ರಕಾರ ಕೊಟ್ಟಿದ್ದಾನೆ. ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ಈಗ ನಾನು ಒಬ್ಬ ಸೇವಕ, ಓಕೆ, ಒಬ್ಬ ಗೆಜಿಟೆಡ್ ಆಫೀಸರ್, ಒಬ್ಬ ಮ್ಯಾನೇಜರ್ ಇದ್ದಾನೆ. ಆ ಮ್ಯಾನೇಜರು ತನ್ನ ಮಗನಿಗೆ ಆ ಕ್ರಿಸ್ಮಸ್ಗೆ ಬಟ್ಟೆ ತೆಗಿಲಿಕ್ಕೆ ಹೋಗಿದ್ದಾನೆ. ಬಟ್ಟೆ ತೆಗಿಲಿಕ್ಕೆ ಹೋದಾಗ ಬ್ರ್ಯಾಂಡ್ ತೆಗಿತಾನ ಅಥವಾ ಕೆಲಸಕ್ಕೆ ಬಾರದ ಚೀಪ್ ರೇಟಲ್ಲಿ ಕೊಡಿಸ್ತಾನ? ಯಾಕೆ? ಅವನಿಗೆ ಆ ಸ್ಟೇಟ್ ಅಲ್ಲ. ನಾನು ಹೇಳ್ತೀನಿ, ಒಬ್ಬ ಬ್ರ್ಯಾಂಚ್ ಮ್ಯಾನೇಜರ್ಗೆ
ತನ್ನ ಮಕ್ಕಳಿಗೆ ಆ ಬ್ರ್ಯಾಂಡೆಡ್ ಹಾಕಿಸುವಾಗ ಪರಲೋಕದ ದೇವರು ಹೇಗೆ ಕೊಡಬಲ್ಲ? ಇನ್ನು ಶುರು ಅವ್ರಿಗೆ ಹೆಂಗೆ ಬರ್ತೈತಿ ದುಡ್ಡು? ಎಲ್ಲಿಂದ ಬರ್ತದೆ? ಹಾಗಾದರೆ ಪ್ರಶ್ನಿಸಲೇಬೇಕಿದೆ. ಇಸ್ರಾಯೇಲ್ರಿಗೆ 1 ತಿಂಗಳು ಮಾಂಸ ಹೆಂಗೆ ತಿಂದರು? ಅಲ್ಲೋ ಹೇಳ್ರಿ, ಒಂದು ತಿಂಗಳು ಮಾಂಸ ಹೇಗೆ ತಿಂದರು ಹೇಳ್ರಿ? ನಾನು ಹೇಳ್ತೀನಿ, ಆತನ ಅದ್ಭುತ ಕಾರ್ಯಗಳಿಗೆ ಏನಿಲ್ಲ, ಅಂತ್ಯವೇ ಇಲ್ಲ. ಹೇಗೆ ಆತನ ಅದ್ಭುತಗಳನ್ನು ಮಾಡ್ತಾನೋ, ಹೇಗೆ ಆತನ ಮಹತ್ ಕಾರ್ಯಗಳನ್ನು ಮಾಡ್ತಾನೋ ನಾವು ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ನಮ್ಮ ಮನಸ್ಸು ಆತನ ಮೇಲೆ ಇದೆಯಾ, ನಾವು ಅದ್ಭುತಗಳನ್ನು ನೋಡ್ತೇವೆ. ನಮ್ಮ ಪ್ರತಿ ಅಗತ್ಯಗಳನ್ನು ದೇವರು ಹೇಗೆ ನೀಗಿಸ್ತಾನೆ? ತನ್ನ ಪ್ರಭಾವದ ಐಶ್ವರ್ಯಕ್ಕೆ. ಒಬ್ಬ ವ್ಯಕ್ತಿ ಏನಾದರೂ ಒಳ್ಳೆ ಕಾರಲ್ಲಿ ಬಂದರೆ ಏನು ಎಲ್ಲ ಯಾರು ದುಡ್ಡು? ಇದೆಲ್ಲ ಜನರ ದುಡ್ಡು. ಈ ಪಾಸ್ಟ್ರಿಗೆ ಏನು ಬರ್ತದೆ? ಸರಿ ಕಾಣಿಕೆ ಬರ್ತದೆ. ಅದಕ್ಕೆ ನೋಡಿ ಹೆಂಗಿದ್ದಾನು. ಹಲ್ಲೆಲೂಯಾ. ಬೈಲಿ, ಅವ್ರು ಏನಾದರೂ ಅಂದ್ಕೊಳ್ಳಿ, ನಮಗೇನು ಬಂದಿದೆ, ಅವ್ರು ಅಂದ್ಕೊಂಡಷ್ಟು ಮಾತ್ರ ನಮಗೇನು ಕಡಿಮೆ ಆಗ್ತದೆ? ನೋ ಪ್ರಾಬ್ಲಮ್. ಒಂದು ವೇಳೆ ನೋಡೋಣ, ನಾವು ಕೆಲವರು ಅಂದ್ಕೊಳ್ತಾರೆ ನಾವು ಕೊಡದೇ ಇರೋಣ, ಹೆಂಗೆ ಬರ್ತದೆ ನೋಡೋಣ, ಆಗಲೇ ಬಂದಿರ್ತದೆ. ಪ್ರೀತಿಯ ಸ್ನೇಹಿತರೆ, 30 ಲಕ್ಷ ಅಂದ್ಕೊಂಡಿವು ನಾವು. ಎಷ್ಟಿಗೋಯ್ತು? 50 ಲಕ್ಷ ದಾಟಿದೆ. ಒಂದು ಹತ್ರ ಕೂಡ ದುಡ್ಡು ಕಲೆಕ್ಷನ್ ಮಾಡಲಿಕ್ಕೆ ಪ್ರೇಯರ್ ರಿಕ್ವೆಸ್ಟ್ ಕೂಡ ಫೇಸ್ಬುಕ್ಕಲ್ಲಿ ಹಾಕಲಿಲ್ಲ. ಇವತ್ತೊಬ್ಬರು ಪಾಪ ಒಂದು ಪ್ರೇಯರ್ ರಿಕ್ವೆಸ್ಟ್ ಹಾಕಿದ್ದಾರೆ, ಹಾಕೋದು ಕೂಡ ತಪ್ಪು ಮಾಡಿಬಿಟ್ಟಿದ್ದಾರೆ. ಏನಂದರೆ ವಿ ಆರ್ ನೀಡೆಡ್ ಮನಿ ಫಾರ್ ದ ಮೋಲ್ಡಿಂಗ್. ಮನಿ ನೀಡೆಡ್ ಅಂತ ಹೇಳ್ಬಿಟ್ಟು, ಮನಿ ಸ್ಪೆಲ್ಲಿಂಗ್ ಏನು? MONEY ಅಲ್ಲ, MANY. ಮೆನಿ ಮೋಲ್ಡಿಂಗ್ ಮೆನಿ ನೀಡೆಡ್, MANY ಮೆನಿ. ನಾನು ಅಂದ್ಕೊಂಡೆ ಓಕೆ, ಅವರು ಹಾಕಿದ್ದಾಗೆ ತಪ್ಪಂತ ಹೇಳೋದಲ್ಲ ನಾನು. ನಾನೇನು ಹೇಳೋದು, ನನಗೇನು ಇಷ್ಟ ಇಲ್ಲ ಅಂದರೆ, ನನಗೆ ಯಾವುದಕ್ಕೂ ಜನರ ಹತ್ರ ಹೇಳೋದು ಇಷ್ಟ ಇಲ್ಲ. ಪ್ರಾರ್ಥನೆ ಮಾಡೋದಷ್ಟೇ, ಸ್ತೋತ್ರ ಮಾಡೋದಷ್ಟೇ. ಇನ್ನು ಹೆಚ್ಚು ಚಿಂತೆ ಬಂತ ಬೆಡ್ಶೀಟ್ ಹೊದ್ಕೊಂಡು ಮಲ್ಕೊಂಡ್ಬಿಡೋದು ಅಷ್ಟೆ. ಯಾಕಂದ್ರೆ ಕೆಲವು ಸಾತಿ ಚಿಂತೆ ಇದ್ದಂಗೆ ಭಯಂಕರ ಕುಗ್ಗುತ್ತೀವಿ. ಅದಕ್ಕೆ ಒಳ್ಳೆ ನಿದ್ದೆ ಮಾಡಿಬಿಟ್ಟು ಎದ್ದು ಬಿಡೋದು, ಫ್ರೆಶ್ ಆಗಿರ್ತದೆ, ಮತ್ತು ದೇವರ ಹತ್ರ ಪ್ರಾರ್ಥನೆ ಮಾಡೋದು. ಅದಕ್ಕೆ ಚೆನ್ನಾಗಿ ತಿಳ್ಕೊಳ್ಳ್ರಿ, ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಏನು ಗೊತ್ತಾ? ಏನು ಅಭ್ಯಾಸ ಮಾಡಬೇಕು? ದೇವರ ಮೇಲೆ. ಎಲ್ರಿ, ಯಾರ ಮನಸ್ಸು? ನಮ್ಮ ಮನಸ್ಸು ಯಾರ ಮೇಲೆ? ಎಲ್ರಿ, ನಮ್ಮ ಮನಸ್ಸು ಯಾರ ಮೇಲೆ? ನಮ್ಮ ಮನಸ್ಸು ಎಲ್ಲೆಲ್ಲಿಗೆ ಹೋಗ್ತೀವಿ ಹಿಡ್ಕೊಂಬರ್ಬೇಕು. ಇದು ಓಡ್ತಾ ಇರ್ತದೆ, ಓಡಿದಾಗೆಲ್ಲ ಹಿಡ್ಕೊಂಬರ್ಬೇಕು. ಅದಕ್ಕೆ ನಮ್ಮ ಮನಸ್ಸು ಹೇಳಿದಂಗೆ ಬಿಟ್ಟು, ಅದಕ್ಕೆ ಬೈಬಲ್ ವಾಕ್ಯ ಹೇಳಿದ ಒಬ್ಬರ ಮುಂದೆ ಸರಿಯಾಗಿ ಕಂಡು ಬರುವ ಮಾರ್ಗ ಉಂಟು, ಅದು ಏನಂತೆ? ಮರಣ ಮಾರ್ಗ. ನಮ್ಮ ಮನಸ್ಸೆಲ್ಲ ಹೇಳುವಂಥದ್ದೆಲ್ಲ ನೋಡ್ರಿ ಒಂದು ಸರ್ತಿ, ಇದು ವಾಕ್ಯಾನುಸಾರವಾಗಿದೆಯಾ? ಹಿಂಗೆ ನಾವು ಮಾತಾಡಬಾರ್ದು. ಆಲೋಚನೆ ಬಂದಾಗ್ಯೂ ಆ ಆಲೋಚನೆ ತುಳಿದಾಕಿಬಿಡ್ಬೇಕು. ತುಳಿದಾಕಿ ನಾವು ಸರಿಯಾದ ಆಲೋಚನೆಯನ್ನು ಬೆಳೆಸ್ಕೊತ ಬಂದಿದ್ದೀವಿ. ಪರಲೋಕ ಭಾವಾಧೀನರಾಗ್ತಾ ಬರ್ತೀವಲ್ಲ, ಅದರಂತೆ ನಮಗಾಗ್ತದೆ. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತದೆ, ಒಬ್ಬನ ಒಳಗಿನ ಆಲೋಚನೆ. ನಿನ್ನ ಆಲೋಚನೆ ಹೆಂಗಿದೆ ನೋಡಿ. ನಿನ್ನ ಆಲೋಚನೆಯಲ್ಲಿ ನಿನಗೆ ಅದ್ಭುತವಾದ ಮನೆಯನ್ನು ಯೋಚಿಸ್ತಾ ಸ್ತೋತ್ರ ಮಾಡ್ತಾ ಇದೆಯಾ? ಅಥವಾ ಈ ಪಾಸ್ಟ್ ಒಳ್ಳೆ ಮನೆ ಕಟ್ಕೊಂಡಾನೆ, ಆ ಬ್ರದರ್ ಒಳ್ಳೆ ಮನೆ, ನಾನು ಅವ್ರಿಗಿಂತ ಒಳ್ಳೆ ಕಟ್ಟು ಅಂತ ಹೊಟ್ಟೆ ಕಿಚ್ಚಲ್ಲಿ ಮಾಡಬಾರ್ದು. ಸಂತೋಷ ಸ್ವಾಮಿ ಅವರಿಗೆ ಅಂಥ ಮನೆ ಕೊಟ್ಟು ನಿನಗೆ ಸ್ತೋತ್ರ. ಅವರಿಗೆ ಕೊಟ್ಟ ದೇವರೇ, ನೀನು ನನಗೆ ಕೂಡ ಕೊಡಲು. ಒಂದು ಸತಿ ಏನಾಗಿದೆ ಗೊತ್ತಾ? ಈ ಹೊಟ್ಟೆ ಕಿಚ್ಚೆಂಬುದು ಎಷ್ಟು ಕಾರ್ಯ ಮಾಡ್ತದೆ ಹೇಳ್ತೀನಿ ನೋಡಿ. ಒಂದು ಸತಿ ಒಬ್ಬ ಸೇವಕರಿದ್ದರು. ಆ ಸೇವಕರು ಏನಾಯಿತು, ಯವನಸ್ಥ ನ್ಯೂಟನ್ ಅಂತ ಏನಿತ್ತು, ನಾವೆಲ್ಲ ಹೋಗ್ತಾ ಇದ್ವಿ. ಆ ವ್ಯಕ್ತಿ ಎತ್ತಿನ ಗಾಡಿ ಮೇಲೆ ನಿಂತ್ಕೊಂಡು ಪ್ರಸಂಗ ಮಾಡುವಾಗ, ಅಮ್ಮ ಆ ಮನೆ 3ನೇ ಮನೆಯಲ್ಲಿ ಅಪ್ಪ ನಿನಗೆ ಈ ಸಮಸ್ಯೆ ಇದೆ ಅಂತ ಹೇಳುವಾಗ ಹಳ್ಳಿಯಲ್ಲಿ ಜನ ಹಂಗೆ ಓಡಿ ಬರ್ತಾಯಿದ್ರು. ಅದನ್ನು ನೋಡಿ ಒಬ್ಬನಿಗೆ ಭಾಳ ಬೇಸರ ಆಗಿಬಿಡ್ತು. ಏನು ಮರಾಯ, ಇವನು ಹಂಗೆ ದೇವರಂತ ವರ ಕೊಟ್ಟಿದ್ದಾನಲ್ಲ, ನನಗೆ ಯಾಕೆ ಕೊಡಬಾರ್ದು ಅಂಥೇಳ್ಬಿಟ್ಟು ಏನು ಮಾಡಿದ್ದಾನೆ, ಹೋಗ್ಬಿಟ್ಟು 40 ದಿವಸ ವರ ಇಲ್ಲದೆ ನಾನು ವಾಪಸ್ ಬರೋದೇ ಇಲ್ಲ ಅಂತೇಳಿ ಕೂತ್ಕೊಂಡ್ಬಿಟ್ಟ. ಹೊಟ್ಟೆ ಕಿಚ್ಚಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ 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 ಏನಂತ ಗೊತ್ತಾ, ಹೊರಗಡೆ ಹರೇ ರಾಮ ಹರೇ ಕೃಷ್ಣ ಅಂತ ಹೊರಗೆ ಬಂದ. ಯಾಕೆ ಹೇಳಿ? ಮೋಸದ ಆತ್ಮ ವಂಚಿಸಿಬಿಡ್ತು. ವೆನ್ ಯು ಹ್ಯಾವ್ ಎ ರೈಟ್ ಸ್ಪಿರಿಟ್ ಅಲ್ಲ, ಹೋಲಿ ಸ್ಪಿರಿಟ್ ನಮ್ಮನ್ನು ರೈಟ್ ಮಾಡ್ತದೆ. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಯಾವಾಗಲೂ ಗುಣಗುಟ್ಟುವ ಸ್ವಭಾವ, ಬೇಜಾರು ಮಾಡಿಕೊಳ್ಳೋ ಸ್ವಭಾವ, ತಪ್ಪಾಗಿ ಯೋಚಿಸುವ ಸ್ವಭಾವಗಳೆಲ್ಲ ಕತ್ತರಿಸಿ ಬಿಸಾಡೋಣ. ಆಮೇನ್. ಅದನ್ನು ಸಾಯಿಸ್ಬೇಕಂತ ನಾವೇನು ಮಾಡಬೇಕು? ಸಾಯಿಸೋದಂದ್ರೆ ಏನು? ಬಂದಾಗೆಲ್ಲ ಮಾಡದೇ ಇರೋದು.
ಈಗ ಬಂದಾಗೆಲ್ಲ ಇವಾಗ ಶಂಕರಣ್ಣ ಅಂದರೆ ಸಿಟ್ಟು ಬಂತು. ಏನು ಶಂಕರಣ್ಣ ಪ್ರೈಸ್ ಲಾರ್ಡ್ ಹೇಗಿದ್ದೀರಾ ಅಂತ ಅವತ್ತೇ ಹೆಚ್ಚು ಮಾತಾಡ್ಬೇಕು ಅವ್ರ ಹತ್ರ. ಅವಾಗ ಏನಾಗ್ತದೆ, ಶಂಕರಣ್ಣ ಅಂದರೆ ಅದು ಸಾಯಿಸೋದು. ಪ್ರೈಸ್ ಲಾರ್ಡ್ ಕೊಡು ಅಂದರೆ ನನಗಿರುವುದಿಲ್ಲ ಅಂತ ಹೇಳ್ತಾರ. ಹೌದಾ ಅಂತೇಳಿ ಹೌದು ಹಿಂಗೆಲ್ಲ ಶೋಧಿಸ್ತೀಯ ಅಂತೇಳ್ಬಿಟ್ಟು ಜೋಬಿಯಲ್ಲಿ ಮನೆಯಲ್ಲಿರೋದೆಲ್ಲ ತಂದು ಕೊಟ್ಬಿಡ್ಬೇಕು. ಓಕೆ, ಈಗೇನು ಮಾಡ್ಕೊತೀಯ? ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಾಗೆ ನಾವು ಒಳ್ಳೆ ಮನಸ್ಸನ್ನು ಬೆಳೆಸ್ಕೊಳ್ತಾ ಹೋದರೆ ದೇವರು ನಮಗೆ ಅದ್ಭುತಗಳನ್ನು ಮಾಡುವನಾಗಿರ್ತಾನೆ. ಹಲ್ಲೆಲೂಯಾ. ಆತನಿಗೆ ಅಸಾಧ್ಯವಾದದ್ದು ಯೆಹೋವನು ಅದ್ಭುತಗಳನ್ನು ಮಾಡಲಿಕ್ಕೆ ಏನು ಕೈ ಉಳ್ಳವನಲ್ಲ. ಓಹೋ, ಎಷ್ಟೇನು ಒಪ್ಕೊಳ್ತೀರ? ಅಯ್ಯಾ ನಿನ್ನ ಹಸ್ತವು ಬಲಿಷ್ಠವಾದದಂತ, ನೀನು ಏನು ಬೇಕಾದರೂ ಮಾಡಬಲ್ಲೆಯಾ? ಪ್ರೈಸ್ ಲಾರ್ಡ್. ಬರೆಗಾಲ ಇಸ್ರಾಯೇಲರಿಗೆಲ್ಲ ಹಾಗೆ ಹೇಳಿದ, 1 ರೂಪಾಯಿಗೆ ಎಷ್ಟು ಗೋಧಿ? 12 ಗೋಧಿ 12 ಸೇರು ಜವಗೋಧಿ, ಗೋಧಿ ಹಿಟ್ಟು ಅಲ್ಲ, 24 ಸೇರು 12 ಸೇರು ಜವಗೋಧಿ. ಇದು ಹಿಟ್ಟು ಅಲ್ಲ. ಪ್ರೈಸ್ ಲಾರ್ಡ್. ಓಕೆ, ಹಲ್ಲೆಲೂಯಾ. ಅದು ಏನು 1 ರೂಪಾಯಿಗೆ ತಮಾಷೆ ಮಾಡಿದಿರೆಲ್ಲರೂ. 1 ರೂಪಾಯಿಗೆ ಅಷ್ಟು ಕೊಡ್ತಾನೆ ದೇವರು. ಅಯ್ಯೋ, ಇವತ್ತು ಪರಿಸ್ಥಿತಿ ಹೇಗಿದೆ? ಪಾರಿವಾಳ ಮಲ ಎಷ್ಟು? 10 ರೂಪಾಯಿ. ಅದು ಕೂಡ ಕೇಳಿದಷ್ಟು ಕೊಡೋದಿಲ್ಲ. ಅಬ್ಬಾ ಪಾಪ ಪಾರಿವಾಳ ಎಲ್ಲಾದರೂ ಅದಕ್ಕೆ ಆಹಾರ ತಿಂತದೆ ಮಲ ಬರುವಷ್ಟು. ಇವರಿಗಿಲ್ಲ ಊಟ. ಅರ್ಥ ಆಯ್ತಲ್ಲ? ಅದು ತಿಂದರೆ ಏನಾಗೋದಿಲ್ಲ ಏನೋ, ಅದು ತಿಂದರೆ ನಿಮ್ಗೆ ಹಸುವಾಗೋದಿಲ್ಲ, ಅದು ತಿನ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಕೂಡ ಇಷ್ಟೇ ಕೊಡೋದು. ಎಷ್ಟು? 1 ತೊಲೆ ಕೊಡೋದಷ್ಟೇ, ಅದು 10 ರೂಪಾಯಿ. ಅಂಥ ಬರೆಗಾಲ ಇದೆ, ಅಂಥ ಬರೆಗಾಲ ಇದೆ. ಆದರೆ ನಾಳೆ ಈ ಹೊತ್ತಿಗೆ ಹೇಳ್ರಿ ಎಷ್ಟು? ಅಲ್ಲಲ್ಲೂ ಏನಾದರೂ ಆಡುಂತ ಆಡಲಿಕ್ಕೆ? ಏನಾದರೂ ಆಡುದ? ಎಂಥದಯ್ಯ ನಿನ್ನ ಕಾರ್ಯ? తెలుగుನಲ್ಲಿ నీ కార్యములు ఎంత ಗಂಭೀರములు ದೇವಾ ಅಂದರೆ ನಿನ್ನ ಕಾರ್ಯಗಳು ಎಷ್ಟು ಗಂಭೀರ, ಎಷ್ಟು ಮಹಿಮೆ. ಹಲ್ಲೆಲೂಯಾ. ಅದಕ್ಕೆ ನಾನು ನಿಮಗೆ ಓದಿಸಿದ್ನಲ್ಲ, ಫಸ್ಟ್ ವಚನ ಏನು ಓದಿಸಿದೆ ನೋಡಿ. ನಾನಾದರೂ ಇಕ್ಕಟ್ಟಿನ ಕಾಲದಲ್ಲಿ, ಯಾವ ಕಾಲದಲ್ಲಿ ಜೋಳ್ರಿ, ಯಾವ ಕಾಲದಲ್ಲಿ? ನಿಮಗೆ ಇಕ್ಕಟ್ಟು ಇರುವಾಗ ನಾವು ಮಾಡಬೇಕಾದ ಸಂಗತಿ ಭಕ್ತನು ಮಾಡಿದ ನೋಡಿ. ಎಂಥ ಅದ್ಭುತವಾದ ನೋಡಿ. ಇಂಥ ಸಂಗತಿಗಳು ಮಾಡುವ ಭಕ್ತರು ಯಾರು ಗೊತ್ತಾ? ತಮ್ಮ ಮನಸ್ಸು ದೇವರ ವಶವಾಗಿದ್ದವರು, ದೇವರನ್ನು ಅರ್ಥ ಮಾಡಿಕೊಂಡವರು ಇಂಥ ಮಾತುಗಳು ಹೇಳೋದು. ಅದಕ್ಕೆ ನಾನು ಹೇಳ್ತೀನಿ, ಬೈಬಲ್ ಭಕ್ತರ ಸಂಗಡ ಸಮಯ ಕಳೀರಿ. ಒಳ್ಳೆ ಆತ್ಮೀಯ ವಾಕ್ಯವನ್ನು ಮಾತನಾಡುವ ಭಕ್ತರ ಸಂಗಡ ಸಮಯ ಕಳೀರಿ. ನಂಬಿಕೆ ಬೆಳೆದು ಬಿಡ್ತದೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ನಾನಾದರೂ 59ನೇ ಕೀರ್ತನೆ 16ನೇ ವಚನ, ನಾನಾದರೂ ಇಕ್ಕಟ್ಟಿನ ಕಾಲದಲ್ಲಿ, ಯಾವ ಕಾಲ? ಏನು ಅದ್ಭುತವಾಗುವುದಿಲ್ಲ ಅಂತ ಹೇಳುವ ಕಾಲದಲ್ಲಿ, ಏನಂತೆ? ಆಶ್ರಯವೂ ದುರ್ಗವೂ ಆಗಿರುವ ನಿನ್ನ ಬಲವನ್ನು, ಓಹೋ ಅದು ವರ್ಷಿಪ್ಪು, ಏನೇನೋ ಆಡೋದಲ್ಲ. ನಿನ್ನ ಬಲ, ನಿನ್ನ ಮಹಿಮೆ, ನಿನ್ನ ಪ್ರಭಾವ ಎಷ್ಟು ಅದ್ಭುತವಾದದ್ದಯ್ಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಡ್ತಾ ಇರಿ ಅಷ್ಟೇ, ನಿಮ್ಮ ಮನಸ್ಸು ಬದಲಾಗಿ ಬಿಡ್ತದೆ. ಪ್ರೈಸ್ ದಿ ಲಾರ್ಡ್. ನಾವೆಲ್ಲ ಸ್ವಲ್ಪ ಸಮಯ ಕರ್ತನ ಸಮಯದಲ್ಲಿ ಕಳೆಯೋಣ. ಎಲ್ಲರ ಅನ್ಯ ಭಾಷೆಗಳು ಮಾತನಾಡೋಣ. ಎಲ್ಲರೂ ಕರ್ತನ ಕಡೆ ನೋಡೋಣ. ಹಲ್ಲೆಲೂಯಾ. ದೇವರು ನಮ್ಮ ಆಶ್ರಯ ದುರ್ಗವಾಗಿದ್ದಾನೆ. ಇಕ್ಕಟ್ಟಿನಲ್ಲಿ ಆತನ ವಿಶೇಷ ಸಹಾಯಕನು. ಎಲ್ಲರಲ್ಲಿ ಇಕ್ಕಟ್ಟಿನಲ್ಲಿ ಆತನು ನನಗೆ ವಿಶೇಷ ಸಹಾಯಕನಾಗಿದ್ದಾನೆ. ಹಲ್ಲೆಲೂಯಾ. ನನ್ನ ಮನಸ್ಸು ಆಚೆ ಈಚೆ ನೋಡುವುದಿಲ್ಲ. ಹೇಳ್ರಿ ಹಲ್ಲೆಲೂಯಾ. ನನಗಿಷ್ಟು ಒಳ್ಳೆ ತಂದೆ ಇರುವಾಗ ನಾನು ಯಾಕೆ ಬೇರೆಯವ್ರನ್ನ ಆಶ್ರಯಿಸ್ಕೊಳ್ಬೇಕು? ನನಗಿಷ್ಟು ಒಳ್ಳೆ ತಂದೆ ಇರುವಾಗ ನಾನು ಯಾಕೆ ಕುಗ್ಗಿ ಹೋಗಬೇಕು? ಹೇಳ್ರಿ, ನಿಮಗೆ ನಿನ್ನೆ ಹೇಳ್ಕೊಳ್ರಿ. ಹಲ್ಲೆಲೂಯಾ. ನನ್ನ ರಕ್ಷಣೆಗಾಗಿ ತನ್ನ ಮಗನನ್ನೇ ಕೊಟ್ಟು ಬಿಟ್ಟಿದ್ದಾನೆ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಹಲ್ಲೆಲೂಯಾ. ನನ್ನ ಪಾಪ ಪರಿಹಾರ, ಪಾಪ ಮಾಡಿದಂಥ ನನ್ನನ್ನು ನಾಶ ಮಾಡದೆ, ಪಾಪ ಮಾಡಿದ ನನಗೆ ಶಿಕ್ಷೆಯನ್ನು ಕೊಡದೆ, ನಾನು ಮಾಡಿದ ಅಪರಾಧಗಳಿಗೆ ತನ್ನ ಮಗನಿಗೆ ಶಿಕ್ಷೆ ವಿಧಿಸಿದ್ನೆ.
ತನ್ನ ಮಗನನ್ನು ನನಗಾಗಿ ಒಪ್ಪಿಸಿಕೊಟ್ಟನೆ. ಹಲ್ಲೆಲೂಯ. ರೀಬಾ ಕುರಾಬ ಶತೋರಿ ಡಿರಳಲಬ ಓಡಿರ ಬಲ ಬಾಬಾ ರಿಖತರ ಅಳಲ ಬಾಬಾ ರಿಖತರ ಬ ಶತೋರಿ ಡಿರಳಲಬ ಓಡಿರ ಬಲ ಬಾಬಾ ರಿಖತೋರ ಬ ಶತೋರಿ ಡಿರಳಲಬ. ಎಲ್ಲರೂ ಹೇಳೋಣ ರೀಬಾ ರಿಖತರ ಬಲ ಬಾಬಾ ಎಲ್ಲರೂ ಆತನ ನೋಡಿ. ಹಲ್ಲೆಲೂಯ. ನಿನ್ನಂಥ ಕರ್ತನ ಒಳ್ಳೆ ದೇವರು ನೀನು ನನಗಿದ್ದದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಕೈ ಬಿಡದೇ ಇರುವ ದೇವರು ನೀನು ಆಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಾಲೆಲೂಯ. ಎಲ್ಲ ಸ್ತೋತ್ರ ಹೇಳೋಣ. ಹಾಲೆಲೂಯ. ನೀನೆಂದಿಗೂ ನನ್ನ ಕೈ ಬಿಡುವ ದೇವರಲ್ಲ, ನನಗಾಗಿ ಸ್ವಂತ ಮಗನನ್ನೇ ಕೊಟ್ಟಿರುವ ದೇವರು. ಹಲ್ಲೆಲೂಯ. ಕರ್ತನ ಎಲ್ಲರ ಬಾಯಿಗಳು ತೆರೆದು ಸ್ತೋತ್ರ ಮಾಡಿ. ಅದಕ್ಕೆ ನನ್ನ ಇಕ್ಕಟ್ಟಿನ ದಿನದಲ್ಲಿ ಕರ್ತನೆ ನೀನೇ ನನಗೆ ಸರಿಯಾದ ಆಶ್ರಯ. ಅಲ್ಲ, ನನ್ನ ಇಕ್ಕಟ್ಟಿನ ದಿನದಲ್ಲಿ ನೀನೇ ನನಗೆ ಸರಿಯಾದ ಆಶ್ರಯ. ನನ್ನ ಇಕ್ಕಟ್ಟಿನ ದಿನದಲ್ಲಿ ನೀನು ವಿಶೇಷ ಸಹಾಯಕನಯ್ಯ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಓ ರಿವಾ ರಬ ಶತೋರಿ ಡಿರಳಲಬ ಓ ಡಿರ ಬಲ ಬಾಬಾ ರಿಖಾತರ ನನ್ನ ಆಶ್ರಯ ಬಂಡೆ. ಹಲ್ಲೆಲೂಯ 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 ಹಲ್ಲೆಲೂಯ. ಜಸ್ಟ್ ಸ್ಟೈಲ್ ಕೊಡಬೇಡ. ಹಲ್ಲೆಲೂಯ. ಓ ಜೀಸಸ್. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಎಲ್ಲರ ಆತನ ಸ್ತೋತ್ರ ಹೇಳೋಣ. ಹಲ್ಲೆಲೂಯ. ಓ ಡಿರ ಬಲ ಬಾಬಾ ರಿಖಾತರಳಲಬ. ನನ್ನ ಇಕ್ಕಟ್ಟಿನ ದಿನದಲ್ಲಿ ನಿನಕ್ಕಿಂತ ಒಳ್ಳೆ ಸಹಾಯಕನು ಯಾರಿದ್ದಾರಯ್ಯ ಕರ್ತನೇ. ಓ ನಿನ್ನಷ್ಟು ಪ್ರೀತಿ ಮಾಡೋರು ಯಾರಿದ್ದಾರಯ್ಯ, ನಿನ್ನಷ್ಟು ಸಹಾಯ ಮಾಡುವಂಥ ಐಶ್ವರ್ಯವಂತರು ಯಾರಿದ್ದಾರೆ ಸ್ವಾಮಿ. ಹಲ್ಲೆಲೂಯ ಹಲ್ಲೆಲೂಯ. ಓಡಿರ ಬಲ ಬಾಬಾ ರಿಖಾತೋರಿಡಿ ರಳಲಬ ಕುರಬ. ಎಲ್ಲರೂ ಹೇಳೋಣ. ರಿ ಬರ ಬರ ಬಾಬಾ ಶತೋರಿಡಿ ರಳಲಬ ಓಡಿರ ಬಲ ಬಾಬಾ ರಿಖಾತೋರಿಡಿ ರಳಲಬ ಓರ ಬಲಬ ಓಡಿರ ಬಲ ಬಾಬಾ ರಿಖಾತರಳಲೂರಿಡಿ ರಳಲಬ ಕುರಬ ಓಡಿರ ಬಲ ಬಾಬಾ ರಿಖ. ಹೇಳ್ರಿ, ನೀನೇ ನನ್ನ ಆಶ್ರಯ, ನೀನೇ ನನ್ನ ದುರ್ಗ, ನೀನೇ ನನ್ನ ಸಹಾಯ, ನೀನೇ ನನ್ನ ಸಹಾಯ, ನೀನೇ ನನ್ನ ಸಹಾಯ. ನನ್ನ ಸಹಾಯವು ಪರಲೋಕದಿಂದ ಬರುವುದು ನಿಶ್ಚಯ, ನನ್ನ ಸಹಾಯವು ಪರಲೋಕದಿಂದ ಬರುವುದು ನಿಶ್ಚಯ, ನನ್ನ ಸಹಾಯವು ಪರಲೋಕದಿಂದ ಬರುವುದು ನಿಶ್ಚಯ. ಹಲ್ಲೆಲೂಯ ಹಲ್ಲೆಲೂಯ. ಓಡಿರಳಲ ಬಾಬಾ ಮೆಲೋಡಿ. ಹಲ್ಲೆಲೂಯ. ಓಡಿರ ಬಲ ಬಾಬಾ ರಿಖಾತರೋ ಹರಲ ಬರ ಬಾಬಾ ಶರಳಲ. ಹಲ್ಲೆಲೂಯ. ರಬಲ ಬರಿ ಬಾರಿ ಬಾರಿ ಬೋರೆ ಬರ ಬಲ ಬಾ. ಎಲ್ಲರ ಅನ್ಯ ಭಾಷೆಗಳು ಮಾತಾಡೋಣ. ಹಲ್ಲೆಲೂಯ. ಓ ಸ್ವಾಮಿ, ನಿನ್ನನ್ನು ಬಿಟ್ಟು ನಾನು ಬೇರೆ ಅದರ ಮೇಲೆ ಆತುಕೊಂಡನೇ, ನನ್ನನ್ನು ಕ್ಷಮಿಸಂತ ಕೇಳ್ರಿ. ಕರ್ತನೆ, ನಿನ್ನನ್ನು ಬಿಟ್ಟು ನನ್ನನ್ನು ಬೇರೆ ಕಡೆ ನನ್ನ ಮನಸ್ಸು ಹೋಯ್ತೆ. ನಿನ್ನನ್ನು ಬಿಟ್ಟು ನನ್ನ ಮನಸ್ಸಲ್ಲಿ ಏನೇನೆಲ್ಲ ಯೋಚಿಸಿದನಲ್ಲ, ಆ ಯೋಚನೆಗಳು ನನಗೆ ಬೇಡ ಸ್ವಾಮಿ. ಕರ್ತನೆ ಸ್ವಾಮಿ, ನಾನು ಯಥಾರ್ಥ ಮನಸ್ಸಿಂದ ನಿನ್ನನ್ನು ನಂಬುತ್ತೇನೆ. ಎಲ್ಲರೂ ಹೇಳಿ, ನಾನು ಯಥಾರ್ಥ ಮನಸ್ಸಲ್ಲಿ ಓ ಕರ್ತನೆ ನಿನ್ನ ನಂಬುತ್ತೇನೆ. ನನ್ನ ಮನಸ್ಸಿನಲ್ಲಿ ಬೇರೆ ಅದಕ್ಕೆ ಅವಕಾಶವೇ ಇಲ್ಲ ಸ್ವಾಮಿ. ಎಲ್ಲರೂ ಹೇಳಿ, ನನ್ನ ಮನಸ್ಸಿನಲ್ಲಿ ಬೇರೆ ಸಂಗತಿಗಳಿಗೆ ಅವಕಾಶವಿಲ್ಲ. ನನ್ನ ಮನಸ್ಸೆಲ್ಲ ನಿನ್ನ ಮೇಲೆ, ನನ್ನ ಆರಾಧನೆ ನಿನಗೆ, ನನ್ನ ಮನಸ್ಸು ನಿನಗೆ. ನೀನೇ ನನ್ನ ಬಲವು, ನೀನೇ ನನ್ನ ಕೋಟೆಯು. ಹಲ್ಲೆಲೂಯ. ಓಡಿರ ಬಲ ಬಲ ಬಾರ ಆಶ್ರಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ ಹಲ್ಲೆಲೂಯ. ನೀನೇ ನನ್ನ ಬಲವು, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗವು, ನಾನಿನ್ನ ನಂಬುವೆ. ನೀನೇ ನನ್ನ ಅತಿಶಯ, ನೀನೇ ನನ್ನ ಅತಿಶಯ, ನೀನೇ ನನ್ನ ಎಲ್ಲವೂ ನಾನಿನ್ನ ನಂಬುವೆ. ನಿನ್ನನ್ನೇ ಹುಡುಕುವೆ, ನನ್ನ ಜೀವಮಾನವು. ಹಲ್ಲೆಲೂಯ. ನಿನ್ನನ್ನೇ ಬಯಸುವೆ ನನ್ನೇಶುವೆ. ನಿನ್ನನ್ನೇ ಹುಡುಕುವೆ. ಹಲ್ಲೆಲೂಯ. ನನ್ನ ಜೀವಮಾನವು ನಿನ್ನನ್ನೇ ಬಯಸುವೆ ನನ್ನೇಶುವೆ. ಯೇಸುವೆ, ಎಲ್ಲರೂ ಹೇಳೋಣ. ಯೇಸುವೆ, ಯೇಸುವೆ, ನಾನಿನ್ನ ಸ್ತುತಿಸುವೆ. ಎಲ್ಲರೂ ಯೇಸುವೆ, 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 ನಾನಿನ್ನ ಸ್ತುತಿಸುವೆ. ಕಣ್ಣೀರ ಕಾಲುವೆ ನಾ ದಾಟುವಾಗಲೂ ನಿನ್ ಪ್ರೀತಿಯ ಹಸ್ತವು ಅದು ನನ್ನ ಕಾಯುವುದು. ಕಷ್ಟದ ಕಡಲಲ್ಲಿ ನಾ ಮುಳುಗಿ ಹೋದಲು ನಿನ್ ದಿವ್ಯ ಹಸ್ತವು ನನ್ನ ಮೇಲಕ್ಕೆತ್ತುವುದು.
ಕಣ್ಣೀರ ಕಾಲುವೆ ನಾ ದಾಟುವಾಗಲೂ ನಿಂದಿವ್ಯ ಹಸ್ತವು ಅದು ನನ್ನ ಕಾಯುವುದು. ಕಷ್ಟದ ಕಡಲಲ್ಲಿ ನಾ ಮುಳುಗಿ ಹೋದರು, ಎಲ್ಲರೂ ಹೇಳೋಣ, ನಿಂದಿವ್ಯ ಹಸ್ತವು ನನ್ನ ಮೇಲಕ್ಕೆತ್ತುವುದು. ನನ್ನಾಯ ಭಯಗಳು ನಿನ್ ಕೃಪೆಯ ನೀಡುವೆ, ಮಾರ್ಗವ ಮಾಡುವೆ ನನ್ನೇಶುವೆ. ನನ್ನಾಯ ಭಯದಲು ನಿನ್ ಕೃಪೆಯ ನೀಡುವೆ, ಮಾರ್ಗವ ಮಾಡುವೆ ನನ್ನೇಶುವೆ. ಎಲ್ಲರ ಕೈ ಎತ್ತಿ, ಯೇಸುವೇ 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 ನಾನಿನ್ನ ಸ್ತುತಿಸುವೆ. ಎಲ್ಲರೂ ಯೇಸುವೇ 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 ನಾನಿನ್ನ ಸ್ತುತಿಸುವೆ, ನಾನಿನ್ನ ಸ್ತುತಿಸುವೆ. ಓಡಿರಬಲ ಬಾಬಾ ಶಾಲಳಲೋರಿಡಿರಳಲಬ. ಈ ಲೋಕ ಎಣಿಕೆಯಲ್ಲಿ ನೀನು ಇರದಿದ್ದರು, ಈ ಲೋಕದ ಜನರು ನೀನು ಗುರುತಿಸ್ತಿದ್ದರು, ಆತನ ನೆನಪಲ್ಲಿ ನೀನು ಸದಾ ಇದ್ದೆ. ಅದಕ್ಕೆ ಓ ಹಲ್ಲೆಲೂಯ, ಆತನ ನೆನಪಲ್ಲಿರುವಂಥ ವ್ಯಕ್ತಿ ಒಂದು ದಿನ ಅಲ್ಲದೆ ಒಂದು ದಿನ ಉನ್ನತಕ್ಕೆ ಬರುವಂಥದ್ದು ನಿಜ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ಜನರು ನಮ್ಮನ್ನು ಗೌರವಿಸಲಿಲ್ಲ, ಜನರು ನಮ್ಮನ್ನು ಘನಪಡಿಸಲಿಲ್ಲ, ಅವರ ಥರ ನನಗಿಲ್ಲ, ಇವರ ಥರ ನನಗಿಲ್ಲ ಎಂಬುದಾಗಿ ಎಂದಿಗೂ ಯೋಚನೆ ಮಾಡಬೇಡ. ಇದಿಗೋ ನಿನ್ನನ್ನು ಎಂದೆಂದಿಗೂ ಮರೆಯದೆ ಆತನ ಹೃದಯದಲ್ಲಿ ನೀನಿದ್ದೀಗಿ. ಹಲ್ಲೆಲೂಯ. ಎಲ್ಲ ಸ್ತೋತ್ರ ಮಾಡೋಣ. ಹಲ್ಲೆಲೂಯ. ಕೆಲವು ಸಾತಿ ನಾವು ಯಾರ ಹೃದಯದಲ್ಲಿ ಇಲ್ಲದೆ ಹೋಗ್ಬೋದು, ಆದರೆ ಆತನ ಹೃದಯದಲ್ಲಿ ನೀನಿದ್ದೀಗಿ, ಆತನ ನೆನಪಲ್ಲಿ ನೀನಿದ್ದೀಗಿ. ಎಲ್ಲರೂ ಹೇಳ್ರಿ, ಸ್ವಾಮಿ ನನ್ನ ನಿನ್ನ ನೆನಪಿನಲ್ಲಿ ಇಟ್ಟುಕೊಂಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲರೂ ಹೇಳ್ರಿ, ಸ್ವಾಮಿ ನನ್ನ ನಿನ್ನ ನೆನಪಿನಲ್ಲಿ ಇಟ್ಟುಕೊಂಡಿದ್ದಕ್ಕಾಗಿ ಸ್ತೋತ್ರ. ಓ ಹಲ್ಲೆಲೂಯ ಹಲ್ಲೆಲೂಯ. ಉನ್ನತ ಪಡಿಸುವೆ ನನ್ನ ಮೇಲಕ್ಕೆತ್ತುವೆ, ಇರುವೆ ನನಗೆ ನನ್ನೇಶುವೆ. ಉನ್ನತ ಪಡಿಸುವೆ, ಎಲ್ಲರೂ ನನ್ನ ಮೇಲಕ್ಕೆತ್ತುವೆ, ನೀನಿರುವೆ ನನಗೆ ನನ್ನೇಶುವೆ. ಆತನು ನಿಮಗಿದ್ದಾನೆ, ಆತನು ನಿಮಗಿದ್ದಾನೆ. ಅದಕ್ಕೆ ಭಯಪಡಬೇಡ್ರಿ, ಯಾವತ್ತಿಗೂ ಕುಗ್ಗಿ ಹೋಗಬೇಡ್ರಿ. ಆತನಲ್ಲೇ ನಿಮ್ಮ ಮನಸ್ಸಿರಲಿ. ಎಲ್ಲರ ಕೆಲವು ನಿಮಿಷ ಅನ್ಯ ಭಾಷೆಗಳು ಮಾತಾಡೋಣ. ಓಡಿರಬ ಲಬ ಬರಿ ಖತರಡಲಬ. ಓಡಿರಬ. ನಿನ್ನ ಮನಸ್ಸು ಗಲಿಬಿಲಿ ಮಾಡಬಾರ್ದು, ನಿನ್ನ ಮನಸ್ಸು ಆತನ ಕಡೆಯಿಂದ ಹೋಗದಾಗೆ ನೋಡ್ಕೋ. ಈ ವಾಕ್ಯ ಸತ್ಯ. ಆತನ ನೆನಪಲ್ಲಿ ನೀನು ಯಾವಾಗಲಿದ್ದೀವಿ. ಹೆತ್ತ ತಾಯಿ ತನ್ನ ಮಕ್ಕಳನ್ನು ಮರೆತಾಳು, ಆದರೆ ಮರೆಯದ ದೇವರು ಆತನು. ಆತನು ನಿನ್ನನ್ನು ಎಂದಿಗೂ ಮರೆಯೋದಿಲ್ಲ. ನಿನ್ನನ್ನು ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ನೀನು ಆತನ ಗಮನದಲ್ಲಿದ್ದೀಗ. ಹಲ್ಲೆಲೂಯ. ಅದರಲ್ಲಿ ನೀನು ಆನಂದ ಪಡ್ತಾ ಇದ್ದೀಗ, ಅದರಲ್ಲಿ ನೀನು ಸಂತೋಷ ಪಡ್ತಾ ಇದ್ದೀಗ. ಉನ್ನತಕ್ಕೆತ್ತುತ್ತಾನೆ ಆತನು. ಓ ಒಂದು ದಿನ ತಿಳಿಯದ ಹಾಗೆ ಉನ್ನತವಾಗಿ ಎತ್ತಲ್ಪಡ್ತಾನೆ. ಹಲ್ಲೆಲೂಯ. ಕುರಿ ಕಾಯುವ ದಾವೀದನು ಎಲ್ಲೋ ಕಾಡಲ್ಲಿ ಬಿದ್ದಿದ್ದ, ಆದರೆ ಯೆರೂಷಲೇಮಿಗೆ ಬರುವಾಗ ಅವನು ಹೇಳಿದ, ಸೌಲನು 1000, ದಾವೀದನು 10,000 ಎಂಬುದಾಗಿ ಕೊಂಡಾಡಲ್ಪಟ್ಟ. ಅದೇ ವಿಧವಾಗಿ ನನ್ನ ಪ್ರಿಯ ದೇವರ ಮಕ್ಕಳೇ, ತಕ್ಕ ಕಾಲದಲ್ಲಿ ಆತನು ನಮ್ಮನ್ನು ಮೇಲಕ್ಕೆತ್ತುವನಾಗಿದ್ದಾನೆ. ಓ ಮೋಸಗಾರನಲ್ಲ, ಆತನು ಕೈ ಬಿಡುವನಲ್ಲ. ಅದಕ್ಕೆ ಚಂಚಲ ಚಿತ್ತನಾಗಬೇಡ, ಗಲಿಬಿಲಿ ಆಗಬೇಡ. ಪರಿಸ್ಥಿತಿಗಳೆಲ್ಲವೂ ನೋಡುವ ಕೆಟ್ಟದಾಗೆ ಕಾಣ್ತಾ ಇರ್ಬೋದು, ಯಾರು ನಿನ್ನ ಸಂಗಡ ನಿಂತುಕೊಳ್ಳದೆ ಹೋಗ್ತಾ ಇರಬಹುದು, ಆದರೆ ನಿನ್ನ ಮನಸ್ಸು ಆತನ ಮೇಲೆ ಸ್ಥಿರವಾಗಿರಲಿ. ನಿನ್ನ ಮನಸ್ಸು ಆತನ ಮೇಲೆ ಸ್ಥಿರವಾಗಿರಲಿ. ಹಲ್ಲೆಲೂಯ. ರೇಬಾ ಕುರಾಬ ಶತೋರಿ ಡಿರಳಲಬ. ಓ ಡಿರಬಲ ಬಾಬಾ ರಿಖಾ ತೋರಿ ಡಿರಳಲಬ. ಓ ಡಿರಳಲಬ ಬರಿಕಲ.
ಓಡಿರಬಲಬ ಬರಿ ಕತರಳಲೋರಿಡಿರಳಲಬ ಕುರಬ ಶತೋರಿಡಿರಳಲಬ. ನಮ್ಗೆ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ ಮಾಡ್ರಿ. ಹಾಲು ನಮ್ಗೆ ಅದ್ಭುತಗಳು ಮಾಡುವವನು ನೀನೇ, ನಮ್ಮನ್ನು ಮೇಲೆ ಕೆತ್ತುವವನು ನೀನೇ, ನನ್ನ ಮೂಲಕ ಅದ್ಭುತಗಳನ್ನು ಮಾಡುವವನು ನೀನೇ ಕರ್ತನೆ, ನನ್ನ ಆಶೆಗಳನ್ನು ನೆರವೇರಿಸುವವನು ನೀನೇ. ಹಾಲಲೂಯ ಹಾಲಲೂಯ. ನಮ್ಮ ಆಶೆಗಳು ನಮಗಿರುವಾಗ ಅದನ್ನು ಆತನು ಹೇಳ್ತಾನೆ, ಅದನ್ನು ನಾನು ನೆರವೇರಿಸ್ತೇನೆ ಅಂತ ಹೇಳ್ತಾನೆ. ಆದರೆ ಆತನ ನಿನ್ನ ಆಶೆಗಳನ್ನು ನೆರವೇರಿಸೋದಿಲ್ಲ ಅಂತ ಹೇಳುವುದಿಲ್ಲ. ಆತನ ಮೇಲೆ ಮನಸ್ಸಿಡೋಣ, ಆತನಲ್ಲಿಯೇ ಆನಂದ ಪಡ್ತಾ ಇರೋಣ. ಹಾಲೆಲೂಯ ಲಾರ್ಡ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪ್ರೇರೆ, ನಾವು ಈ ದಿನ ಪ್ರಾರ್ಥನೆ ಮಾಡೋಣ. ಈ ದಿನ ಸಾಯಂಕಾಲ ಮತ್ತು ಶಾನ್ ಮತ್ತು ರೋಸ್ ಇರುವಾಗ ಎಲ್ಲರೂ ಸೇರಿ ಬರುವಂತೆ, ಆತನ ನಾಮಕ್ಕೆ ಮಹಿಮೆ ಉಂಟಾಗುವಂಥ ಆರಾಧನೆ ನಡೆಯುವಂತೆ ಮತ್ತು ವಾಕ್ಯ ಸಂದೇಶದಲ್ಲಿ ಅನೇಕರು ಆಧರಿಸಲ್ಪಟ್ಟು ಧೈರ್ಯ ಹೊಂದುವಂತೆ ಮತ್ತು ಅಷ್ಟು ಮಾತ್ರ ಅಲ್ಲ, ನಮ್ಮ ಮನಸ್ಸುಗಳು ಯಾವಾಗಲೂ ಕರ್ತನ ಮೇಲಿರುವಂತೆ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ ಹಲ್ಲೆಲೂಯ. ಕರ್ತನೆ, ಈ ದಿನ ಕರ್ತನ ಸ್ವಾಮಿ ಶಾನ್ ವಿವಾಹಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಮನುಷ್ಯರಾದಂಥ ನಾವು ಅದು ಹಾಗೆ ಮಾಡಬೇಕು, ಅದು ಹೀಗೆ ಮಾಡಬೇಕೆಂಬುದಾಗಿ ನಾವು ಯೋಚನೆ ಮಾಡಬಹುದು ಕರ್ತನೆ. ಓ ಸ್ವಾಮಿ, ಆದರೆ ನೀನು ಅಂದವಾಗಿಯೂ ಚಂದವಾಗಿಯೂ ಮಾಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಓ ಕರ್ತನೆ, ಈ ದಿನ ಸ್ವಾಮಿ ಮತ್ತು ಕರ್ತನ ರೋಸ್ ವಿಷಯದಲ್ಲಿ ಕೂಡ ನಾವು ನಿನ್ನ ಕೈಗೊಪ್ಪಿಸಿಕೊಡ್ತೇವೆ ಕರ್ತನೆ. ಸ್ವಾಮಿ, ಕೇವಲ ನಿನ್ನ ಅಧಿಕಾರ, ನಿನ್ನ ಆಧಿಪತ್ಯವಲ್ಲೂ ನಡೆಯಲಿ ಸ್ವಾಮಿ. ಅಲ್ಲಿ ಆರಾಧನೆ ಮಾಡ್ತಿರುವಾಗ ನಿನಗೆ ಮಹಿಮೆ ಉಂಟಾಗಲಿ ಕರ್ತನೆ. ಸ್ವಾಮಿ, ಸಂದೇಶ ಭಾಗದಲ್ಲಿ ನಿನಗೆ ಮಹಿಮೆ ಉಂಟಾಗಲಿ ಕರ್ತನೆ. ಸ್ವಾಮಿ, ಜನರು ಕರ್ತನೆ ಸ್ವಾಮಿ ಎಷ್ಟೋ ಸಂತೋಷ ಪಡುವಂತೆ ಕರ್ತನೆ, ದಾಂಪತ್ಯವು ವಿವಾಹವು ಮಾನ್ಯವಾದದೆಂಬುದಾಗಿ ತಿಳಿದು ಎಲ್ಲರೂ ಗೌರವಪೂರ್ವಕವಾಗಿ ಕರ್ತನೆ ಸ್ವಾಮಿ ನಿನ್ನ ಆನಂದಿಸುವಂತೆ ಸಹಾಯ ಮಾಡು ಕರ್ತನೆ. ದೇವರಿಗೆ ಅಗೌರವ ತರುವಂಥ ಯಾವ ಸಂಗತಿಗಳು ಅಲ್ಲಿ ನಡೆಯದಿರಲಿ ಯೇಸು ನಾಮದಲ್ಲಿ. ಯಾವ ಸಂಗತಿಗಳು ನಡೆಯದಿರಲಿ, ಎಲ್ಲವೂ ನಿನಗೆ ಮಹಿಮೆ ಉಂಟಾಗುವಂಥ ಸಂಗತಿಗಳು ನಡೆಯಲಿ ಕರ್ತನೆ ಸ್ವಾಮಿ. ಯಾವ ಕರ್ತನೆ ಸ್ವಾಮಿ, ಯಾವ ಅವಿಶ್ವಾಸಿಗಳು ಕರ್ತನೆ ಸ್ವಾಮಿ ನಮ್ಮ ಸ್ವಾಮಿಗೆ ಇಷ್ಟವಿಲ್ಲದ ಸಂಗತಿಗಳು ಅಲ್ಲಿ ನೆರವೇರದೇ ಇರಲಿ ಸ್ವಾಮಿ. ನಿನಗೆ ಘನತೆ ಬರಲಿ, ನಿನಗೆ ಮಾನ ಬರಲಿ, ನಿನಗೆ ಮಹಿಮೆ ಬರಲಿ ಕರ್ತನಂಥ ಸಂಗತಿಗಳು ಇವತ್ತಲ್ಲಿ ನೆರವೇರಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಮೋಡಗಳೇ, ನಜರೇತಿನಾದ ಯೇಸುವಿನ ನಾಮದಲ್ಲಿ, ಸರ್ವಶಕ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮ ಸಂಗಡ ನಾವು ಯೇಸು ನಾಮದಲ್ಲಿ ಮಾತನಾಡುವಾಗ ನೀವು ಅಧೀನವಾಗಲೇಬೇಕು. ಅದಕ್ಕೆ ಯೇಸು ನಾಮದಲ್ಲಿ ಮೋಡಗಳೆಲ್ಲ ತೊಲಗಿ ಹೋಗಲಿ ಪ್ರಾಂತಗಳನ್ನು ಬಿಟ್ಟು. ಹಲ್ಲೆಲೂಯ. ಇವತ್ತು ನಾಳೆ ನಾಡ್ದು ಯಾವ ಮೋಡಗಳ ಮೂಲಕ ಮಳೆಗಳ ಮೂಲಕ ತೊಂದರೆವಿಲ್ಲದ ಹಾಗೆ ಕರ್ತನೆ ಸ್ವಾಮಿ ನಿಮ್ಮ ಮಕ್ಕಳ ಒಂದು ಕರ್ತನೆ ಅದ್ಭುತವಾದ ವಿವಾಹ ನಡೆಯುವಂತೆ ಸಹಾಯ ಮಾಡು. ಎಲ್ಲೆಲ್ಲಿಯೂ ಕರ್ತನೆ ನೀನು ಮಹಿಮೆ ಉಂಟಾಗಲಿ, ಎಲ್ಲೆಲ್ಲಿಯೂ ನಿನಗೆ ಘನತೆ ಉಂಟಾಗಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಓ ನಿಮಗೆ ಘನತೆ, ನಿಮಗೆ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯ. ಕರ್ತನೆ, ಈ ದಿನ ನೀನು ನಮ್ಮ ಸಂಗಡ ಮಾತನಾಡಿದಂಥ ಅದ್ಭುತವಾದ ಮಾತುಗಳಿಗಾಗಿ ಸ್ತೋತ್ರ ಕರ್ತನೆ. ನಮ್ಮ ಮನಸ್ಸು ಎಂದಿಗೂ ನಿನ್ನನ್ನೇ ಆತುಕೊಳ್ಳುತ್ತದೆ. ಕೆಲಸಕ್ಕೆ ಬಾರದ, ನಮಗೆ ಜೀವವಿರದ, ನಮಗೆ ಬೆಳಕು ಕಾಣದ ಓ ಕರ್ತ ಅವುಗಳ ಮೇಲೆ ನಮ್ಮ ಮನಸ್ಸಿಡುವುದಿಲ್ಲ ಸ್ವಾಮಿ. ನಮಗೆ ಸಹಾಯ ಮಾಡುವಂಥವನು, ನಮ್ಮನ್ನು ಉದ್ಧರಿಸುವಂಥವನು, ನಮ್ಮನ್ನು ಮೇಲಕ್ಕೆತ್ತುವಂಥ ದೇವರಾಗಿರುವ ನಿನ್ನ ಮೇಲೆ ನಮ್ಮ ಮನಸ್ಸಿಡ್ತೇವೆ. ಎಲ್ಲ ಹೇಳ್ರಿ, ನಿಮ್ಮ ಮೇಲೆ ನಮ್ಮ ಮನಸ್ಸಿಡ್ತೇವೆ. ನಮ್ಮ ಸಹಾಯವೆಲ್ಲ ನಿನ್ನಿಂದಲೇ. ಹೇಳ್ರಿ, ನಮ್ಮ ಸಹಾಯವೆಲ್ಲ ನಿನ್ನಿಂದಲೇ. ಪ್ರೀತಿಯಾದ ದೇವರ ಮಕ್ಕಳೇ, ಹಲ್ಲೆಲೂಯ. ಇನ್ನು ನಾವು ಆ ವ್ಯಕ್ತಿಗೆ 1 ಲಕ್ಷ ರೂಪಾಯಿ ಕೊಡಬೇಕು. ನಾವು ಸ್ತೋತ್ರ ಮಾಡೋಣ ಸ್ವಾಮಿ. ಯೇಸು ನಾಮದಲ್ಲಿ ನೀನು ಕೊಡ್ತಿರುವ 1 ಲಕ್ಷ ರೂಪಾಯಿಗಾಗಿ ಸ್ತೋತ್ರ. ಎಲ್ಲರೂ ಪ್ರಾರ್ಥನೆ ಮಾಡಿರಿ. 10ನೇ ತಾರೀಕೊಳಗೆ 1 ಲಕ್ಷ ರೂಪಾಯಿ ಬರ್ತಿದ್ದಕ್ಕಾಗಿ ಸ್ತೋತ್ರ. 10ನೇ ತಾರೀಕೊಳಗೆ ಕರ್ತನೆ 1 ಲಕ್ಷ ರೂಪಾಯಿ ಕರ್ತನೆ. ನೀತಿವಂತರು ನಷ್ಟವಾದರೂ ಮಾತು ತಪ್ಪುವುದಿಲ್ಲ ಅಂತ ನನ್ನ ವಾಕ್ಯ ಹೇಳ್ತದೆ ಸ್ವಾಮಿ. ಕರ್ತನೆ, ನಿನ್ನ ವಾಕ್ಯವನ್ನು ನಮ್ಮ ವಿಷಯದಲ್ಲಿ ನೆರವೇರಿಸುವ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಸ್ವಾಮಿ. ಅಷ್ಟು ಮಾತ್ರ ಅಲ್ಲ, ಯಾರ್ಯಾರಿಗೆ ಕೊಡಬೇಕಾಗಿದೆಯೋ ಕರ್ತನೆ ಸ್ವಾಮಿ, ಅವರ ಅಗತ್ಯತೆಗೆ ಕರ್ತನೆ ಅವರು ಕೇಳುವುದಕ್ಕಿಂತ ಮುಂಚೆ ಎಲ್ಲ ಸಂಗತಿಗಳು ನೀಗಿಸಲ್ಪಡಲಿ ಯೇಸು ನಾಮದಲ್ಲಿ. ಎಲ್ಲ ಸಂಗತಿಗಳು ನೀಗಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. ಕರ್ತನೆ, ನೀನು ಯಾರಿಗೂ ಸಾಲಗಾರನಾಗಿರೋದಿಲ್ಲ ಸ್ವಾಮಿ, ಯಾರಿಗೂ ಸಾಲಗಾರನಾಗಿರೋದಿಲ್ಲ ಕರ್ತನೆ ಸ್ವಾಮಿ. ಪ್ರತಿಯೊಬ್ಬರಿಗೆ ದುಡಿಯುವ ಶಕ್ತಿ ಬಲವನ್ನು ಕೊಟ್ಟಿದ್ದ ದೇವರು ನೀನಾಗಿದ್ದಿ ಕರ್ತನೆ. ಅವರೆಲ್ಲ ಕರ್ತನೆ ಸ್ವಾಮಿ ಕರ್ತನೆ ಅಗತ್ಯಗಳನ್ನು ನೀನು ನೀಗಿಸುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಅವರೆಲ್ಲ ಅಗತ್ಯಗಳನ್ನು ನೀಗಿಸುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಅವರೆಲ್ಲರಿಗೂ ನಾವು ಕೊಡಬೇಕಾದ ಹಣವನ್ನು ತಕ್ಕ ಸಮಯದಲ್ಲಿ ನಾವು ಕೊಡುವಂತೆ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ. ಓ ಹಲ್ಲೆಲೂಯ ಹಲ್ಲೆಲೂಯ. ಓ ಕರ್ತನೆ, ನಿಂತು ಹೋಗಿರುವ ಕೆಲಸ ಯೇಸು ನಾಮದಲ್ಲಿ ಆರಂಭವಾಗ್ತಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ದಂಬೆ ಹಾಕಲಿಕ್ಕೆ ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಯಾವುದ್ಯಾವುದು ನಾವು ಬೇಡಿಕೊಂಡು
ಬೇಡಿಕೊಂಡಿದ್ವೋ ಅದರ ಪ್ರಕಾರ ಈ ದಿನ ನಮಗೆ ಆಗಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಓ ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಅದ್ಭುತ ಕಾರ್ಯಗಳನ್ನು ಮಾಡುವುದರಲ್ಲಿ ನಿನಗೆ ಸಮಾನರು ಯಾರೂ ಇಲ್ಲ. ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಲ್ಲರೂ ಹೇಳೋಣ ಸ್ತೋತ್ರ ಸ್ವಾಮಿ. ಹಾಲೆಲೂಯ. ಎಲ್ಲರ ಅನ್ಯ ಭಾಷೆಗಳು ಮಾತಾಡಿ ದಯವಿಟ್ಟು ಓ ಡಿರಾ ಭಾಷೆ ಅನ್ಯ ಭಾಷೆಗಳು ಬರದೆ ಸ್ತೋತ್ರ ಹೇಳ್ರಿ. ಓ ಡಿರಾ ಬಲ ಬಾಬಾರಿ ಖಾತೋ ರೆಡಿ ಲಡಲಬ. ಓ ಡಿರಾ ಬಲ ಬಾಬಾರಿ ಖಾತೋ ರೆಡಿ ಲಡಲಬ ಕುರಾಬ ಶಾತೋ ರೆಡಿ ಲಡಲಬ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಓ ರಿ ಬಾರಾ ಬಾಬಾ. ಅದೇ ವಿಧವಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಮಹಾಕೃಪೆಯಿಂದ ಎಲೆಕ್ಷನ್ಸ್ 7 ಹಂತದ ಎಲೆಕ್ಷನ್ಸ್ ಎಲ್ಲ ಮುಗಿತಾ ಬರ್ತಿದ್ದಾವೆ. ಕೇವಲ ಇನ್ನು 2-3 ದಿವಸದಲ್ಲಿ ಎಲೆಕ್ಷನ್ಸ್ ಮುಗಿತಾವೆ. 4ನೇ ತಾರೀಕು ಜೂನ್ 4ನೇ ತಾರೀಕು ಕೌಂಟಿಂಗ್ ಪ್ರಾರಂಭವಾಗ್ತದೆ. ಪ್ರೇರೆ ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ ನಿನ್ನ ವಾಕ್ಯದ ಪ್ರಕಾರ ನಾವು ಯಾವ ವಾಕ್ಯಗಳನ್ನು ಪ್ರಕಾರ ಪ್ರಾರ್ಥನೆ ಮಾಡಿದ್ದೀವೋ ಅದೇ ಪ್ರಕಾರ ಉತ್ತರ ಹೊಂದುತ್ತೇವೆಂಬ ಭರವಸೆ ನಮಗೆ ಉಂಟು. ಯಾಕಂದರೆ ದೇವರ ಚಿತ್ತಾನುಸಾರವಾಗಿ ವಾಕ್ಯಾನುಸಾರವಾಗಿ ಕೇಳಿಕೊಂಡ ಪ್ರತಿ ಪ್ರಾರ್ಥನೆಗೆ ಆತನು ಉತ್ತರ ಕೊಡ್ತಾನೆಂಬ ಧೈರ್ಯ, ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆಂಬ ಧೈರ್ಯ ನಮಗಿದೆ. ಅದಕ್ಕೆ ನಾವು ಪ್ರಾರ್ಥನೆ ಮಾಡೋಣ. 543 ಕ್ಷೇತ್ರಗಳಲ್ಲಿ ಜಾತ್ಯಾತೀತೆ ಕರ್ತನೆ ಗೆದ್ದು ಬರ್ತಿದ್ದಕ್ಕಾಗಿ ಸ್ತೋತ್ರ. ಸಂವಿಧಾನವನ್ನು ಕಾಪಾಡುವವರು ಗೆದ್ದು ಬರ್ತಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ಓ ಸ್ತೋತ್ರ ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ಅದ್ಭುತನಾದ ತಂದೆಯೇ, ಮಹೋನ್ನತನಾದ ದೇವರೇ, ಮನುಷ್ಯರ ರಾಜ್ಯದಲ್ಲಿ ದೇವರು ಆಳುವವನಾಗಿದ್ದಾನಂತೆ ನಿನ್ನ ವಾಕ್ಯವು ಸತ್ಯವಾಗಿದೆ ಸ್ವಾಮಿ. ನಿನ್ನ ಮಕ್ಕಳಾಗಿರುವಂಥ ನಾವು ಪ್ರಾರ್ಥಿಸ್ತಿರುವಾಗ ನಮ್ಮ ಪ್ರಾರ್ಥನೆಯನ್ನು ಕೇಳಿ 543 ಕ್ಷೇತ್ರಗಳಲ್ಲಿ ನೀನು ಮಾಡಿದ ಕಾರ್ಯಕ್ಕಾಗಿ ಸ್ತೋತ್ರ. ದುಷ್ಟತನದಿಂದ ಯಾರೂ ಕರ್ತನೆ ಸ್ಥಿರನಾಗುವುದಿಲ್ಲ. ಅದಕ್ಕೆ ದುಷ್ಟತನದಿಂದ ಉದ್ಧಾರವಾಗಬೇಕೆಂಬವರೆಲ್ಲರೂ ಕರ್ತನೆ ಅಟ್ಟರಾಗಿ ಸೋತು ಹೋಗ್ತಿದ್ದಾರೆ. ದುಷ್ಟತನ ಯಾರಿಗೂ ಆಧಾರವಾಗುವುದಿಲ್ಲ ಎಂಬುದಾಗಿ ನೀನು ತೋರಿಸಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ ಸ್ವಾಮಿ, ದುಷ್ಟರು ಏಳಿಕೆ ಆಗುವುದಿಲ್ಲ. ಯಾಕಂದ್ರೆ ದುಷ್ಟರು ಏಳಿಕೆ ಆದರೆ ಜನರು ಅಡಗಿಕೊಳ್ಳುತ್ತಾರೆ. ಅದಕ್ಕೆ ಸ್ವಾಮಿ ದುಷ್ಟರು ಏಳಿಕೆ ಆಗದ ಹಾಗೆ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅದೇ ವಿಧವಾಗಿ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಕರ್ತನೆ ನ್ಯಾಯ ಪಾಲಕರನ್ನು ನೀನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. 543 ಕ್ಷೇತ್ರಗಳಲ್ಲಿ ನ್ಯಾಯ ಪಾಲಕರು ಗೆದ್ದು ಬಂದು ಕರ್ತನೆ ನಾವು ದೊಡ್ಡ ಜಯವನ್ನು ನೋಡುವವರಾಗಿದ್ದಕ್ಕಾಗಿ ಸ್ತೋತ್ರ 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 ಸ್ತೋತ್ರ. ಅನ್ಯಾಯವಾಗಿ ತೆರಿಗೆಗಳನ್ನು ಕಸಿದುಕೊಳ್ಳುವವರು ಅಟ್ಟರಾಗಿ ಸೋತು ಹೋಗ್ತಿದ್ದಕ್ಕಾಗಿ ಸ್ತೋತ್ರ. ಯಾಕಂದ್ರೆ ಅವರು ನಮ್ಮ ದೇಶವನ್ನು ನಾಶ ಮಾಡುವವರಯ್ಯ. ಅದಕ್ಕೆ ಅವರೆಲ್ಲ ಸೋತು ಹೋಗ್ತಿದ್ದಕ್ಕಾಗಿ, ಅವರೆಲ್ಲ ಬಿದ್ದು ಹೋಗ್ತಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ ಬಡವರಿಗೆ ನ್ಯಾಯವಾಗಿ ಆಳುವ ಸಿಂಹಾಸನವು ಶಾಶ್ವತ ಅಂತ ಹೇಳ್ತಿದ್ದೆ. ನಮ್ಮ ದೇಶದಲ್ಲಿ ಬಡವರನ್ನು ಉನ್ನತ ಸ್ಥಿತಿಗೆ ತರಬೇಕೆಂಬುದಾಗಿ ಹೋರಾಡುವವರು ಮಾತ್ರ ಈ ಸಾರಿ ಗೆದ್ದು ಬರ್ತಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮಗೆ ವಂದನೆಗಳನ್ನು ಸಮರ್ಪಿಸ್ತೇವೆ ದೇವರೇ. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ನಾಗೇಶ್ ಪಾಸ್ಟರ್ ಮುಂದೆ ಬಂದು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳಿಕೊಳ್ತೇವೆ. ಸ್ತೋತ್ರ ಸ್ವಾಮಿ. ಕರ್ತನೆ ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಪ್ರಾರಂಭದಿಂದ ಈ ಕ್ಷಣದವರೆಗೆ ನೀನು ಅದ್ಭುತವಾಗಿ ಆರಾಧನೆಯಲ್ಲಿ, ಸಂದೇಶ ಭಾಗದಲ್ಲಿ, ಎಲ್ಲದರಲ್ಲೂ ಕೂಡ ನೀನು ಆತ್ಮನ ಮೂಲಕ ನಡೆಸಿಕೊಟ್ಟದಕ್ಕಾಗಿ ಸ್ತೋತ್ರ. ಹೌದು ದೇವರೇ ಸ್ವಾಮಿ, ನಿನ್ನ ನಾವು ವಾಕ್ಯವನ್ನು ಕೇಳಿದ್ದೇವೆ. ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು ಹೇಳಿದ ಹಾಗೆ ಸ್ವಾಮಿ ನಾವು ಜೀವಿಸದೆ, ಸ್ವಾಮಿ ನಿನ್ನ ವಾಕ್ಯ ಏನು ಹೇಳ್ತದೋ ನೀನು ಏನನ್ನಾದರೂ ಮಾಡಲು ಶಕ್ತನೆಂಬುದಾಗಿ ನಂಬಿಕೆಯಿಂದ ಪ್ರತಿದಿನ ಪ್ರತಿ ಪರಿಸ್ಥಿತಿಗಳಲ್ಲಿ ನಾವು ನಿಂತುಕೊಂಡು ಜೀವಿಸುವಂತೆ ನಮಗೆ ಸಹಾಯ ಮಾಡು ದೇವರೇ. ಯಾವಾಗ ನಾವು ನಿಂತುಕೊಳ್ತೇವೋ ದೇವರೇ, ಯಾವಾಗ ನೀನು ದೃಷ್ಟಿಸ್ತೇವೋ, ನಿನ್ನ ವಾಕ್ಯವನ್ನು ಸ್ವಾಮಿ ನಂಬುತ್ತೇವೋ ದೇವರೇ, ನಮ್ಮ ಜೀವನದಲ್ಲಿ ಅದ್ಭುತಗಳ ಮೇಲೆ ಅದ್ಭುತಗಳು ನಡೆಯುವಂಥದ್ದು ಸತ್ಯವಾಗಿದೆ ದೇವರೇ. ಯಾವುದಾದರೂ ಇಲ್ಲಿರುವಂಥ ಯಾವ ನಿನ್ನ ಮಕ್ಕಳಾದರೂ ಒಂದು ವೇಳೆ ಕರ್ತನೆ ಕಷ್ಟ ಸಮಸ್ಯೆಗಳು ಇಕ್ಕಟ್ಟಿನ ಮಧ್ಯೆ ನಿಂತುಕೊಂಡಿರುವುದಾದರೆ, ಇವತ್ತು ಕೇಳಿದಂಥ ನಿನ್ನ ವಾಕ್ಯ ಅಥವಾ ದೇವರೇ ಅದ್ಭುತಗಳಾದಂಥ ವಾಕ್ಯಗಳು ಕರ್ತನೆ ಕೇಳಿದ್ದಾರೆ ಸ್ವಾಮಿ, ನಂಬುವುದರ ಮೂಲಕ ಅದ್ಭುತವಾದ ಜಯವನ್ನು ನೋಡ್ತಾ ನೋಡ್ತಾ ನಿನ್ನ ನಾಮವನ್ನು ಮಹಿಮೆಪಡಿಸುವಂತೆ, ನಿನ್ನ ನಾಮವನ್ನು ಘನಪಡಿಸುವಂತೆ ನಿನ್ನ ಮಕ್ಕಳ ಒಬ್ಬೊಬ್ಬರ ಜೀವನದಲ್ಲಿ ನೀನು ಕಾರ್ಯ ಸಾಧಿಸ್ತಕ್ಕಾಗಿ ಸ್ತೋತ್ರ. ಯಾಕೆಂದರೆ ದೇವರೇ ನಮಗೆ ಕೆಲವು ಅನುಭವಗಳು ನಮ್ಮ ಜೀವನದಲ್ಲಿ ಕೊಟ್ಟಿದ್ದೀರಿ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ನಿನ್ನ ನಂಬಿದಂಥ ಆ ದಿನಗಳಲ್ಲಿ ಕರ್ತನೆ ಸ್ವಾಮಿ, ಈ ದಿನದವರೆಗೆ ನಮ್ಮನ್ನು ಅದ್ಭುತವಾಗಿ ನಡೆಸ್ತಾ ಬಂದಿದ್ದೀಯಲ್ಲ ದೇವರೇ. ನೀನು ಪ್ರತಿಯೊಬ್ಬರಿಗೂ ದೇವರೇ ಈ ಸಹಾಯವನ್ನು ಮಾಡೋ ದೇವರಾಗಿದ್ದೀರಿ. ಅದಕ್ಕೆ ಈ ಮನಸ್ಸನ್ನು ಸ್ವಾಮಿ, ಈ ನಂಬಿಕೆಯನ್ನು ನಮ್ಮ ಜೀವಿತದಲ್ಲಿ, ನಮ್ಮ ಹೃದಯಗಳಲ್ಲಿ ನಿತ್ಯವೂ ನೀನು ಇಟ್ಟು ನಡೆಸ್ಕೊಡ್ಬೇಕಾಗಿ ಬೇಡಿಕೊಳ್ತೇನೆ ದೇವರೇ. ಬಲಹೀನರಾಗದಂತೆ ನಾವು ನಿನ್ನ ವಾಕ್ಯವನ್ನು ಕೇಳಿ ಪ್ರತಿ ದಿನ ಪ್ರತಿ ಕ್ಷಣವೂ ಬಲು ಒಂದೇ ಸಹಾಯ ಮಾಡು ದೇವರೇ. ಅನೇಕ ಸಂಗತಿಗಳಿಗೆ ಪ್ರಾರ್ಥನೆ ಮಾಡಿದ್ದೇವೆ, ಅದೆಲ್ಲ ನೆರವೇರಿಸಲ್ಪಡೋದಕ್ಕಾಗಿ ಸ್ತೋತ್ರ ಮಾಡ್ತಾ ಬಂದಂತೆ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಪ್ರತ್ಯೇಕವಾಗಿ ನಂಬಿಕೆಯಿಂದ ಪ್ರತಿ ವಾರ ಬರ್ತಿರುವಂಥ ನಿನ್ನ ಮಕ್ಕಳಿಗಾಗಿ ನಾವು ಕೋಟಿ ಸ್ತೋತ್ರ ಮಾಡ್ತೀವಿ ದೇವರೇ. ಇವರು ಸ್ವಾಮಿ ನಿನ್ನ ಸನ್ನಿಧಾನಿಗೆ ಬರ್ತಾ ಇದ್ದಾರೆ ದೇವರೇ, ಪ್ರೀತಿಯಿಂದ ನಂಬಿಕೆಯಿಂದ ಬರ್ತಾ ಇದ್ದಾರೆ. ಅವರಿಗೆ ಬರತಕ್ಕಂಥ ಪ್ರತಿಫಲ ತಪ್ಪುವುದೇ ಇಲ್ಲ ದೇವರೇ. ಹಾಲೆಲೂಯಾ. ಅವರ ಕುಟುಂಬಕ್ಕೆ ಬರತಕ್ಕಂಥ ಪ್ರತಿಫಲ ತಪ್ಪುವುದೇ ಇಲ್ಲ ಸ್ವಾಮಿ. ಈ ಒಂದು ಪ್ರಾರ್ಥನೆ ಆರಾಧನೆಗೆ ಕರ್ತನೆ ಎಲ್ಲ ನಿನ್ನ ಮಕ್ಕಳು ಸಭೆಯಾಗಿ ಹೆಚ್ಚಾಗಿ ನಿನ್ನ ಮಕ್ಕಳು ಬರುವಂತೆ ಪ್ರತಿಯೊಬ್ಬೊಬ್ಬರನ್ನು ಪ್ರೇರೇಪಿಸಬೇಕಾ ಬೇಡಿಕೊಳ್ತಾ, ಈ ದಿನ ಸಂದೇಶ
ಸಂದೇಶ ಕೊಟ್ಟಂಥ ಸ್ವಾಮಿ ಸಿಸ್ಟ್ರಿಗಾಗಿ ಸ್ತೋತ್ರ ಮಾಡ್ತೇನೆ ದೇವರೇ. ಸ್ವಾಮಿ ಅವರನ್ನು ಮುಂದೆ ಕೂಡ ಅದ್ಭುತವಾಗಿ ನಡೆಸ್ಕೊಡ್ಬೇಕು ಬೇಡ್ಕೊಳ್ತೇನೆ. ಆರಂಭದಿಂದ ಈ ಕ್ಷಣದವರೆಗೆ ನಮ್ಮ ನಡೆಸ್ತಕ್ಕಾಗಿ ಸ್ತೋತ್ರ. ಬಂದಂಥ ಪ್ರತಿಯೊಬ್ಬರು ನೀನು ವಿಶೇಷವಾಗಿ ಆಶೀರ್ವದಿಸಕ್ಕಾಗಿ ಸ್ತೋತ್ರ ಮಾಡ್ತಾ ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೇನ್ ಆಮೇನ್ ಆಮೇನ್.